ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ, ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಇನ್ಫ್ಯಾಕ್ಟ್ ಇವತ್ತಿನ ಈ ಫಲಿತಾಂಶ 16 ಕ್ರಮ, ನಡೆ, ನಿರ್ಧಾರ, ನಿರ್ಲಕ್ಷ್ಯದ ಪರಿಣಾಮ ಅಂತ ಪರಿಗಣಿಸಬಹುದಾ? ಅಫ್ಕೋರ್ಸ್ ಆಗ್ಬೋದು. ಲೆಕ್ಕಾಚಾರ ತಪ್ಪಿದ್ದೆಲ್ಲಿ? ಶಿಷ್ಟಾಚಾರನೂ ಬೇಕಾಗಿತ್ತು, ಲೆಕ್ಕಾಚಾರನೂ ಬೇಕಾಗಿತ್ತು. ನಡುವಿನ ಸಮತೋಲನ ಕೆಟ್ಟಿದ್ದೆಲ್ಲಿ? ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಐತಿಹಾಸಿಕ ಗೆಲುವು. 136 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ ಕಾಂಗ್ರೆಸ್. ಒಂದರ್ಥದಲ್ಲಿ ಸರ್ವೆಗಳು ಬೇರೆದೇ ಲೆಕ್ಕಾಚಾರವನ್ನ ಹೇಳ್ತಾ ಇತ್ತು. ಸರ್ವೆಯನ್ನ ಮೀರಿ ಒಂದ್ ರೀತಿ ಸಾಧನೆ ಮಾಡಿದೆ ಕಾಂಗ್ರೆಸ್ ಪಾಳೆಯ. 136 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ ಕಾಂಗ್ರೆಸ್. ಬಿಜೆಪಿ 65 ಕ್ಷೇತ್ರಕ್ಕೆ ಸೀಮಿತವಾಗಿದೆ. ಜೆಡಿಎಸ್ನ ಸ್ಥಾನಮಾನ ಕೇವಲ ಉಳಿದಿರೋದು 19 ಕ್ಷೇತ್ರಗಳಲ್ಲಿ. ಹಾಗೆ ಇತರರು 4 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 136 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಚನೆಯ ಆ ಒಂದು ಪ್ರಾಸೆಸ್ಗೆ ಇದೀಗ ಅಣಿಯಾಗ್ತಾ ಇದೆ. ನ್ಯೂಸ್ 18 ನಲ್ಲಿ ನೀವು ಕಾನ್ಸ್ಟೆಂಟ್ ಆಗಿ ಗಮನಿಸ್ತಾ ಇದ್ರೆ ಈ ಸ್ವಿಂಗ್ ಫ್ಯಾಕ್ಟರ್ ನ ಬಗ್ಗೆ ಬಹಳಷ್ಟು ಆಳವಾದ ವಿಶ್ಲೇಷಣೆಯನ್ನ ಮಾಡಿದ್ವಿ. ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯೋದಕ್ಕೆ ಮುಂಚೆ, ಮತದಾನ ಆದ್ಮೇಲೆ ಕೂಡ, ಹಾಗೆ ಈ ಎಕ್ಸಿಟ್ ಪೋಲ್ಗಳು ಹೊರಬಿದ್ದ ಸಂದರ್ಭದಲ್ಲೂ ಕೂಡ ಸ್ವಿಂಗ್ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಈ ಬಾರಿಯ ಕರ್ನಾಟಕದ ಚುನಾವಣೆಯಲ್ಲಿ ಪಾತ್ರವನ್ನ ನಿರ್ವಹಿಸದೆ ಪ್ರಭಾವವನ್ನ ಬೀರಿದೆ ಕೂಡ. ಅದು ಕ್ಷೇತ್ರವಾರು, ಜಿಲ್ಲಾವಾರು, ಪಕ್ಷದಲ್ಲೂ ಕೂಡ ಒಂದಷ್ಟು ಫ್ಯಾಕ್ಟರ್ಗಳು ಸ್ವಿಂಗ್ ಆಗಿರೋದ್ರಿಂದಲೇ ಈ ರೀತಿಯ ಫಲಿತಾಂಶ ಬಂತ. ಇದರ ಮತ್ತಷ್ಟು ಇನ್ ಡೀಟೇಲ್ ರಿಪೋರ್ಟ್ ನೊಂದಿಗೆ ಹಾಗೆ ಮ್ಯಾಜಿಕ್ ವಾಲ್ ಪ್ರೆಸೆಂಟೇಷನ್ ನೊಂದಿಗೆ ಎಡಿಟರ್ ನಿಖಿಲ್ ಜೋಶಿ ಇದ್ದಾರೆ. ಓವರ್ ಟು ಯು ನಿಖಿಲ್. ಥ್ಯಾಂಕ್ ಯು ಸ್ಮಿತಾ. ನಿನ್ನೆ ಅಷ್ಟೇ ನಾವು ಚರ್ಚೆ ಮಾಡಿ ಇನ್ ಡೀಟೇಲ್ ಹೇಳ್ತಾ ಹೋದ್ವಿ ಯಾವ ರೀತಿ ಹರಡುವಿಕೆ ಇದೆ ಬಿಜೆಪಿಯ ಸೀಟ್ಗಳದ್ದು. 2018ರ ಕರ್ನಾಟಕ ನಕ್ಷೆಯ ಬಿಜೆಪಿಯ ಉಪಸ್ಥಿತಿಯ ಮೂಲಕ ನಾವು ನೋಡೋದಾದ್ರೆ, ಈ ಕೇಸರಿಯನ್ನ ನೋಡಿದ್ರೆ ಗೊತ್ತಾಗ್ತದೆ 2018ರಲ್ಲಿ ಹೇಗಿತ್ತು ಕರ್ನಾಟಕದ ಪೊಸಿಷನ್, ಕರ್ನಾಟಕದಲ್ಲಿ ಹೇಗಿತ್ತು ಬಿಜೆಪಿಯ ಪೊಸಿಷನ್. ಇವತ್ತಿನ ದಿನ 2023ಕ್ಕೆ ನಾವು ಸ್ವಿಚ್ ಮಾಡಿ ನೋಡಿದಾಗ ಆ ಕೇಸರಿ ಇದ್ದಂತ ಪ್ರಮಾಣ ಏನಿತ್ತು ಅದು ಗಣನೀಯವಾಗಿ ಕಡಿಮೆ ಆಗಿದೆ. ಈ ಬ್ಲೂ ಕಲರ್ ಅನ್ನೋದು ಹೇಗೆ ಅದು ಸ್ಪ್ರೆಡ್ ಆಗಿದೆ ಈ ಬಾರಿ, ಅದು ಪ್ರತಿನಿಧಿಸ್ತಿದೆ ಕಾಂಗ್ರೆಸ್ಸಿನ ಉಪಸ್ಥಿತಿಯನ್ನ. ಇವತ್ತಿಗೆ ನಾವಿಲ್ಲಿ ಅಂಕಿಗಳನ್ನ ನೋಡುತ್ತಾ ಹೋಗೋದಾದ್ರೆ 136 ಅಂದ್ರೆ 56 ಸೀಟ್ಗಳನ್ನ ಹೆಚ್ಚಿಸಿಕೊಂಡಿದೆ ಕಾಂಗ್ರೆಸ್. ಬಿಜೆಪಿ ತನ್ನ ಭಾಗದಲ್ಲಿ 39 ಸೀಟ್ಗಳನ್ನ ಕಳ್ಕೊಂಡು 65ಕ್ಕೆ ಕುಸಿದಿರುವಂತದ್ದು. ಇನ್ನು ಫೈನಲ್ ಕೌಂಟ್ ಮುಗ್ದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ಚಿತ್ರಣ ಇರುವಂತದ್ದು. 32 ಸೀಟಲ್ಲಿ ಇದ್ದಂತ ಜೆಡಿಎಸ್ ಇವತ್ತು 19ಕ್ಕೆ ಇಳಿದು 18 ಸೀಟನ್ನ ಕಳ್ಕೊಂಡಿದೆ. ನಂತರ ಇತರೆ ಪಕ್ಷಗಳು, ಪಕ್ಷೇತರ ಅಭ್ಯರ್ಥಿಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಹಾಗಾದ್ರೆ ಈ ಸ್ವಿಂಗ್ ಅನ್ನೋದು ಎಲ್ಲಾಯ್ತು? ನಾವು ಮೊನ್ನೆಯಿಂದ ಮಾತನಾಡ್ತಾ ಬಂದಿದ್ವಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಬಹುದೊಡ್ಡ ಪಾತ್ರವನ್ನ ನಿಭಾಯಿಸುತ್ತೆ ಈ ಬಾರಿಯ ಚುನಾವಣೆಯಲ್ಲಿ. ಒಂದು ನಿರ್ಣಾಯಕ ಮತದಾನ ಅನ್ನೋದಾಗೋದಿಲ್ಲಿ. ಇತ್ತೀಚಿನ ನಡೆ, ನಿರ್ಧಾರ, ಕ್ರಮ, ಇದು ಎಲ್ಲದರ ಪರಿಣಾಮವನ್ನ ನಾವು ಈ ಪ್ರದೇಶದಲ್ಲಿ ಅತಿ ಹೆಚ್ಚು ನಾವು ನೋಡ್ಲಿಕ್ಕೆ ನಮಗೆ ಸಿಗ್ತದೆ ಅಂತ. ಯಾಕೆ? SC ST ರಿಸರ್ವೇಶನ್, ಲಿಂಗಾಯತ ರಿಸರ್ವೇಶನ್, ಪಂಚಮಸಾಲಿ ಬೇಡಿಕೆ, ಸರ್ಕಾರದ ನಡೆ, ನಿರ್ಧಾರ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಭಾವ ಬೀರುವಂತಹ ಕ್ಷೇತ್ರಗಳು ಇಲ್ಲಿ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಮೀಸಲು ಕ್ಷೇತ್ರನೂ ಇದೆ. ಲಿಂಗಾಯತ ಸಮುದಾಯ, ದಲಿತ ಸಮುದಾಯದ ಉಪಸ್ಥಿತಿ ಜನಸಂಖ್ಯೆಯ ಮೂಲಕ ನಾವು ನೋಡೋದಾದ್ರೆ ಅದು ಕೂಡ ಅತಿ ಹೆಚ್ಚು ಇರುವಂತದ್ದು. ನಾವು ರೀಜನ್ ಪ್ರಕಾರ ಅಂದ್ರೆ ಪ್ರಾದೇಶಿಕವಾಗಿ ಎಲ್ಲಿ ಆ ಸ್ವಿಂಗ್ ಆಗಿರ್ಬೋದು ಅಂತ ಕಲ್ಯಾಣ ಕರ್ನಾಟಕದ ಮೂಲಕ ಶುರು ಮಾಡೋದಾದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ 26 ಸೀಟು ಬಿಜೆಪಿ ಪಡ್ಕೊಂಡಿದೆ. 41ರಲ್ಲಿ ಈ ರೀತಿಯ ಪರಿಸ್ಥಿತಿ ಇರುವಂತದ್ದು. 26 ಸೀಟು ಬಿಜೆಪಿ, ಕಾಂಗ್ರೆಸ್ 10, ಜೆಡಿಎಸ್ 3, ಅದರ್ಸ್ ಇತರೆ ಪಕ್ಷಗಳು 2. ಮತ್ತೊಮ್ಮೆ ನೀವಿಲ್ಲಿ ನೋಡಬಹುದು ಮೇಲ್ಗೈಯನ್ನ ಸಾಧಿಸಿರೋದು ಬ್ಲೂ ಕಲರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಹೇಗೆ ಕಾಂಗ್ರೆಸ್ ಈ ಒಂದು ಪ್ರದೇಶದಲ್ಲಿ ತನ್ನ ಉಪಸ್ಥಿತಿ ಮತ್ತೆ ಸಂಖ್ಯಾಬಲವನ್ನ ಸೀಟ್ಗಳ ಮುಖಾಂತರ ಹೆಚ್ಚಿಸಿಕೊಂಡಿದೆ ಅಂತ. ಅದೇ ರೀತಿ ಕಿತ್ತೂರು ಕರ್ನಾಟಕದ
ಭಾಗದಲ್ಲಿ ನಾವು ಹೇಗಾಯ್ತು ಈ ಬಾರಿಯ ಚುನಾವಣೆ ಇಲ್ಲಿಯವರೆಗಿನ ಚಿತ್ರಣ ಬಿಂಬಿಸಿ ಮಾತನಾಡೋದಾದ್ರೆ ಒನ್ಸ್ ಅಗೇನ್ ಕಿತ್ತೂರು ಕರ್ನಾಟಕ ಲಿಂಗಾಯತ ಡಾಮಿನೇಟೆಡ್. ಇಲ್ಲಿ ನಾವು ಅನ್ಕೊಂಡಿದ್ವಿ ಬೆನ್ನೆಲುಬಾಗಿ ನಿಂತ ಲಿಂಗಾಯತ ಸಮುದಾಯ ಬಿಜೆಪಿಗೆ ಮತ್ತೊಮ್ಮೆ ಬೆಂಬಲಕ್ಕೆ ನಿಲ್ಲುತ್ತಾ ಇಲ್ವಾ ಅಂತ. ಈ ಒಂದು ಬ್ಲೂ ಕಲರಿನ ಪ್ರಮಾಣವನ್ನ ನೋಡಿದ್ರೆ ಗೊತ್ತಾಗ್ತದೆ ಬಿಜೆಪಿ ಗಣನೀಯವಾಗಿ ಈ ಪ್ರದೇಶದಲ್ಲೂ ಕೂಡ ತನ್ನ ಸ್ಥಾನಮಾನವನ್ನ ಕಳ್ಕೊಂಡಿದೆ. ಅಲ್ಲಿಗೆ 56 ಸೀಟ್ಗಳ ಪೈಕಿ ಕಾಂಗ್ರೆಸ್ 37 ಸೀಟ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. 18ರಲ್ಲಿ ಬಿಜೆಪಿ ಒಟ್ಟು ಈ ಪ್ರದೇಶದಲ್ಲಿ ಕಳ್ಕೊಂಡಿರುವಂತದ್ದು 16 ಸೀಟ್. ಅದಾದ ನಂತರ ಜೆಡಿಎಸ್ 1 ಸೀಟ್ ಇದ್ದದ್ದು 2 ಇದ್ದಿದ್ದು 1 ಕಳ್ಕೊಂಡು ಈಗ 1 ಮಾತ್ರ ಉಳಿದಿದೆ. ಅದೇ ರೀತಿ ಸೆಂಟ್ರಲ್ ಕರ್ನಾಟಕ ಹಿಂದಿನ ಬಾರಿ ಕೇಸರಿಮಯ ಆದಂತ ಈ ಸೆಂಟ್ರಲ್ ಕರ್ನಾಟಕ ಬಿಜೆಪಿಗೆ ದೊಡ್ಡ ಒಂದು ಅಸ್ತ್ರವಾಗಿತ್ತು. ಮತ್ತೊಮ್ಮೆ ಇಲ್ಲೂ ಕೂಡ ಸ್ವಿಂಗ್ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಿಂದಿನ ಬಾರಿ 2018ರಲ್ಲಿ ಯಾವ ಪ್ರಮಾಣದಲ್ಲಿ ಕೇಸರಿಯ ಹರಡುವಿಕೆಯನ್ನ ನಾವು ಈ ನಕ್ಷೆ ಮೇಲೆ ಕಂಡಿದ್ವೋ ಅದೇ ರೀತಿ ಈ ಬಾರಿ ರೋಲ್ ಫ್ಲಿಪ್ ಆಗಿ ಬ್ಲೂ ಕಲರ್ ಅಷ್ಟೇ ಒಂದು ಹರಡುವಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಕೇಸರಿ ಅಲ್ಲೊಂದು ಇಲ್ಲೊಂದು. ಕ್ಷೇತ್ರವಾರು ನಾವು ನೋಡೋದಾದ್ರೆ 19 ಸೀಟ್ನ ಗಳಿಸಿದೆ ಕಾಂಗ್ರೆಸ್. ಅಂದ್ರೆ ಲಾಸ್ಟ್ ಟೈಮ್ ಕಿನ್ನ 14 ಹೆಚ್ಚು. 25ರಲ್ಲಿ 25 ಇದ್ದಂತ ಟ್ಯಾಲಿ ಈ ಬಾರಿ 19-5-1ಕ್ಕೆ ಬದಲಾಗಿರುತ್ತೆ. ಅದು ಕಾಂಗ್ರೆಸ್ಸಿನ ಫೇವರ್ ನಲ್ಲಿ. ಹಿಂದಿನ ಬಾರಿ ಸ್ಪಷ್ಟ ಮೇಲ್ಗೈಯನ್ನ ಸಾಧಿಸಿತ್ತು ಬಿಜೆಪಿ. ಈ ಬಾರಿ ಅಷ್ಟೇ ಸ್ಪಷ್ಟವಾಗಿ ಮೇಲ್ಗೈಯನ್ನ ಸಾಧಿಸಿದೆ ಕಾಂಗ್ರೆಸ್. ಈ ತರ 3 ಪ್ರಮುಖ ಪ್ರದೇಶಗಳಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಈ 3 ಪ್ರದೇಶಗಳಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಬಹುದಾಗಿದೆ ಹೇಗೆ ಒಂದು ಪಾತ್ರನೇ ಬದಲಾಗೋಯ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿಯದ್ದು. ಇನ್ನ ಹಳೆ ಮೈಸೂರು ಭಾಗ ಅಂತ ನಾವು ನೋಡೋದಾದ್ರೆ ಇಲ್ಲಿ ಜೆಡಿಎಸ್ ಇನ ಪಾತ್ರ ಅತಿ ದೊಡ್ಡದಿತ್ತು. ಹಿಂದಿನ ಬಾರಿ 2018ರ ನಕ್ಷೆ ನಿನ್ನೆ ನೀವು ನೋಡಿದ್ರೆ ನಿಮಗೆ ನೆನಪಿರ್ಬೋದು, ಅತಿ ಹೆಚ್ಚು ಹಸಿರು ಬಣ್ಣವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಇವತ್ತು ನೀಲಿಮಯ ಆಗಿರುವಂತದ್ದು ಹಳೆ ಮೈಸೂರು ಭಾಗ. ಜೆಡಿಎಸ್ ಇನ ಭದ್ರಕೋಟೆ ಭದ್ರವಾಗೇ ಉಳಿದಿದ್ಯಾ ಅಥವಾ ಇಲ್ಲಿ ಮತಗಳು ಛಿದ್ರವಾಗೋಯ್ತಾ ಅಂತ ಈ ಸೀಟ್ಗಳ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದ್ರೆ 57 ಸೀಟ್ಗಳಿರುವಂತಹ ಹಳೆ ಮೈಸೂರು ಭಾಗ. ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ತನ್ನ ಟ್ಯಾಲಿಯನ್ನ 19 ಸೀಟ್ ಇಂದ ಹೆಚ್ಚಳವನ್ನ ಮಾಡ್ಕೊಂಡಿದೆ. ಅಟ್ ಪ್ರೆಸೆಂಟ್ ಅವರು 36 ಸ್ಥಾನಗಳಲ್ಲಿ ಮುನ್ನಡೆ ಅಥವಾ ಗೆದ್ದಿರುವಂತದ್ದು. ಅಟ್ ದ ಸೇಮ್ ಟೈಮ್ ಜೆಡಿಎಸ್ ಇನ ಭದ್ರಕೋಟೆ 27 ಸೀಟ್ಗಳಿದ್ದಂತಹ ಜೆಡಿಎಸ್ ಈ ಬಾರಿ 13 ಸೀಟ್ಗಳನ್ನ ಇಲ್ಲಿ ಕಳ್ಕೊಂಡು 14 ಸ್ಥಾನಗಳಿಗೆ ಇಳಿದಿರುವಂತದ್ದು. ಸಿಮಿಲರ್ಲಿ ಬಿಜೆಪಿ 11 ಸೀಟ್ಗಳಿದ್ದಂಥದ್ದು 6 ಸೀಟ್ಗಳನ್ನ ಕಳ್ಕೊಂಡು 5 ಸೀಟ್ಗಳಿಗೆ ಇಳಿದಂಥದ್ದು. ಇನ್ನ ನಾವು ಬೆಳಿಗ್ಗೆನೂ ಹೇಳಿದ್ವಿ, ಕ್ಷೇತ್ರ ಸ್ವಿಂಗ್ ಆದ್ರೆ ಜಿಲ್ಲೆ ಸ್ವಿಂಗ್, ಜಿಲ್ಲೆ ಸ್ವಿಂಗ್ ಆದ್ರೆ ಪ್ರದೇಶ ಸ್ವಿಂಗ್ ಆದ್ರೆ ಖಚಿತವಾಗಿ ರಾಜ್ಯನೇ ಸ್ವಿಂಗ್. ಆ ಸ್ವಿಂಗ್ ರೀತಿಯ ಫಲಿತಾಂಶವನ್ನ ಇವತ್ತು ಕರ್ನಾಟಕದ ಮತದಾರರು ಕೊಟ್ಟಿದ್ದಾರೆ. ಸೊ ಈಗ ನಾವು ಇನ್ಫ್ಯಾಕ್ಟ್ ರೀಜನ್ ವೈಸ್ ನಾವು ನೋಡಾಗಿದೆ. ಡಿಸ್ಟ್ರಿಕ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ ಮೊದಲನೇದು ಬಾಗಲಕೋಟೆ ನೋಡೋಣ ಹೇಗಾಯ್ತು ಅಂತ. ಬಾಗಲಕೋಟೆಯಲ್ಲಿ ಇರೋದು 7 ಸೀಟು. ಕಾಂಗ್ರೆಸ್ಗೆ ಇದ್ದಿದ್ದು 2, ಬಿಜೆಪಿಗೆ ಇದ್ದಿದ್ದು 5. ಅದು ಅದ್ಲಾ ಬದ್ಲಿ ಆಯ್ತು. ಈ ಬಾರಿ ಕಾಂಗ್ರೆಸ್ಗೆ 5 ಮತ್ತೆ ಬಿಜೆಪಿಗೆ 2. ಉತ್ತರ ಕರ್ನಾಟಕ ಜಿಲ್ಲೆ ಲಿಂಗಾಯತ ಸಮುದಾಯದ ಒಂದು ಪ್ರಾಬಲ್ಯ ಬಾಹುಳ್ಯ ಎರಡೂ ಇರುವಂತದ್ದು. ಆ ತರದ ಕ್ಷೇತ್ರದಲ್ಲಿ ಯಾವ ಸಮುದಾಯ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತಿತ್ತು ಈ ಬಾರಿ ಆ ಮತಬುಟ್ಟಿ ಒಂದು ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸಿಮಿಲರ್ಲಿ ಮತ್ತೊಂದು ಜಿಲ್ಲೆ ನಾವು ಗಮನಿಸೋದಾದ್ರೆ ಬಳ್ಳಾರಿ, ಬಾಗಲಕೋಟ್ ಮುಗಿತು, ವಿಜಯಪುರ ಗಮನಿಸೋದಾದ್ರೆ ಇಲ್ಲೂ ಮತ್ತೊಮ್ಮೆ ನೀಲಿಮಯ ನಕ್ಷೆ. ನಾವು 8 ಸೀಟ್ ಲೆಕ್ಕದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಹಿಂದಿನ ಬಾರಿ 3 ಸೀಟ್ನಲ್ಲಿ ಇಲ್ಲಿ ಗೆದ್ದಿದ್ದಂಥದ್ದು, ಬಿಜೆಪಿ 3 ಸೀಟ್ ಅಲ್ಲಿ ಇದ್ದಿದ್ದು. ಆದ್ರೆ ಈ ಬಾರಿ ಕಾಂಗ್ರೆಸ್ 3 ಸೀಟನ್ನ ಹೆಚ್ಚಿಸಿಕೊಂಡು 6 ಸೀಟ್ ಪಡ್ಕೊಂಡಿದೆ. ಬಿಜೆಪಿ 1 ಸೀಟಿಗೆ ಇಳಿದಿರುವಂತದ್ದು. ಜೆಡಿಎಸ್ ತನಗಾಗಿ 1 ಸೀಟನ್ನ ಉಳಿಸ್ಕೊಂಡಿದೆ. ಇನ್ನ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಕಲಬುರಗಿಯನ್ನ ನೋಡೋದಾದ್ರೆ ಇನ್ನ ಕಲಬುರಗಿಯಲ್ಲಿ 9 ಸೀಟ್ಗಳಿರುವಂತದ್ದು. ಅದರಲ್ಲಿ ಕಾಂಗ್ರೆಸ್ 5 ಸೀಟ್ ಇತ್ತು 2018ರ ಲೆಕ್ಕದ ಪ್ರಕಾರ. ಈ ಬಾರಿ 2 ಸೀಟನ್ನ ಹೆಚ್ಚಿಸಿಕೊಂಡಿದೆ. ಅದು ಬಿಜೆಪಿಯ ತೆಕ್ಕೆಯಿಂದ ಪಡ್ಕೊಂಡಿರುವಂತದ್ದು. ಅಲ್ಲಿಗೆ 7 ಸೀಟಿಗೆ ಏರಿಕೆ ಆಗುತ್ತೆ ಕಾಂಗ್ರೆಸ್ಸಿನ ಟ್ಯಾಲಿ. 2 ಸೀಟಲ್ಲಿ ಮಾತ್ರ ಬಿಜೆಪಿ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಇರುವಂತದ್ದು. ಇನ್ನ ಮಧ್ಯ ಕರ್ನಾಟಕದ ಚಿತ್ರದುರ್ಗವನ್ನ ನಾವು ಗಮನಿಸೋಣ. ಮಧ್ಯ ಕರ್ನಾಟಕದಲ್ಲಿ ಸ್ವಿಂಗ್ ಅನ್ನೋದನ್ನ ನಾವು ನೋಡಿದ್ವಿ. ಜಿಲ್ಲಾವಾರು ನೋಡೋದಾದ್ರೆ ಇಲ್ಲೇ ನೀವು ಗಮನಿಸಬಹುದು 1, 2, 3, 4, 5
5 ಸೀಟ್ಗಳು ಕಾಂಗ್ರೆಸ್ಸಿಗೆ, ಬಿಜೆಪಿಗೆ 1 ಸೀಟ್ ಮಾತ್ರ. ಇಡೀ ಕರ್ನಾಟಕದ ನಕ್ಷೆ ಈ ಬಾರಿಯ ಸೀಟ್ ಹಂಚಿಕೆಯ ಮೂಲಕ ಕಲರ್ ಕೋಡ್ ಮಾಡಿ ನಾವು ನೋಡೋದಾದ್ರೆ ಹಿಂದಿನ ಬಾರಿ ಕೇಸರಿಯ ಹರಡುವಿಕೆ ಮತ್ತೆ ಉಪಸ್ಥಿತಿ ಏನಿತ್ತು ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಈ ಬಾರಿ ನೀಲಿಯ ಒಂದು ಹರಡುವಿಕೆ ಮತ್ತೆ ಉಪಸ್ಥಿತಿ ಇರುವಂತದ್ದು. ಮಧ್ಯ ಕರ್ನಾಟಕದಲ್ಲೇ ಮುಂದುವರಿಸಿ ಮತ್ತೊಂದು ಜಿಲ್ಲೆ ಎಲ್ಲಿ ಒಂದು ನಿಯರ್ ಸ್ವೀಪ್ ಮಾಡಿದೆ ಕಾಂಗ್ರೆಸ್, ಅದು ಚಿಕ್ಕಮಗಳೂರು ಜಿಲ್ಲೆ. ಆಶ್ಚರ್ಯಕರವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ತಮ್ಮ ಒಂದು ಕ್ಷೇತ್ರದಲ್ಲಿ ಸೋಲೋ ಅಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಸಿ.ಟಿ. ರವಿ ಅವರು ತಮ್ಮಯ್ಯ ಅವರ ವಿರುದ್ಧ ಸೋಲನ್ನ ಅನುಭವಿಸಿರುವಂತದ್ದು. ಇರೋ 5 ಸೀಟಲ್ಲಿ ಇದನ್ನ ನಾವು ಕಂಪ್ಲೀಟ್ ಸ್ವೀಪ್ ಅಂತ ಕರಿಬಹುದು. 5ರಲ್ಲಿ 5 ಸೀಟು ಈ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಪಡ್ಕೊಂಡಿರುವಂತದ್ದು. ಈಗ ಒಕ್ಕಲಿಗರ ಪ್ರಾಬಲ್ಯ ಬಾಹುಳ್ಯ ಜೆಡಿಎಸ್ಸಿನ ಭದ್ರಕೋಟೆ ಆದ ಮಂಡ್ಯ ಜಿಲ್ಲೆನಲ್ಲಿ ಹೇಗಾಯ್ತು ಈ ಬಾರಿ ಮತದಾನದ ಫಲಿತಾಂಶ ಏನು? ಇರೋ 7 ಸೀಟಲ್ಲಿ ಹಿಂದಿನ ಬಾರಿ ನೆನಪಿದೆ ಜೆಡಿಎಸ್ ಒಂದು ರೀತಿಯಲ್ಲಿ ದಾಖಲೆಯನ್ನೇ ಸೃಷ್ಟಿಸಿತ್ತು. 7 ಔಟ್ ಆಫ್ 7 ಗೆದ್ದಿದ್ದಂಥದ್ದು. ಈ ಬಾರಿ ಕಾಂಗ್ರೆಸ್ 5 ಸೀಟ್ನ ಗೆದ್ದಿದೆ. ಡಿ ಕೆ ಶಿವಕುಮಾರ್ ಅವರ ಪಾತ್ರ ಪ್ರಭಾವ ಇದ್ರ ಮೂಲಕ ಸಾಬೀತ್ ಆಗುತ್ತಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಒಕ್ಕಲಿಗ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇರೋದ್ರಿಂದ ಈ ಬಾರಿ ಒಂದು ಒಲವು ಅನ್ನೋದು ಮತದಾರ ಸೀದಾ ಜೆಡಿಎಸ್ ಕಡೆಗೆ ತೋರಿಸಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಸೂಚನೆಯನ್ನ ನಾವು ಈ ಸಂಖ್ಯೆಯ ಮೂಲಕ ಕಾಣಬಹುದಾಗಿದೆ. 7 ಸೀಟಲ್ಲಿ ಕಾಂಗ್ರೆಸ್ 5, ಜೆಡಿಎಸ್ 1, ಇತರೆ ಪಕ್ಷಗಳು ಅಭ್ಯರ್ಥಿಗಳು 1 ಪಡ್ಕೊಂಡಿರುವಂತದ್ದು. ಇನ್ನ ಮೈಸೂರು ಜಿಲ್ಲೆ ಹೇಗಾಯ್ತು ಈ ಬಾರಿ? ಮೈಸೂರು ಜಿಲ್ಲೆ ನೋಡೋಣ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇರೋದು 11 ಸೀಟ್. 11ರಲ್ಲಿ ಈ ಬಾರಿ ನಿಯರ್ ಸ್ವೀಪ್ ಕಾಂಗ್ರೆಸ್. 8 ಸೀಟಲ್ಲಿ ಕಾಂಗ್ರೆಸ್ ಮುನ್ನಡೆ, ಜೆಡಿಎಸ್ 2 ಸೀಟ್. ಇದು ಕೂಡ ಜೆಡಿಎಸ್ ಇನ ಭದ್ರ ನೆಲೆ ಅಂತ ಕರೆಸ್ಕೊಳ್ಳುವಂತ ಮೈಸೂರು ಜಿಲ್ಲೆ, ಹಳೆ ಮೈಸೂರು ಭಾಗ. ಇನ್ ಎನಿ ಕೇಸ್ 11 ಸೀಟ್ಸ್ ಅಲ್ಲಿ 8 ಕಾಂಗ್ರೆಸ್, 2 ಜೆಡಿಎಸ್, 1 ಬಿಜೆಪಿ. ಈ ರೀತಿ ಜಿಲ್ಲೆಗಳ ಸ್ವಿಂಗ್ ಆಗಿರುವಂತದ್ದು. ಇನ್ನ ಕೊಡಗಿನಲ್ಲಿ ಈ ಬಾರಿ ಅತಿ ಅಚ್ಚರಿಯ ಒಂದು ಬದಲಾವಣೆ, ಪರಿವರ್ತನೆ ಅಂದ್ರೆ ಅದು ಕೊಡಗಿನಲ್ಲಿ ಆಗಿರುವಂತದ್ದು. ಸಂಪೂರ್ಣವಾಗಿ ಬಿಜೆಪಿಯ ಭದ್ರನೆಲೆ ಅಂತ ಗುರುತಿಸಿಕೊಂಡಂತ ಕೊಡಗು, ಇಲ್ಲಿವರೆಗೂ 4-5 ಟರ್ಮ್ ಬಿಜೆಪಿಯ ಶಾಸಕರನ್ನೇ ಆಯ್ಕೆ ಮಾಡಿದಂತ ಕೊಡಗು ಈ ಬಾರಿ ಮಂಥರ್ಗೌಡ ಮತ್ತೆ ಎಸ್ ಪೊನ್ನಣ್ಣ ಅವ್ರನ್ನ ಆಯ್ಕೆ ಮಾಡೋದ್ರ ಜೊತೆಗೆ 2 ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಿ ಅಲ್ಲಿ ಕಾಂಗ್ರೆಸ್ಸಿಗೆ ಜಾಗವನ್ನ ಮಾಡಿಕೊಟ್ಟಿರುವಂತದ್ದು. ಇದರ ನಡುವೆ ತುಮಕೂರು ಜಿಲ್ಲೆ ಮತ್ತೊಂದು ಪ್ರಮುಖ ಜಿಲ್ಲೆ. ಆಶ್ಚರ್ಯಕರ ಬೆಳವಣಿಗೆಗಳು ಇಲ್ಲೂ ಕಂಡಿದ್ದೇವೆ. ಇಲ್ಲೂ ಕೂಡ ಜೆಡಿಎಸ್ಸಿನ ಪಾತ್ರ ತುಂಬಾ ತೀವ್ರವಾದಂಥದ್ದು ಮತ್ತೆ ಅತಿ ಹೆಚ್ಚು ಸೀಟ್ ಗಳಿಸುವಂತ ಸಾಧ್ಯತೆ ಇರುವಂತಹ ಜಿಲ್ಲೆ. ನಿನ್ನೆವರೆಗೂ ಹೇಗಿತ್ತು ಅಂದ್ರೆ ವರದಿಗಳು, ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ತುಮಕೂರು, ಮಂಡ್ಯ ಜಿಲ್ಲೆಯ ಕೋಲಾರ, ಈ 3 ಜಿಲ್ಲೆಯ ಜೆಡಿಎಸ್ ಅಭ್ಯರ್ಥಿಗಳಿಗೆ ಫೋನ್ ಮಾಡಿ ಸಂಪರ್ಕದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ಜೆಡಿಎಸ್ ಅತಿ ಹೆಚ್ಚು ಸೀಟ್ಗಳನ್ನ ಗಳಿಸುವಂತ ನಿರೀಕ್ಷೆ ಇತ್ತು. ಆದ್ರೆ ನಿರೀಕ್ಷೆ ಹುಸಿಯಾಗಿದೆ. 11 ಸೀಟಲ್ಲಿ ಕಾಂಗ್ರೆಸ್ 7 ಸೀಟಲ್ಲಿ ಮುನ್ನಡೆಯನ್ನ ಸಾಧಿಸಿ ಗೆದ್ದಿದ್ರೆ 4 ಸೀಟ್ನ ಅಡಿಷನಲ್ ಆಗಿ ಗೆದ್ದಿದೆ ಕಾಂಗ್ರೆಸ್. ಬಿಜೆಪಿ 2, ಜೆಡಿಎಸ್ 2 ಸೀಟ್ ಮಾತ್ರ. ಇದೆಲ್ಲದರ ನಡುವೆ ನೆಕ್ಸ್ಟ್ ನಮ್ಮ ಗಮನ ಹರಿಸಬೇಕಾಗಿರುವಂತದ್ದು ಇತ್ತೀಚಿನ ನಿರ್ಧಾರಗಳು. ಸಮುದಾಯಗಳ ಮತದಾನ. SC/ST ಸಮುದಾಯ ಯಾವ ರೀತಿ ವೋಟ್ ಮಾಡ್ತು, ಲಿಂಗಾಯತ ಸಮುದಾಯ ಯಾವ ರೀತಿ ವೋಟ್ ಮಾಡ್ತು. ಇದಕ್ಕೂ ಮುಂಚೆ 67 ಲಿಂಗಾಯತ ಸಮುದಾಯದ ಬಾಹುಳ್ಯ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳ ಪೈಕಿ 40 ಸೀಟ್ಗಳು ಬಿಜೆಪಿಯ ತೆಕ್ಕೆಯಲ್ಲಿತ್ತು. ಆದ್ರೆ ಈ ಬಾರಿ ಏನಾಯ್ತು? ತುಮಕೂರು 1ರಲ್ಲೇ ನಾವು ಲಿಂಗಾಯತ ಡಾಮಿನೇಟೆಡ್ ನೋಡಬಹುದು. ಅಥವಾ ಸ್ಟೇಟ್ ವೈಡ್ ನೋಡೋದಾದ್ರೆ ಸ್ಟೇಟ್ ವೈಡ್ ಒಟ್ಟು 67 ಸೀಟ್ಗಳಲ್ಲಿ ಲಿಂಗಾಯತ ಪ್ರಾಬಲ್ಯ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು. ಆ 67ರ ಪೈಕಿ ಹಿಂದಿನ ಬಾರಿ ಬಿಜೆಪಿ 40 ಸೀಟನ್ನ ಗೆದ್ದಿತ್ತು. ಈ ಬಾರಿ 42 ಸೀಟನ್ನ ಕಾಂಗ್ರೆಸ್ ಗೆದ್ದಿದೆ. ಹಿಂದಿನ ಬಾರಿ ಕೇವಲ 20 ಸೀಟ್ ಗೆದ್ದಂತ ಕಾಂಗ್ರೆಸ್ ಈ 67 ಕ್ಷೇತ್ರಗಳ ಪೈಕಿ ಈ ಬಾರಿ 22 ಸೀಟ್ ಹೆಚ್ಚಿಸಿಕೊಂಡು 42 ಸೀಟ್ನ ಗೆದ್ದಿದೆ. 20 ಲಾಸ್ಟ್ ಟೈಮ್, ಈ ಬಾರಿ 42. ಬಿಜೆಪಿ ನೇರ ತನ್ನಲ್ಲಿ ಇದ್ದಂತಹ 50% ಸೀಟ್ಸ್ ಅನ್ನ ಬರೀ ಈ ಒಂದು ಸಮುದಾಯದ ಪ್ರಾಬಲ್ಯ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಳ್ಕೊಂಡಿದೆ. ಹಿಂದಿನ ಬಾರಿ 40 ಔಟ್ ಆಫ್ 67, ಈ ಬಾರಿ 20 ಔಟ್ ಆಫ್ 67. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಹೇಗಿತ್ತು ಈ ಬಾರಿಯ ಮತದಾನದ ವಿಧಾನ. ಇಲ್ಲಿ ನೋಡಿ ಮತ್ತೊಮ್ಮೆ ಒಕ್ಕಲಿಗ ಪ್ರಾಬಲ್ಯ ಅಂದ ತಕ್ಷಣ ಸಹಜವಾಗಿ ಜೆಡಿಎಸ್ಸಿನ ನಿರೀಕ್ಷೆಗಳು ಹೆಚ್ಚು ಈ ಕ್ಷೇತ್ರಗಳಿಂದ. ಅಟ್ ದ ಸೇಮ್ ಟೈಮ್
ಕಾಂಗ್ರೆಸ್ ಕೂಡ ಈ ಬಾರಿ ಅದೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಆದಷ್ಟು ಮತಗಳನ್ನ ಪಡ್ಕೊಳ್ಬೇಕು ಅಂತ ಬಿಜೆಪಿ ಕೂಡ ಈ ಬಾರಿ ಹರಸಾಹಸವನ್ನ ಪಟ್ಟು ಸೀಟ್ ಶೇರ್ ಆಗದೆ ಇದ್ರು ವೋಟ್ ಶೇರ್ ಅಲ್ಲಿ ಹೆಚ್ಚಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿತ್ತು. ಬಿಜೆಪಿಯ ಪ್ರಯಾಸಗಳು ಜೆಡಿಎಸ್ನ ಮತಗಳು ತಿಂದು ಕಾಂಗ್ರೆಸ್ಸಿಗೆ ಸಹಾಯಕ ಆಯ್ತಾ ಅನ್ನೋ ಪ್ರಶ್ನೆ ಇತ್ತು ನಮ್ಮ ಮುಂದೆ. ಆ ರೀತಿ ಆಗಿರುವಂತೆ ಕಾಣ್ತದೆ. ಯಾಕಂದ್ರೆ ಒಕ್ಕಲಿಗ ಡಾಮಿನೇಟೆಡ್ ಏರಿಯಾಗಳಲ್ಲಿ ಕಾಂಗ್ರೆಸ್ 11 ಸೀಟನ್ನ ಹೆಚ್ಚಿಸ್ಕೊಂಡಿದೆ. ಇದ್ದಿದ್ದು 8, ಈ ಬಾರಿ 11 ಹೆಚ್ಚಿಸ್ಕೊಂಡು 19 ಸೀಟ್ಗಳನ್ನ ಪಡ್ಕೊಂಡಿರುತ್ತೆ. ಔಟ್ ಆಫ್ 38, 50% ಆಫ್ ದ ಒಕ್ಕಲಿಗ ಡಾಮಿನೇಟೆಡ್ ಸೀಟ್ಸ್ ಈ ಬಾರಿ ಕಾಂಗ್ರೆಸ್ಸಿಗೆ ಬಂದಿರುವಂತದ್ದು. ಜೆಡಿಎಸ್ 9 ಸೀಟ್ಗಳನ್ನ ಪಡ್ಕೊಂಡಿದೆ, 12 ಸೀಟ್ಗಳು ಕಳ್ಕೊಂಡಿದೆ. ಹಿಂದಿನ ಬಾರಿ 21 ಕ್ಷೇತ್ರಗಳಲ್ಲಿ ಜೆಡಿಎಸ್ ತನ್ನ ಛಾಪನ್ನ ಮೂಡಿಸಿತ್ತು, ಆದ್ರೆ ಈ ಬಾರಿ 12 ಸೀಟನ್ನ ಕಳ್ಕೊಂಡಿದೆ. ಬಿಜೆಪಿ 9 ಸೀಟ್ ಏನಿತ್ತು ಅಲ್ಲೇ ಹೆಚ್ಚು ಕಮ್ಮಿ ಅದನ್ನ ಉಳಿಸ್ಕೊಂಡಿದ್ದಾರೆ. ಇನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೊದಲನೇದಾಗಿ ST ರಿಸರ್ವ್ಡ್ ನೋಡೋಣ. ಮೀಸಲು ಕ್ಷೇತ್ರಗಳಲ್ಲಿ ಈ ಬಾರಿ ಪರ್ಫಾರ್ಮೆನ್ಸ್ ಯಾವ ಪಕ್ಷದ್ದು ಹೇಗಿತ್ತು ನೋಡಿ. SC ST ಸಮುದಾಯಗಳಿಗೆ ಸಂಬಂಧಪಟ್ಟಂತ ಮೀಸಲಾತಿ ಹೆಚ್ಚಳ 15ರಿಂದ 17 ಪರಿಶಿಷ್ಟ ಜಾತಿಗೆ, 3ರಿಂದ 7 ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟ ತಕ್ಷಣ ಸಮುದಾಯಗಳ ಒಲವನ್ನ ಪಡ್ಕೊಳ್ತೀವಿ ಅನ್ನೋ ಬಿಜೆಪಿಯ ನಿರೀಕ್ಷೆ ತಪ್ಪಾಗಿದೆ. ಮತದಾರ ಬೇರೆ ಮಾನದಂಡಗಳನ್ನೇ ಆಧರಿಸಿ ಮತದಾನ ಮಾಡದಂತೆ ಈ ಸಂಖ್ಯೆ ಮೂಲಕ ನಮಗೆ ಕಂಡು ಬರ್ತಿದೆ. ಈ ನಕ್ಷೆಯ ಮೇಲೆ ನೀವು ನೋಡೋದಾದ್ರೆ ST ಮೀಸಲು ಕ್ಷೇತ್ರಗಳು ಇಷ್ಟೆಲ್ಲ ಇದ್ದೂ ಕೂಡ ಅಲ್ಲಿ ಕೂಡ ನೀಲಿಮಯ ಆಗಿರುವಂತದ್ದು. ಎಲ್ಲೋ 2 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ತನ್ನ ಒಂದು ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಸಂಖ್ಯಾವಾರು ನಾವು ನೋಡೋದಾದ್ರೆ 15 ಮೀಸಲು ಕ್ಷೇತ್ರ ಪರಿಶಿಷ್ಟ ಪಂಗಡದ್ದು, ಅದರಲ್ಲಿ 14 ಕಾಂಗ್ರೆಸ್ ಗೆದ್ದಿದೆ, 1 ಜೆಡಿಎಸ್ ಗೆದ್ದಿದೆ. ಬಿಜೆಪಿಗೆ ಯಾವುದೇ ರೀತಿಯ ಸಹಾಯ ಮೀಸಲಾತಿಯ ಹೆಚ್ಚಳದ ನಿರ್ಧಾರದಿಂದಾಗ್ಲಿ ಅಥವಾ ಒಳ ಮೀಸಲಾತಿಯ ನಿರ್ಧಾರದಿಂದಾಗ್ಲಿ ಆಗ್ಲಿಲ್ಲ. ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಮೀಸಲಾತಿ ಅತಿ ದೊಡ್ಡ ವಿಷಯ, ಅಸ್ತ್ರ ಅಂತ ನಾವು ವಿಶ್ಲೇಷಣೆಯನ್ನ ಮಾಡಿದ್ದು ನೆನಪಿರಬೇಕು. ಅಟ್ ದ ಸೇಮ್ ಟೈಮ್ ಮತದಾರ ಯಾವ ಮಾನದಂಡಗಳನ್ನ ಆಧರಿಸಿ ಈ ಬಾರಿ ವ್ಯತಿರಿಕ್ತವಾದ ಒಂದು ಫಲಿತಾಂಶವನ್ನ ನೀಡಿದ್ದಾನೆ ತನ್ನ ಮತದ ಮೂಲಕ ಅಂತ ನಾವು ಇಲ್ಲಿಗೆ ಲೆಕ್ಕಕ್ಕೆ ತಗೊಳ್ಳುವಂತ ಅನಿವಾರ್ಯತೆ ಇದೆ. ನಿಯರ್ಲಿ ಈ ST ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸ್ವೀಪ್ ಮಾಡಿದೆ. ಇರುವಂತಹ 15 ಮೀಸಲು ಕ್ಷೇತ್ರಗಳ ಪೈಕಿ 14 ಕಾಂಗ್ರೆಸ್ ಗೆದ್ದಿರುವಂತದ್ದು. ಸಿಮಿಲರ್ಲಿ ಪರಿಶಿಷ್ಟ ಜಾತಿಯ ಸೀಟ್ಗಳನ್ನ ನಾವು ನೋಡೋದಾದ್ರೆ SC ರಿಸರ್ವ್ಡ್ ಸೀಟ್ ಒಟ್ಟು 36 ಇರುವಂತದ್ದು. 36ರ ಪೈಕಿ 21 ಈ ಬಾರಿ ಕಾಂಗ್ರೆಸ್ಸಿಗೆ ಬಂದಿದೆ. ಹಿಂದಿನ ಬಾರಿಗೆ ಲೆಕ್ಕ ಹಾಕಿದ್ರೆ 12 ಸೀಟ್ ಇದ್ದಿದ್ದು 9 ಸೀಟ್ ಅಡಿಷನಲಿ ಗೆದ್ದು 21 ಸೀಟ್ಗಳನ್ನ ಪಡ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಹಿಂದಿನ ಬಾರಿ ಇದ್ದಂತ 16 ಸೀಟ್ಗಳಲ್ಲಿ 4 ಸೀಟ್ಗಳನ್ನ ಕಳ್ಕೊಂಡು 12 ಸೀಟ್ಗಳನ್ನ ಪಡ್ಕೊಂಡಂತ ಬಿಜೆಪಿ, ಜೆಡಿಎಸ್ 6 ಸೀಟ್ ಇದ್ದಿದ್ದು 3 ಸೀಟಿಗೆ ಇಳಿದಿದೆ. ಇಲ್ಲಿಗೆ ನಾವು ಮತ್ತೊಮ್ಮೆ ನಾವು ನೆನಪಿಸ್ಕೊಳ್ಬಹುದು, ಮೀಸಲಾತಿಯ ನಿರ್ಧಾರ ಯಾವುದೇ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ವೋಟಿಂಗ್ ಮೇಲಾಗ್ಲಿ ಅಥವಾ ಅದರ ರಿಸಲ್ಟ್ ಮೇಲಾಗ್ಲಿ ಅದು ಬೀರ್ಲಿಲ್ಲ. ಇದರ ನಡುವೆ ಬಿಜೆಪಿ ಪ್ರಯೋಗ ಮಾಡ್ತು. ಯಾವ ರೀತಿಯ ಪ್ರಯೋಗ? ಹೊಸ ಮುಖಗಳಿಗೆ ಅವಕಾಶ ಕೊಟ್ರೆ ಕಾರ್ಯಕರ್ತರು ಒಂದು ಹುಮ್ಮಸ್ಸು ಉತ್ಸಾಹದಿಂದ ಹೊರಗೆ ಬಂದು ಪಕ್ಷಕ್ಕಾಗಿ ಕೆಲಸ ಮಾಡಬಹುದು. ಹೊಸ ಮುಖಗಳಿಗೆ ಕೊಟ್ರೆ ಹೊಸ ಉತ್ಸಾಹವನ್ನ ನಾವು ಪಕ್ಷಕ್ಕೆ ತರಬಹುದು. ಮತ್ತೆ ಬಿಜೆಪಿ ಇಲ್ಲಿವರೆಗೂ ಹೇಳ್ತಾ ಬಂದಿದೆಯಲ್ಲ, ಅವ್ರವ್ರಿಗೆ ಅಧಿಕಾರ 3-4 ಅವಧಿಗಳ ಅಧಿಕಾರದ ನಂತರವೂ ಅವರಿಗೆ ಕೊಡುವಂತ ಅನಿವಾರ್ಯತೆ ಬಿಜೆಪಿಗಿಲ್ಲ. ಸಾಹಸಕ್ಕೆ ಮುಂದಾಯ್ತು ಬಿಜೆಪಿ. ಕಾರ್ಯಕರ್ತರಿಗೆ ಒಂದು ರೀತಿ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಮುಂದಾಯ್ತು ಬಿಜೆಪಿ. ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಂತ ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಈ ಒಂದು ಪ್ರಯೋಗಕ್ಕೆ ಮುಂದಾಯ್ತು? 75 ಸೀಟ್ಸ್. ಅದರಲ್ಲಿ ಕಾಂಗ್ರೆಸ್ ಎಷ್ಟು ಗೆದ್ದಿದೆ? 50. ಹೆಚ್ಚಳ ಮಾಡ್ಕೊಂಡಿದ್ದು ಎಷ್ಟು? 18. ಇದಕ್ಕೂ ಮುಂಚೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಎಷ್ಟಿತ್ತು ಕಾಂಗ್ರೆಸ್? 32ಕ್ಕೆ 18 ಸೇರಿ 50 ಸೀಟ್ಗಳನ್ನ ಕಾಂಗ್ರೆಸ್ ಪಡ್ಕೊಂಡಿದ್ರೆ ಬಿಜೆಪಿ 8 ಸೀಟ್ಗಳನ್ನ ಕಳ್ಕೊಂಡು 22ರಿಂದ 14ಕ್ಕೆ ಇಳಿದಿರುತ್ತೆ. ಜೆಡಿಎಸ್ಗೆ 11 ಸೀಟ್ಗಳನ್ನ ಕಳ್ಕೊಂಡು ಇಲ್ಲಿ 9ಕ್ಕೆ ಇಳಿದಿರುತ್ತೆ. ಹಿಂದಿನ ಬಾರಿ ಈ 75 ಕ್ಷೇತ್ರಗಳ ಪೈಕಿ ಜೆಡಿಎಸ್ 20 ಸೀಟ್ಗಳನ್ನ ಪಡ್ಕೊಂಡಿತ್ತು. ಈ ಬಾರಿ 11ನ್ನ ಕಳ್ಕೊಂಡು ಅವರು ಕೇವಲ 11 ಸೀಟ್ಗಳನ್ನ ಕಳ್ಕೊಂಡು 9 ಸೀಟ್ಗಳನ್ನ ಮಾತ್ರ ಪಡ್ಕೊಂಡಿದ್ದಾರೆ. ಸಿಟ್ಟಿಂಗ್ MLAಗಳನ್ನ ಡ್ರಾಪ್ ಮಾಡಿರುವಂತಹ ಮತ್ತೊಂದು ಸಾಹಸಕ್ಕೆ ಮುಂದಾದ ಭಾರತೀಯ ಜನತಾ ಪಾರ್ಟಿ. 28 ಕ್ಷೇತ್ರಗಳಲ್ಲಿ ಸಿಟ್ಟಿಂಗ್ MLAಗಳನ್ನ ಲೆಕ್ಕಿಸದೆ ಹೊಸ ಮುಖಗಳಿಗೆ ಅವಕಾಶ. ಓಕೆ, ಅದರ ಪೈಕಿ ಏನಾಯ್ತು? 14 ಸೀಟ್ಗಳ ಹೆಚ್ಚಳ. ನೇರ ಇದರ ಅನುಕೂಲ ಮತ್ತೆ ಲಾಭ ಕಾಂಗ್ರೆಸ್ಸಿಗೆ ಆಗಿರೋದು ಈ ನಂಬರ್ಸ್ ಮೂಲಕ ನಾವು ನೋಡಬಹುದಾಗಿದೆ. ಹಿಂದಿನ ಬಾರಿ ಈ 28 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿಯ ಹಾಲಿ MLAಗೆ ಅವಕಾಶ ನೀಡದೆ ಹೊಸ ಮುಖಕ್ಕೆ ಮಣೆ ಹಾಕಿದೆ ಭಾರತೀಯ ಜನತಾ ಪಾರ್ಟಿ. ಅದರ ಪೈಕಿ 15 ಸೀಟ್ಗಳಲ್ಲಿ ಟೋಟಲ್ 28 ಸೀಟ್ಗಳಲ್ಲಿ 15 ಸೀಟ್ಗಳನ್ನ ಕಾಂಗ್ರೆಸ್ ಬಿಟ್ಟಿದೆ.
ಕಾಂಗ್ರೆಸ್ ಸಿಕ್ಕಿದೆ, ಅದ್ರ ಜೊತೆಗೆ 14 ಸೀಟನ್ನ ಹೆಚ್ಚಿಸ್ಕೊಂಡಿದೆ. ಇಲ್ಲಿ ಒಂದೇ ಸೀಟ್ ಇದ್ದಿದ್ದು 14 ಸೇರಿಸ್ಕೊಂಡು 15 ಮಾಡ್ಕೊಂಡಿದೆ ಟ್ಯಾಲಿ ಕಾಂಗ್ರೆಸ್. ಬಿಜೆಪಿ 13 ಸೀಟು 14 ಕಳ್ಕೊಂಡಿದೆ. ಅಂದ್ರೆ 28ರಲ್ಲಿ 27 ಸೀಟು ಬಿಜೆಪಿಯ ಕೈಯಲ್ಲೇ ಇದ್ದಿದ್ದು ಕಳ್ಕೊಂಡಿದೆ ಬಿಜೆಪಿ. ಸಾಹಸ, ಎಕ್ಸ್ಪರಿಮೆಂಟ್, ಪ್ರಯೋಗದ ಪರಿಣಾಮ ವಿಪರೀತವಾಯ್ತು. ಬಿಜೆಪಿ ಅದನ್ನ ಎದುರಿಸಬೇಕಾಯ್ತು. ಇನ್ಫ್ಯಾಕ್ಟ್ ಇದೇ ರೀತಿಯ ಪ್ರಶ್ನೆಯನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ನ್ಯೂಸ್ 18 ಸಂದರ್ಶನದ ಅವಧಿಯಲ್ಲಿ ನಾನು ಕೂಡ ಕೇಳಿದ್ದೇನೆ, ನನ್ನ ಸಹೋದ್ಯೋಗಿಗಳು ಕೇಳಿದ್ದಾರೆ. ಈ ತರದ ಪ್ರಯೋಗದ ಪರಿಣಾಮ ವಿಪರೀತವಾದ್ರೆ ಬಿಜೆಪಿ ಅದನ್ನ ಎದುರಿಸೋದಕ್ಕೆ ಸಿದ್ಧವಿದೆಯಾ ಅಂತ. ಆ ರೀತಿ ಆಗೋದಿಲ್ಲ ಅನ್ನೋ ಆತ್ಮವಿಶ್ವಾಸ ಇವತ್ತಿಗೆ ಅದು ಈ ನಂಬರ್ ಮೂಲಕ ಹುಸಿಯಾಗುತ್ತೆ. ಜಸ್ಟ್ ನೋಡಿ, ಔಟ್ ಆಫ್ 28 ಸೀಟ್ಸ್ 27 ಸೀಟ್ಸ್ ಬಿಜೆಪಿಯ ಕೈಯಲ್ಲಿದ್ದು ಇವತ್ತು ಅದರಲ್ಲಿ 15 ಸೀಟು ಕಾಂಗ್ರೆಸ್ಸಿನ ಕೈ ಸೇರಿದೆ. ಅವ್ರು ಕಳ್ಕೊಂಡಿರುವಂತದ್ದು ಏನು? ಈ ರೀತಿಯ ಒಂದು ಸ್ವಿಂಗ್ ಫ್ಯಾಕ್ಟರ್ ಎಕ್ಸ್ಪರಿಮೆಂಟ್ ಮೂಲಕ ಸ್ವಿಂಗ್ ಆಗಿದೆ, ಜಿಲ್ಲೆ ಮಟ್ಟದಲ್ಲಿ ಸ್ವಿಂಗ್ ಆಗಿದೆ, ಸಮುದಾಯದ ಮತದಾನದ ಮೂಲಕ ಸ್ವಿಂಗ್ ಆಗಿದೆ. ಸಂಪೂರ್ಣವಾಗಿ ಈ ಬಾರಿಯ ಸ್ವಿಂಗ್ ಕಾಂಗ್ರೆಸ್ ಪರ ಇರುವಂತದ್ದು. ಬಿಜೆಪಿಯ ಪ್ರಯತ್ನಗಳ ಒಂದು ದುಷ್ಪರಿಣಾಮ ಜೆಡಿಎಸ್ಸಿನ ಪರ್ಫಾರ್ಮೆನ್ಸ್ ಮೇಲೆ ಬಿದ್ದಿದೆ. ಜೆಡಿಎಸ್ಸಿನ ತೆಕ್ಕೆಯಿಂದ ಕಸ್ಕೊಂಡಂತ ಒಂದಷ್ಟು ವೋಟ್ಗಳು ಅದು ಕಾಂಗ್ರೆಸ್ಸಿಗೆ ಗೆಲುವಿನ ಸಾಧ್ಯತೆಗೆ ಹತ್ತಿರ ತಂದು ಕೆಲವೊಮ್ಮೆ ಗೆಲ್ಲಿಸಿದೆ ಕೂಡ. ಈ ರೀತಿಯ ಒಂದು ಸ್ವಿಂಗ್ ವಾತಾವರಣದಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ವಿಂಗಿನ ಸಂಪೂರ್ಣ ಲಾಭವನ್ನ ಪಡ್ಕೊಂಡಿದೆ. ಬ್ಯಾಕ್ ಟು ಯು ಸ್ಮಿತಾ. ಥ್ಯಾಂಕ್ ಯು ನಿಖಿಲ್. ನ್ಯೂಸ್ 18 ನಲ್ಲೇನೆ ಯಾಕೆ ಎಲೆಕ್ಷನ್ ಕವರೇಜ್ ಅನ್ನ ನೋಡ್ಬೇಕು ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ಮತ್ತೊಂದು ರೀಸನ್ ಬೇಕಾ ಅಂತ ಹೇಳಿ, ಪಕ್ಷಗಳಿಗೇನೆ ಇಷ್ಟು ಸ್ಪ್ಲಿಟ್ ವ್ಯೂ ಸಿಕ್ಕಿರುತ್ತೋ ಇಲ್ಲೋ ಗೊತ್ತಿಲ್ಲ. ನ್ಯೂಸ್ 18 ನಲ್ಲಿ ಎಲ್ಲಿ ಕಳ್ಕೊಳ್ತು ಬಿಜೆಪಿ, ಎಲ್ಲಿ ಕಾಂಗ್ರೆಸ್ ಗಳಿಸ್ತು ಅನ್ನೋದ್ರ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ದೆ ಇಡುವ ಪ್ರಯತ್ನ ಮಾಡಿದೀವಿ. ಈ ಕಳ್ಕೊಂಡಿದ್ದು ಹಾಗೆ ಪಡ್ಕೊಂಡಿದ್ದಾಗಿದೆಯಲ್ಲ, ಯಾಕಾಯ್ತು ಅನ್ನೋ ಕಾರಣ ಹುಡ್ಕೋ ಪ್ರಯತ್ನ ಕೂಡ ಮಾಡಬೇಕು. ಪಕ್ಷದ ವಕ್ತಾರರಿರ್ತಾರೆ, ಪ್ರತಿನಿಧಿಗಳಿರ್ತಾರೆ, ಅವ್ರ ಜೊತೆಯಲ್ಲಿ ಈ ಕಾರಣಗಳನ್ನ ಹುಡ್ಕೋ ಪ್ರಯತ್ನ ಕೂಡ ಮುಂದುವರಿತಾ ಹೋಗುತ್ತೆ. ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್. ಈಗ ನಾವು ತೋರಿಸ್ದಂಗೆ ಸ್ವಿಂಗು ಜಿಲ್ಲಾ ಮಟ್ಟದಲ್ಲಿ, ಪ್ರದೇಶ ಮಟ್ಟದಲ್ಲಿ, ಸಮುದಾಯಗಳ ಪೈಕಿ ಸಮುದಾಯಗಳ ಬಾಹುಳ್ಯ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಹೇಗಾಯ್ತು? ಮೀಸಲಾತಿಯ ನಿರ್ಧಾರನೇ ಅತಿ ದೊಡ್ಡ ಅಸ್ತ್ರ ಅಂತ ಅನ್ಕೊಂಡಿತ್ತು ಬಿಜೆಪಿ. ಆ ರೀತಿಯ ಬೆಳವಣಿಗೆಗಳು ಕೂಡ ನಾವು ನೋಡಿದ್ದೇವೆ. ಆದ್ರೆ ಆ ರೀತಿ ಮತದಾನ ಆಗ್ಲಿಲ್ಲ. ಮತದಾರ ಏನ್ ಆ ರೀತಿ ಅದನ್ನ ಪರಿಗಣಿಸಲಿಲ್ಲ. ಮಾನದಂಡಗಳೇನು? ಈ ಬಾರಿ ಎಡವಿದ್ದು ಎಲ್ಲಿ ಹಾಗಾದ್ರೆ ಬಿಜೆಪಿ? ಕಾಂಗ್ರೆಸ್ಗೆ ಪ್ಲಸ್ ಆಗೋದಕ್ಕೆ ಕಾರಣ ಏನು? ಮೊದಲನೇ ಭಾಗದಲ್ಲಿ ಈಗಷ್ಟೇ ನಾನು ಒಂದಷ್ಟು ಡೇಟಾ ಪಾಯಿಂಟ್ಗಳ ಜೊತೆ ವಿವರಿಸಿದಂತ ವಿಷಯಗಳ ಬಗ್ಗೆ ಚರ್ಚೆ ಎರಡೂ ಮಾಡೋಣ. ನನ್ನ ಜೊತೆ ಇದ್ದಾರೆ ಈ ಪ್ಯಾನೆಲ್ ನಲ್ಲಿ ಸ್ಮಿತಾ ರಂಗನಾಥ್ ಜೊತೆ ಅಫ್ಕೋರ್ಸ್ ನಿಕೇತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ನ ವಕ್ತಾರರಿದ್ದಾರೆ, ದೇವರಾಜ್ ಅವರು ಜೆಡಿಎಸ್ ಇಂದ, ಮಧುರಾವ್ ಅವರು ಬಿಜೆಪಿ, ನಂತರ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾಗಿ ದಿನೇಶ್ ಅಮೀನ್ ಮಟ್ಟು ಅವರು ಕೂಡ ಇರುವಂತದ್ದು. ವಿಶ್ಲೇಷಣೆಯ ಮೂಲಕವೇ ಶುರು ಮಾಡೋಣ. ವಿಶ್ಲೇಷಣೆ ಶುರು ಮಾಡಕ್ ಮುಂಚೆ ಈಗ ಆಗ್ತಿರುವ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟು ಬೆಂಗಳೂರಿನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಸಭೆ ನಡೀತಾ ಇದೆ. ಸದ್ಯಕ್ಕೆ ಖರ್ಗೆ ಅವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಹಲವು ನಾಯಕರಿದ್ದಾರೆ. ಈ ಸಭೆಯ ಬಳಿಕ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಖರ್ಗೆ ಮನೆಯಿಂದ ಒಗ್ಗಟ್ಟಾಗಿ ಕೆಪಿಸಿಸಿ ಕಚೇರಿಗೆ ಆಗಮಿಸುತ್ತಾರೆ. ಅಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ಅಥವಾ ಪತ್ರಿಕಾಗೋಷ್ಠಿಯನ್ನ ನೆರವೇರಿಸಲಿದ್ದಾರೆ. ಚುನಾವಣೆ ಗೆದ್ದ ಹುಮ್ಮಸ್ಸು ಸದ್ಯಕ್ಕೆ ನಾಯಕರಲ್ಲಿದೆ. ಇದೇ ಸಂದರ್ಭದಲ್ಲೇನೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಪ್ರದರ್ಶನ ಮಾಡೋ ಪ್ರಯತ್ನ ಕೂಡ ಆಗತ್ತಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರಿನ ನಿವಾಸಕ್ಕೆ ಹೋಗ್ತಾ ಇರೋ ಸಂದರ್ಭದ ದೃಶ್ಯ. ಒಟ್ಟಿಗೆ ಕೂತು ಸಭೆ ಮಾಡ್ತಿದ್ದಾರೆ. ಸಭೆಯ ನಂತರದಲ್ಲಿ ಕೆಪಿಸಿಸಿ ಕಚೇರಿಗೆ ಬರ್ತಾರೆ ಎಲ್ಲಾ ನಾಯಕರು ಕೂಡ ಒಟ್ಟೊಟ್ಟಿಗೆ. ಬಂದ ನಂತರದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಗೆಲುವಿನ ಸಂತಸವನ್ನ ಅಧಿಕೃತವಾಗಿ ಹಂಚಿಕೊಳ್ಳಲಿದ್ದಾರೆ. ನೋ ಡೌಟ್ ಈಗ ಆಲ್ರೆಡಿ ಒಬ್ಬೊಬ್ಬರ ಇಂಡಿವಿಜುವಲ್ ಆಗಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ತಲುಪಾಗಿದೆ. ಮನೆಗೆ ಹೋಗೋಕ್ ಮುಂಚೆ ಅಂದ್ರೆ ಖರ್ಗೆ ಅವರ ಮನೆ ಎಂಟರ್ ಆಗೋಕ್ ಮುಂಚೆ ಮಾಧ್ಯಮಗಳಿಗೆ ಕ್ವಿಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಹುಶಃ ಡಿಕೆ ಸುರೇಶ್ ಅವರು ಏನ್ ಮಾತನಾಡಿದ್ರು ಕೇಳೋಣ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದ್ರೆ ನಾನು ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಡೋನು ಮೊದಲಿಗ. ಅಲ್ಲಿಗೆ ಶುರು ಆಯ್ತಲ್ಲ ಅವ್ರವ್ರ ಆಸಕ್ತಿ. ಅವ್ರ ತಮ್ಮ ಆಗಿ ಹೇಳ್ತೀನಿ, ಅವರ ಬೆಂಬಲಿಗನಾಗಿ ಹೇಳ್ತೀನಿ, ಅವ್ರ ಊರವನಾಗಿ ಹೇಳ್ತೀನಿ, ಅವರ
ಸಮುದಾಯದವನಾಗಿ ಹೇಳ್ತೀನಿ, ಹಿಂಗೆ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲದಕ್ಕೂ ಸ್ವಾಗತ ಇದೆ. ಏನಂತೀರಿ ನಿಖೇತ್? ಸ್ವಾಗತಿಸಲೇಬೇಕು ಸರ್. ನೀವು ತುಮಕೂರವರು, ನೀವು ಬಹುಶಃ ನೀವು ಹೆಂಗ್ ಸಪೋರ್ಟ್ ಮಾಡ್ತೀರಿ ಈಗ ಸಿದ್ದರಾಮಯ್ಯನವ್ರನ್ನ ಅಥವಾ DK ಅವ್ರನ್ನ ಅಂತ ನಾನು ಯೋಚನೆ ಮಾಡ್ತಿರೋದು. ಹಂಗಲ್ಲ ನಾವು ತುಮಕೂರಿನವರು ಮತ್ತೊಂದು ಎಲ್ಲವೂ ಸರಿ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಪ್ರಮಾಣದ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಜನ ಕೊಟ್ಟಿದ್ದಾರೆ. ಇದನ್ನ ನಿಭಾಯಿಸುವಂತ ದೃಷ್ಟಿಯಲ್ಲಿ ನಾವು ನಮ್ಮ ಬೆಂಬಲಗಳನ್ನ ನಮ್ಮ ಆಶೆಗಳು ಏನೇ ಇದ್ರೂ ಕೂಡ ನನಗನ್ಸುತ್ತೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಬಹಳ ಪ್ರಬುದ್ಧರಿದ್ದಾರೆ. ಇಬ್ಬರಿಗೂ ಅಪಾರವಾದಂಥ ರಾಜಕೀಯ ಅನುಭವಗಳಿದ್ದಾವೆ. ಈ ದಿನ ಅಂದ್ರೆ ಇಡೀ ದೇಶದೊಳಗಡೆ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಜನ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಕೈ ಹಿಡಿದಿರುವಂತ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ಅತ್ಯುತ್ತಮವಾದ ಆಡಳಿತವನ್ನು ಕೊಡಬೇಕು, ನಮ್ಮಲ್ಲಿ ಯಾರು ಹಿತವರು ನಮ್ಮಿಬ್ಬರೊಳಗೆ ಅನ್ನೋದನ್ನ ಅವರಿಬ್ಬರೇ ಚರ್ಚೆ ಮಾಡಿ ಖಂಡಿತವಾಗಿಯೂ ಮುಂದಕ್ಕೆ ಬಂದು. ಕರ್ನಾಟಕ ಜನತೆಯ ಪ್ರಬುದ್ಧತೆ ಪರೀಕ್ಷೆಗಿತ್ತು. ಆ ಪರೀಕ್ಷೆಯಲ್ಲಿ ದೇ ಹ್ಯಾವ್ ಪಾಸ್ಡ್ ವಿತ್ ಫ್ಲೈಯಿಂಗ್ ಕಲರ್ಸ್. ದಿನೇಶ್ ಅಮೀನ್ ಮಟ್ಟು ಅವರೇ, ಯಾಕೆ ಅಂದ್ರೆ ಮೀಸಲಾತಿ ನಿರ್ಧಾರ ದೊಡ್ಡ ಅಸ್ತ್ರ ಅನ್ಕೊಂಡಿದ್ವಿ ನಾವು ನಂಬಿದ್ವಿ. ಜಾತಿ ಅನ್ನೋದು ಇಷ್ಟು ಆಳವಾಗಿ ತನ್ನ ಬೇರನ್ನ ಊರಿರುವಂತ ಕರ್ನಾಟಕದ ರಾಜಕಾರಣದ ವ್ಯವಸ್ಥೆನಲ್ಲಿ ಅರೆ ಒಳ ಮೀಸಲಾತಿ ಮಾಡ್ತೀವಿ, ವಂಚಿತ ವರ್ಗಗಳಿಗೆ ವಂಚನೆಯಿಂದ ಮುಕ್ತಿ ಮಾಡ್ತೀವಿ, ಅವಕಾಶಗಳನ್ನ ಕೊಡ್ತೀವಿ. 51 ಮೀಸಲು ಕ್ಷೇತ್ರ, ಅರೆ ನಿಯರ್ಲಿ ದ ಕಾಂಗ್ರೆಸ್ ಹ್ಯಾಸ್ ಸ್ವೆಪ್ಟ್ ಇಟ್. ಏನ್ ಹೇಳ್ತೀರಿ? ಮೊದಲನೇದಾಗಿ ನೀವು ಆಗ ಬೆಳಿಗ್ಗೆಯಿಂದ ಈ ಯಾರು ಮುಖ್ಯಮಂತ್ರಿ ಅನ್ನೋ ಒಂದು ಚರ್ಚೆ ಆಗ್ತದೆ, ಅದಕ್ಕೆ ಒಂದು ಬಹಳ ಬ್ರೀಫ್ ಆಗಿ ಒಂದು ಮಾತು ಹೇಳ್ತೇನೆ. ಈಗ ನೀವು ಇಂಥದ್ದನ್ನೆಲ್ಲ ಒಂದು ಪಕ್ಷದ ಇತಿಹಾಸದ ಮೂಲಕ ನೋಡಬೇಕಾಗುತ್ತೆ. ಈಗ 2098-99ರಲ್ಲಿ SM ಕೃಷ್ಣ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಸಡನ್ ಆಗಿ ಎಂಟ್ರಿ ಆದರು. ಅವರು ಒಂಥರ ರಾಜಕೀಯದ ಪರದೆ ಹಿಂದೆ ಸರಿದು ಹೋಗಿದ್ರು. ಧರಮ್ ಸಿಂಗ್ ಅವರ ಅಧ್ಯಕ್ಷರಾಗಿದ್ದರು. ಧರಮ್ ಸಿಂಗ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಖರ್ಗೆ ಅವರನ್ನು ಮಾಡಿದ್ರು, ಅವರು ರಾಜ್ಯಸಭಾ ಮೆಂಬರ್ ಮಾಡಿದ್ರು. ಆಗ ಅದರ ನಂತರ ಖರ್ಗೆ ಅವರು ಆಗ ಬಹಳ ಆಕ್ಟಿವ್ ಆಗಿದ್ರು. ಆದರೂ ಕೂಡ ಮುಖ್ಯಮಂತ್ರಿಯಾಗಿ SM ಕೃಷ್ಣ ಆದ ನಂತರ ಒಂದೇ ಒಂದು ಭಿನ್ನಮತದ ಧ್ವನಿ ಕೇಳಿಲ್ಲ. 2004ರವರೆಗೆ ಯಾವುದೇ ಭಿನ್ನಮತ ಇಲ್ಲದೆ ಅವರು 5 ವರ್ಷ ಮುಗಿಸಿದ್ರು. ಅವತ್ತಿನ ಕಾಲ ಬೇರೆ ಆಯ್ತು. ಇನ್ನು ಲೇಟೆಸ್ಟ್ ಬರ್ತೇನೆ. 2013 ಇದ್ದಾಗ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಟೆಂಡರ್ ಆಯ್ತಾ. ಶಾಸಕಾಂಗ ಪಕ್ಷದಲ್ಲಿ ವೋಟಿಂಗ್ ನಡೆಯುತ್ತೆ. ಸಿದ್ದರಾಮಯ್ಯನವರ ಪರವಾಗಿ ಶಾಸಕರು ಅತಿ ಹೆಚ್ಚು ಶಾಸಕರು ಬೆಂಬಲ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಶಬ್ದ ಭಿನ್ನಮತ ಅಂದಿನಿಂದ ಇಂದಿನವರೆಗೆ ಆಡದೆ. ಅದರ್ ಪಾಯಿಂಟ್ ಸರ್, ಅವತ್ತಿನ ಖರ್ಗೆ ಅವರು ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿ ಇರಲಿಲ್ಲ. ಹಿ ಡಿಡ್ ನಾಟ್ ಕಂಟೆಸ್ಟ್ ಅಸೆಂಬ್ಲಿ ಎಲೆಕ್ಷನ್. ಅಲ್ಲ ಇದ್ರು ಯಾರು ಹೇಳಿ 13ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ರು 13ರಲ್ಲಿ ಮತ್ತೆ ಮಾಡಿದ್ರು. ಹೇಳಿ ರಿಮೆಂಬರ್. ನನಗೆ ನೆನಪಿರೋ ಹಾಗೆ ಶಾಸಕಾಂಗನಲ್ಲಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಇದ್ದಂತ ಪೈಪೋಟಿ. ಐ ವಾಸ್ ವೆರಿ ಪ್ರೆಸೆಂಟ್ ಆಸ್ ಎ ಜರ್ನಲಿಸ್ಟ್. ಅವರು ಶಾಸಕರಾಗದೆ ಶಾಸಕಾಂಗದ ಪಕ್ಷದ ಸಭೆಯ ಒಳಗಡೆ ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ. He was very active. KPCC ನಲ್ಲಿ 2013 ಇನ್ನು ಮುಂದುವರೆದು ಹೇಳ್ತೇನೆ. ನಾನು ಪ್ರಜಾವಾಣಿ ರಿಪೋರ್ಟರ್ ಆಗಿ 2 ದಿನ ಅವರ ಜೊತೆ ಹೆಲಿಕಾಪ್ಟರ್ ಅಲ್ಲಿ ಸುತ್ತಾಡಿದ್ದು ನಾನು. ಆಗಲೇ ಅವರು ನಿಮ್ಮ ವಿಶೇಷ ಸ್ಥಾನಮಾನ ಗುಲ್ಬರ್ಗಕ್ಕೆ ಕೊಟ್ಟಿದ್ದು, ವಿಕಾಸ ಪುರುಷ ಅಂತ ಅವರಿಗೆ ಹೆಸರು ಬಂದದ್ದು ಎಲ್ಲ ಆ ಕಾಲದಲ್ಲಿ. ಅದರ ಮೇಲೇನೆ ಅವ್ರು ಓಟ್ ಕೇಳಿರೋದು. ನಾನೇ ಅವ್ರ ಧರಮ್ ಸಿಂಗ್ ಮತ್ತು ನಾವು ಹೇಳ್ಬಾರ್ದು ಅವರನ್ನು ಎಂತ ದೋಸೆ ಸೆಟ್ ದೋಸೆ ಅಂತ ಹೇಳ್ತಾ ಇದ್ರಲ್ಲ, ಅವ್ರ ಜೊತೆಯಲ್ಲೇ ನಾನು 2 ದಿನ ಸುತ್ತಿದ್ದೇನೆ. ಆ ಇಡೀ ಇಲೆಕ್ಷನ್ ಕವರ್ ಮಾಡಿದ್ದೇನೆ. ಅವರಿದ್ರು. ನಾನು ಹೇಳ್ತಾ ಇರೋದು ಶಾಸಕಾಂಗ ಪಕ್ಷದಲ್ಲಿ ವೋಟಿಂಗ್ ನಡೆಯುತ್ತೆ, ಸಿದ್ದರಾಮಯ್ಯನವರ ಪರವಾಗಿ ಬರುತ್ತೆ. ಅಲ್ಲಿ 5 ವರ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಶಬ್ದದ ಭಿನ್ನಮತ ಆಡಿಲ್ಲ. ಅದು ಖರ್ಗೆ. ಇವತ್ತು ಕೂಡ ಖರ್ಗೆ ಇದ್ದಾರೆ. ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಆಗ್ತಾ ಇದ್ದು ಇಲ್ಲ. ನೀವು ಬೇಕಾದ್ರೆ ಕಾದು ನೋಡಿ. ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳ್ತೇನೆ. ನಾನು ಅವ್ರ ಹತ್ರ ಯಾರ ಹತ್ರ ಮಾತಾಡಿಲ್ಲ. ಇದು ಬಹಳ ಸ್ಮೂತ್ ಆಗಿ ಇದು ನಡೆದು ಹೋಗುತ್ತೆ. ನೀವು ಈ ಮಾತು, ಈ ಡೇಟ್, ಈ ಟೈಮ್ ಅನ್ನು ನೆನಪಿಟ್ಕೊಳ್ಳಿ. ಇದು ಬಹಳ ಸ್ಮೂತ್ ಆಗಿ ನಾಯಕತ್ವದ ಪ್ರಶ್ನೆ ಇತ್ಯರ್ಥ ಆಗುತ್ತೆ. ಯಾವುದೇ ಗಲಾಟೆ ಆಗೋದಿಲ್ಲ. ನಿಮಗೆಲ್ಲ ಸರ್ಪ್ರೈಸ್ ಆಗುತ್ತೆ. ಅದ್ರ ಮುಂದೆ ಬಗ್ಗೆ ಮಾತಾಡೋಣ. ಇನ್ನೊಂದು ಪ್ರಶ್ನೆಗೆ ಬರ್ತೇನೆ. ಬನ್ನಿ. ಮೀಸಲಾತಿ ಇದೆಯಲ್ಲ, ಮೀಸಲಾತಿಯನ್ನು ಕೂಡ ಅದೇ ರೀತಿ ನೋಡ್ತಾರೆ ಜನ. ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಭಾರತೀಯ ಜನತಾ ಪಕ್ಷದ ನಿಲುವು ಏನಿತ್ತು ಅಂತ VP ಸಿಂಗ್ ಅವರು ಮಂಡಲ್ ತಂದಾಗ ಕಮಂಡಲ್ ಅನ್ನು ಮುಂದೆ ಮಾಡಿ ಇಡೀ ಮಂಡಲನ್ನು ಹೊಡೆದಾಕ್ಲಿಕ್ಕೆ ಯಾರು ನೋಡಿದ್ರು ಎನ್ನುವುದನ್ನು, ಅದು ಏನು 50 ವರ್ಷಗಳ ಇತಿಹಾಸ ಅಲ್ಲ. ಭಾರತೀಯ ಜನತಾ ಪಕ್ಷದ ಅದು ನೆಲೆ ಪಡ್ಕೊಂಡಿದ್ದೆ ಮಂಡಲವನ್ನು ವಿರೋಧಿಸುವ ಮೂಲಕ. ಅವರಿಗೆ ಜನಪ್ರಿಯತೆ ಸಿಕ್ಕಿದ್ದೆ ಕಮಂಡಲದ ಮೂಲಕ, ಮಂಡಲದ ಮೂಲಕ ಅಲ್ಲ. ಇದು ಬಹಳ ಬೇಸಿಕ್ ಆದ ಪ್ರಶ್ನೆ. ಅದರ ನಂತರ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಹೈಯರ್ ಎಜುಕೇಶನ್ ನಲ್ಲಿ ಇದು ರಿಸರ್ವೇಶನ್ ಕೊಡ್ಬೇಕಂದಾಗ ಅರ್ಜುನ್ ಸಿಂಗ್ ಆಗ ಇವರು
HRD ಮಿನಿಸ್ಟರ್ ಆಗಿದ್ರು ಅವ್ರು ಕೊಡುವಾಗ, ಅದನ್ನು ವಿರೋಧಿಸಿ ದೊಡ್ಡ ಚಳವಳಿಯನ್ನು ಮೂವ್ ಮಾಡಿದ್ರು ಅವರು. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಕ್ವರ್ಡ್ಗಳಿಗೆ ಮತ್ತೆ ಮೀಸಲಾತಿ ಕೊಡಬೇಕಂದಾಗ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದವರು ರಾಮ ಜೋಯಿಸ್ ಅವರು. ಇದು ಒಂದು ದೊಡ್ಡ ಪರಂಪರೆ ಇದೆ, ಬೇಡ. ನಮ್ಮ RSS ನ ಸರಸಂಘ ಚಾಲಕರು ಮೋಹನ್ ಭಾಗವತ್ ಏನ್ ಹೇಳಿದ್ರು, ಮೀಸಲಾತಿಯನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಓವರ್ ದಿ ಪೀರಿಯಡ್ ನಾನು ಹೇಳ್ತಾ ಇರೋದು, ಅದರ ನಂತರ ಭಾರತೀಯ ಜನತಾ ಪಕ್ಷ ಬದಲಾಗಿದೆ ಎನ್ನುವುದನ್ನು ಒಪ್ತೇನೆ, ಅವರ ಸಾಮಾಜಿಕವಾದ ನಿಲುವುಗಳು ಬದಲಾವಣೆ ಆಗಿದೆ. ಆದರೆ ಮೂಲಭೂತವಾಗಿ ಮೀಸಲಾತಿಯ ವಿರುದ್ಧವಿದ್ದವರವರು ನಾವು ಮೆರಿಟ್ ಬಗ್ಗೆ ನೋಡಬೇಕು, ಮೀಸಲಾತಿ ಇರಬಾರದು ಎನ್ನುವುದನ್ನು ಹೇಳಿದರು. ಅದು ಅದರ ನಂತರ ಒಬ್ಬ ಹಿಂದುಳಿದ ಜಾತಿಯವನ್ನೇ ಪ್ರಧಾನಮಂತ್ರಿ ಆದರು. ನಾನು ಹೇಳ್ತಾರೆ ಅದರಲ್ಲಿ ಬದಲಾವಣೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಮೀಸಲಾತಿ ಬಗ್ಗೆ ಈಗ ಸಿದ್ದರಾಮಯ್ಯನವರ ಇತಿಹಾಸ ತೆಗೆದುಕೊಂಡು ನೋಡಿ, ಅವರು ಪ್ರಾರಂಭದಿಂದಲೂ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ಕೊಂಡು ಬಂದವರು, ಎಲ್ಲೂ ಕೂಡ ಆಚೆ ಈಚೆ ಹೋಗಿಲ್ಲ. ಅವರು ಅಧಿಕಾರಕ್ಕಾಗಿ ಮತ್ತೊಂದಕ್ಕಾಗಿ ಅವ್ರ ನಿಲುವಿನಲ್ಲಿ ಬದಲಾವಣೆನೇ ಮಾಡಿಲ್ಲ. ಆದ್ರೆ ಇವರು ಲೇಟೆಸ್ಟ್ ಕನ್ವರ್ಟ್ ಆಗಿದವರು, ಸಾಮಾಜಿಕ ನ್ಯಾಯಕ್ಕೆ ಇತ್ತೀಚೆಗೆ ಕನ್ವರ್ಟ್ ಆಗಿದವರು. ಆಗ ಇಂಥ ಪ್ರಶ್ನೆ ಬರುತ್ತೆ, ನೀವು ಮೀಸಲಾತಿ ಬಗ್ಗೆ ಯು ಆರ್ ಸೋ ಕಮಿಟೆಡ್, ನಿಮಗೆ 3.5 ವರ್ಷ ಇತ್ತಲ್ಲ, ನೀವು ಇಲೆಕ್ಷನ್ ಡಿಕ್ಲೇರ್ ಆದ ಹಿಂದಿನ ದಿವಸ ಅರ್ಜೆಂಟ್ ಆಗಿ ನೀವು ಆದೇಶಗಳನ್ನು ಹೊರಡಿಸ್ತೀರಿ. ದಟ್ ಇಸ್ ದ ಮೋಸ್ಟ್ ಅನ್ಪ್ರೊಫೆಷನಲ್, ಅಡ್ಡ ಕಸಬಿಯ ಒಂದು ಆದೇಶ ಅದು. ಅದನ್ನು ಯಾವುದೇ ಒಂದು ನ್ಯಾಯಾಲಯ 1 ನಿಮಿಷ ಅದನ್ನು ಇಟ್ಕೊಳ್ಳಿಕ್ಕೆಲ್ಲ ಕಸದ ಬುಟ್ಟಿಗೆ ಎಸೆತ್ತದು. ಐ ವಿಲ್ ಚಾಲೆಂಜ್, ನಾನು ಆದೇಶ ನೋಡಿದ್ದೇನೆ. ಅದನ್ನು ರೆಕಮೆಂಡ್ ನೀವು ಅಲ್ಲ, ಇದನ್ನ ಕಾನೂನಾತ್ಮಕವಾಗಿ ನೋಡ್ಬೇಕಾ, ಭಾವನಾತ್ಮಕವಾಗಿ ನೋಡ್ಬೇಕಾ? ಭಾವನಾತ್ಮಕ ಅಲ್ಲ, ಸರ್ಕಾರ ಭಾವನಾತ್ಮಕ ನಡೆಯುವುದಿಲ್ಲ ಸ್ವಾಮಿ. ಅದು ನೀವು ಈಗ ಸುಪ್ರೀಂ ಕೋರ್ಟ್ ಭಾವನೆ ಚೆನ್ನಾಗಿತ್ತು ಇದನ್ನು ಅಪ್ರೂವ್ ಮಾಡುತ್ತೆ ಅಂತ ಹೇಳೋದಿಲ್ಲ, ಅದು ಹೇಳೋದಿಲ್ಲ. ಕಾನೂನೇ ಮುಖ್ಯ ಇಲ್ಲಿ. ಈಗ ಜನ ಹೆಂಗ್ ನೋಡಿದ್ದಾರೆ ಇದನ್ನ ಅಂತ ಹೇಳಿ ಜನ ನಂಬಿಲ್ಲ. ಅದನ್ನ ಹೇಳ್ತಾ ಇರೋದು ನಾನು. ಕರ್ನಾಟಕದಲ್ಲಿ ಮೀಸಲಾತಿ ನಾವು ಪಯೋನಿಯರ್, ನಾವು 14 ಕಾಂಗ್ರೆಸ್ ಬಂದಿದೆ, ಒಡೆಯರ್ ಅವಾಗ್ಲೇ ಕೊಟ್ಬಿಟ್ಟಿದ್ರು ಮೀಸಲಾತಿ. ಕರ್ನಾಟಕದಲ್ಲಿ ಪಯೋನಿಯರ್. ಅದರಿಂದಾಗಿ ಇಲ್ಲಿ ಒಂದು ಮೀಸಲಾತಿ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಒಬ್ಬ ದಲಿತನಿಗೆ, ಒಬ್ಬ ಅಲ್ಪಸಂಖ್ಯಾತನಿಗೆ, ಒಬ್ಬ ಹಿಂದುಳಿದ ಜಾತಿಯವನಿಗೆ ಇದೆ. ಆ ಅವೇರ್ನೆಸ್ ಇದೆ. ಇದು UP, ಬಿಹಾರ್, ಮಧ್ಯಪ್ರದೇಶ ಅಲ್ಲ. ಇಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಈಗ ನಮ್ಮ ದೇವರಾಜ ಅರಸು ಆ ಕಾಲದಲ್ಲಿ ತಂದವರು, ಭೂ ಸುಧಾರಣೆ ತಂದವರು, ಎಲ್ಲ ಪ್ರೋಗ್ರೆಸಿವ್ ಲಾ ಕಾನೂನುಗಳನ್ನು ತಂದದ್ದು ಕರ್ನಾಟಕ. ಅದರಿಂದ ಲಾಭ ಆಗಿದೆ ಕರ್ನಾಟಕಕ್ಕೆ. ಇದ್ದಕ್ಕಿದ್ದಾಗೆ ನೀವು 3 ಆದೇಶಗಳನ್ನು ಹೊರಡಿಸಿ ಕೊಡ್ತೇವೆ ಅಂತ ಹೇಳಿದ್ರೆ, ನೀವು ಯಾರು ಮಾಧುಸ್ವಾಮಿ ಅವರಿಂದ ನಾವು ಇಂಥದ್ದನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನು ಯಾರು ಈಗ ಆ ಕಮಿಟಿಯಲ್ಲಿದ್ದ ಸುಧಾಕರ್ ಆ ಕಮಿಟಿಯಲ್ಲಿ ಅವ್ರಿಗೆ ಏನ್ ಕಮಿಟ್ಮೆಂಟ್ ಇದೆ ಗೊತ್ತಿಲ್ಲ. ಜನ ತೋರಿಸಿದ್ದಾರೆ ಆ ಕಮಿಟ್ಮೆಂಟ್, ಇಬ್ರು ಸೋತಿದ್ದಾರೆ ಇವತ್ತು. ಅದರಿಂದ ಜನ ಇದನ್ನು ನಂಬಿಲ್ಲ. ನಾನು ವೋಟ್ ಬರುತ್ತಾ ಇಲ್ವಾ ಎನ್ನು ಪ್ರಶ್ನೆ ಬೇಡ. ನಾನು ಮತ್ತೆ ಹೇಳ್ತೇನೆ, ಕರ್ನಾಟಕದ ಮತದಾರರ ವಿವೇಕವನ್ನು ಪ್ರಶ್ನೆ ಮಾಡಬೇಡಿ ನೀವು ಅಂತ. ಕರ್ನಾಟಕದ ಮತದಾರರು ಜಾಗೃತರಾಗಿದ್ದಾರೆ. ಅವ್ರು ಸರಿ ಯಾವುದು ತಪ್ಪು ಯಾವುದನ್ನು ತೀರ್ಮಾನ ಮಾಡಿದ್ದಾರೆ. ಅದರಿಂದಾಗಿ ಅದ್ರ ರಿಸಲ್ಟ್ ಸಿಗುದಿಲ್ಲ. ಅದು ಬರೀ ಭಾವನೆಗಳು ಕೂಡ ಅದು ಪ್ರಾಮಾಣಿಕವಾದದ್ದು ಅಲ್ಲ ಅಂತ ಅವ್ರಿಗೆ ಅರಿವಾಗಿದೆ. ಅಲ್ಲ, ಈ ರೀತಿಯ ಬಗ್ಗೆ ಪ್ರಧಾನ ಮಂತ್ರಿಗಳ ಭಾಷಣಗಳನ್ನ ನಾವು ನಿತ್ಯ ಕೇಳ್ತಾ ಇದ್ವಿ, ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿ. ಅವರು ಮಿತ್ರೋ, ನಾನು ಮುಸಲ್ಮಾನರ ಮೀಸಲಾತಿ ಕಿತ್ತು ಲಿಂಗಾಯತರಿಗೆ ಕೊಡ್ತೀನಿ, ಒಕ್ಕಲಿಗರಿಗೆ ಕೊಡ್ತೀನಿ, ನಾನು ದಲಿತರ ಮೀಸಲಾತಿನ ಹೆಚ್ಚು ಮಾಡ್ತೀನಿ, ST ಮೀಸಲಾತಿ ಹೆಚ್ಚು ಮಾಡ್ತೀನಿ. ಇದನ್ನ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ. ಇದನ್ನ ಸುತ್ತ ಇದ್ದವ್ರು ಮಾತಾಡ್ತಾ ಇದ್ದಾರೆ, ಪರಿವಾರದವ್ರು ಮಾತಾಡ್ತಿದ್ದಾರೆ. ಆದ್ರೆ ಪ್ರಧಾನ ಮಂತ್ರಿಗಳು ಇದನ್ನ ಮಾತಾಡಲಿಲ್ಲ. ಪ್ರಧಾನ ಮಂತ್ರಿಗಳೇನು ಅಂತಂದ್ರೆ, ಆ ಕೇರಳ ಸಿನಿಮಾ ನೋಡಿ, ಕೇರಳ ಸ್ಟೋರಿ ಸಿನಿಮಾ ನೋಡಿ, ಬಜರಂಗಿನ ರಕ್ಷಣೆ ಮಾಡೋದಕ್ಕಾಗಿ ಬಿಜೆಪಿ ಓಟ್ ಹಾಕಿ ಈ ತರ ಮಾತಾಡೋಕೆ ಶುರು ಮಾಡಿದ್ರು. ಅಲ್ಲಿಗೆ ಮುಸ್ಲಿಮರ ಮೀಸಲಾತಿ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ಜಡ್ಜಿ ಏನ್ ಹೇಳಿದ್ರು ಕೇಳಿ. ಅಮಿತ್ ಶಾ ಸ್ಟೇಟ್ಮೆಂಟ್ ಬಗ್ಗೆ ಏನ್ ಹೇಳಿದ್ರು ಕೇಳಿ. ಅದು ತಪ್ಪರಾಕಿ. ಅದು ಮತ್ತೆ ಒಬ್ಬ ರೆಸ್ಪಾನ್ಸಿಬಲ್ ಹೋಮ್ ಮಿನಿಸ್ಟರ್ ನಾವು ಮುಸ್ಲಿಮರನ್ನು ಸಬ್ಡ್ಯೂಟೀಸ್ ಆಗ್ತದೆ ಅದರ ಬಗ್ಗೆ ಮಾತಾಡ್ತಾರ. ನಾನು ಇವತ್ತು ಚಾಲೆಂಜ್ ಮಾಡ್ತೇನೆ, ಮುಸ್ಲಿಮರ ಮೀಸಲಾತಿಯನ್ನು ಒಮ್ಮೆ ಕಿತ್ತಾಕ್ಲಿ ನೋಡೋಣ. ಸಾಧ್ಯ ಇಲ್ಲ ಸ್ವಾಮಿ, ನಿಮ್ಮ ಕಾಳಜಿ ಬೇರೆ. ಬಗ್ಗೆ ಮಾತು ಕೂಡ ಪ್ರಧಾನ ಮಂತ್ರಿಗಳು ಆಡಲ್ಲ, ಬೇರೆಯವ್ರ ಕೈಲಿ ಆಡಿಸ್ತಾರೆ. ಸರ್, ಈಗ ಮಧು ಅವ್ರಿಗೆ ಅದ್ರ ಬಗ್ಗೆ ಪ್ರಶ್ನೆ ಕೇಳೋಣ. ಆದ್ರೆ ನನ್ನ ಪ್ರಶ್ನೆ ಇದನ್ನ ಬೇರೆಯವ್ರಿಗೆ ಕೇಳಿದಾಗ ನನಗೆ ಸಿಕ್ಕಂತ ಉತ್ತರ ಏನು? ಕ್ಯಾಟಗರಿ 1 ನಲ್ಲಿ ನಜಾಫ್ ಪಿಂಜಾರ ಇದ್ದಾರೆ, ಕ್ಯಾಟಗರಿ 2 ನಲ್ಲಿ ಮೊಹಮ್ಮದಿಯಾ ಮತ್ತೆ ಬೇರೆಯವರು ಇದ್ದಾರೆ. ಒಟ್ಟು 17 ಉಪಜಾತಿಗಳು ಮುಸ್ಲಿಂ ಸಮುದಾಯದ್ದು ರಿಸರ್ವೇಶನ್ ವ್ಯವಸ್ಥೆನಲ್ಲಿ ಈಗ ಆಲ್ರೆಡಿ ಸೇರಿದ್ದಾರೆ. ಆದ್ರೆ 2B ಬಗ್ಗೆ ಕೇಳಿದಾಗ, ಸರ್ ಒಂದ್ ನಿಮಿಷ, 2B ಬಗ್ಗೆ ನಾನು ಕೇಳಿದಾಗ ಅವ್ರು ಹೇಳ್ತಾರೆ 2B ಆಗಿರೋದು ಧರ್ಮಾಧಾರಿತ ಅಲ್ಲ, ಅದಾಗಿರೋದು ಬೇರೆ ಕ್ಯಾಟಗರಿನಲ್ಲಿ ಇರೋದು ಬ್ಯಾಕ್ವರ್ಡ್ನೆಸ್ ಇಲ್ಲ. ಅದನ್ನೇ ಕ್ಲಾರಿಫೈ ಮಾಡಿ. ನೀವು ಚಿನ್ನಪ್ಪ ರೆಡ್ಡಿ ಕಮಿಷನ್ ರಿಪೋರ್ಟ್ ತೆಗೆದು ನೋಡಿ. ಚಿನ್ನಪ್ಪ ರೆಡ್ಡಿ ಚಿನ್ನಪ್ಪ ರೆಡ್ಡಿ ಕಮಿಷನ್ ರಿಪೋರ್ಟ್ ಅಲ್ಲಿ ನೋಡಿ, ಅದು ಬ್ಯಾಕ್ವರ್ಡ್ನೆಸ್ ಮೇಲೆನೆ ಕೊಟ್ಟದ್ದು.
ಬ್ಯಾಕ್ವರ್ಡ್ ಅವ್ರು ಹೇಳ್ತಾರೆ ಕ್ಯಾಟಗರಿ 1-2 ನಲ್ಲಿ ಇರುವಂತದ್ದು ಸರಿ, 2A ನಾನು ಅದು ಹೇಳ್ತೇನೆ. ಅದು ನೀವು ಅದನ್ನ- ಬ್ಯಾಕ್ವರ್ಡ್ನೆಸ್, ಅದು 2B ಇರೋದು ಧರ್ಮಾಧಾರಿತ. ಧರ್ಮಾಧಾರಿತ ಅಲ್ಲ, ಧರ್ಮಾಧಾರಿತ ಆಗಿದ್ದರೆ ಇಷ್ಟು ವರ್ಷ ಅದು ಚಾಲ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ದೇವೇಗೌಡರು ತಂದಿದ್ದು, ಹಂಗಾಗಿ ದೇವರಾಜ್ ಅವ್ರು ಮಾತಾಡ್ಲಿ. ಅಲ್ಲ, ಬಂದೆ ದೇವೇಗೌಡರು ತರುವ ಮೊದಲು ನಾನು ಹೇಳ್ತೇನೆ ಅವ್ರಿಗೆ ವಿತ್ ಡ್ಯೂ ರೆಸ್ಪೆಕ್ಟ್, ಅದನ್ನು ಫಸ್ಟ್ಗೆ ಅದು ಆದೇಶ ಮಾಡಿರೋದು ವೀರಪ್ಪ ಮೊಯ್ಲಿ ಅವರು, ಅದನ್ನು ಜಾರಿಗೆ ತಂದದ್ದು ದೇವೇಗೌಡರು. ಅದೇ ಆದೇಶ ಅಂದ್ರೆ ಡ್ರಾಫ್ಟ್ ಸ್ಟೇಜ್ ಅಲ್ಲಿ ಇತ್ತದು, ಅದು ಚಿನ್ನಪ್ಪ ರೆಡ್ಡಿ ಕಮಿಷನ್ ಮತ್ತೆ ಅದನ್ನ ಆಧಾರಿತ ನಾವು ಒಪ್ಪಿ ತಂದದ್ದಂಥದ್ದು. ಹೌದು, ಅದೆಲ್ಲ ಚರ್ಚೆ ಆಗಿದೆ. ಈಗ ನಾನು ಮೀಸಲಾತಿ ವಿಷಯದಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ನಮ್ಮ ಬಿಜೆಪಿ ಮಿತ್ರರು ಈ ವಿಷಯದಲ್ಲಿ ಬಹಳಷ್ಟು ಗೊಂದಲಗಳನ್ನ ರಾಜ್ಯದಲ್ಲಿ ಸೃಷ್ಟಿ ಮಾಡೋ ಉದ್ದೇಶ ಇಟ್ಕೊಂಡಿದ್ರು. ಮೀಸಲಾತಿ ತರಬೇಕು ಅನ್ನೋ ಉದ್ದೇಶ ಪ್ರಾಮಾಣಿಕವಾಗಿದ್ದಿದ್ರೆ ಈ ಗೊಂದಲಗಳು, ಈ ತರದ ತರಾತುರಿಗಳು ನಡೀತಿರ್ಲಿಲ್ಲ. ಈಗ ಮೀಸಲಾತಿ ನೀವು ತರಬೇಕು ಅಂತಾನೆ ಹೊರಟಿದ್ರಿ ಅಂತ ಇಟ್ಕೊಳ್ಳೋಣ. ನಮಗೆ ಮಾನ್ಯ ಸದಾಶಿವ ಆಯೋಗದ ರಿಪೋರ್ಟು 3 ವರ್ಷ ಅವ್ರ ಟೇಬಲ್ ಅಲ್ಲಿ ಪೆಂಡಿಂಗ್ ಇರುತ್ತೆ. ಇವಾಗ 3 ವರ್ಷ ಪೆಂಡಿಂಗ್ ಇರುತ್ತೆ. ಅಪ್ಪಿತಪ್ಪಿ ಅದ್ರ ಬಗ್ಗೆ ಏನು ಅವರು ಆಕ್ಷನ್ ತಗೊಳ್ಳೋದಿಲ್ಲ. ಚುನಾವಣೆಗೆ ಕೇವಲ 3-4 ತಿಂಗಳಿದ್ದಾಗ 3-4 ತಿಂಗಳಿದ್ದ ಮೀಸಲಾತಿಯನ್ನು ಮುನ್ನೆಲೆಗೆ ತರ್ತಾರೆ. ಉದ್ದೇಶ ಏನು? ಪ್ರಾಮಾಣಿಕತೆ. 4 ದಿನ ಇಲ್ಲ, ಇನ್ನೇ ದಿನ ಅಲ್ಲ, 4 ದಿವಸದ ಮೊದಲು ಆದೇಶ ಆಗುತ್ತೆ. ಕೇವಲ 4 ಏನು ಕೋಡ್ ಆಫ್ ಕಂಡಕ್ಟ್ ಬರುತ್ತಲ್ಲ, 4 ದಿವಸ ಮೊದಲು ಆದೇಶ ಆಗಿರ್ತಕ್ಕಂಥದ್ದು. ಪ್ರಾಮಾಣಿಕತೆ ಇದ್ದಿದ್ರೆ ನಿಮಗೆ ಅಧಿಕಾರಕ್ಕೆ ನೀವು ಬಂದ ತಕ್ಷಣನೇ ಈಗ ಏನ್ ಮಾಡ್ಬೇಕಾಯ್ತು, ಮೀಸಲಾತಿ ತರೋಕ್ಕಿಂತ ಮೊದಲು ಸುಪ್ರೀಂ ಯಾವುದೇ ನ್ಯಾಯಾಲಯ ಕೇಳ್ತಕ್ಕಂಥದ್ದು ಏನು, ನಿಮಗೆ ಯಾವ ಒಂದು ವರದಿಯ ಆಧಾರ ಅಂತ ಕೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ಅಧ್ಯಕ್ಷರಾಗಿ ನಾನು ಶಾಶ್ವತವಾದ ವರದಿಯನ್ನ ತರಾತುರಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರಕ್ಕೆ ನೇರವಾಗಿ ಪತ್ರ ಬರೀತಾರೆ. ಅದನ್ನು ಧಿಕ್ಕರಿಸಿ ಮಾನ್ಯ ಮಾಧುಸ್ವಾಮಿ ಅವರು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಅಂದ್ರೆ ಅರ್ಥ ಏನಲ್ಲಿಗೆ, ಇದು ಉದ್ದೇಶ ಒಂದು ಬೈ ಎಲೆಕ್ಷನ್ಸ್ ಬಂದಾಗ ಆಯಾ ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾಡು ಕುರುಬರು ಅಭಿವೃದ್ಧಿ ನಿಗಮ ಮತ್ತೆ ಇನ್ನೊಂದು ಅಭಿವೃದ್ಧಿ ನಿಗಮ, ಮರಾಠರ ಅಭಿವೃದ್ಧಿ ನಿಗಮವನ್ನು ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಎಷ್ಟೋ ಅಭಿವೃದ್ಧಿ ನಿಗಮಗಳಿಗೆ ಚೇರು ಟೇಬಲ್ಗಳಿಲ್ಲ, ಸ್ಯಾಲರಿ ಕೊಟ್ಟಿದ್ದು. ಇದು ಒಂದ್ ಕಡೆ ಅಂಶ. ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀನಿ ಅಂದ್ರೆ ಬದ್ಧತೆ ಮುಖ್ಯ ನಮಗೆ. ಇವತ್ತು ನೀವು ಆ ಸಮುದಾಯಗಳಿಗೆ ನೀವು ಕೊಡಬಾರ್ದು ಅಂತಿಲ್ಲ, ಅಭಿವೃದ್ಧಿ ನಿಗಮ ಮಾಡಬಾರ್ದು ಅಂತಿಲ್ಲ. ಮಾಡೋಗಿದ್ರೆ ಪ್ರಾಮಾಣಿಕವಾಗಿ ಮಾಡಬೇಕಾಯ್ತು. ಬೈ ಎಲೆಕ್ಷನ್ಗಳಲ್ಲೇ ಮಾಡುವಂಥದ್ದು ಏನಿತ್ತು, ಗೆದ್ಮೇಲೆ ಅವನ್ನ ಏನ್ ಮಾಡಿದ್ರಿ ನೀವು? ಒಂದು ಕಡೆ ಅವ್ರ ಬದ್ಧತೆ ಅಲ್ಲಿ ಬಿದ್ದೋಯ್ತು. ನೆಕ್ಸ್ಟ್ ಮೀಸಲಾತಿ ಬಂದಾಗಲೂ ಸಹ ಇದೇ ಬದ್ಧತೆಯನ್ನು ತೋರಿಸಿದ್ರೆ ಒಂದು ಆಯೋಗವನ್ನು ನಮ್ಮಲ್ಲಿ ಏನಾಗಿದೆ, ದುರಾದೃಷ್ಟವಶಾತ್ ನನ್ನ ಕೇಂದ್ರ ಸರ್ಕಾರ ಇರತಕ್ಕಂಥವ್ರು 2011ರಲ್ಲಿ ನನಗೆ ಮತ್ತೆ ಜನಗಣತಿ ಆಗಬೇಕಾಗಿತ್ತು, ಜನಗಣತಿನೇ ಆಗಲಿಲ್ಲ. 11 ವರದಿಗಳನ್ನು ಇಟ್ಟುಕೊಂಡು ನೀವು ಡಾಟಾ ಇಟ್ಕೊಂಡು ಮೀಸಲಾತಿ ಕೊಡ್ಲಿಕ್ಕೆ ಕೊಟ್ರೆ ಎಷ್ಟು ವೈಜ್ಞಾನಿಕ ಇದು, ಎಷ್ಟು ಸಮುದಾಯಗಳಿಗೆ ಅನ್ಯಾಯ ಆಗ್ಬೋದು. ಯಾಕೆ ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ? ನಿಮಗೆ ನಿಜವಾಗಿಯೂ ಈಗಾಗಲೇ ಸನ್ಮಾನ್ಯ ಅಮೀನ್ ಭಟ್ ಅವರು ಹೇಳಿದ್ದು ಬಹಳಷ್ಟು ವಿಷಯಗಳನ್ನು ಮೀಸಲಾತಿ ವಿಷಯದಲ್ಲಿ ಒಪ್ಪುವಂಥದ್ದು. ಎಂದೂ ಸಹ ಈ ದೇಶದಲ್ಲಿ ಮೀಸಲಾತಿ ವಿಷಯದಲ್ಲಿ ಬಿಜೆಪಿ ಪರವಾಗಿದ್ದವರಲ್ಲ. ನಾನು ಇದನ್ನ ನಿಮ್ಮ ಒಂದು ಪ್ಯಾನಲ್ ಡಿಸ್ಕಷನ್ ಮಂಡಲ್ ಅಂತ ಬಂದಾಗ ಕಮಂಡಲ್ ಅಂತ ಮಾಡಿದಂಥವ್ರು ಹಲವಾರು ವಿದ್ಯಾರ್ಥಿಗಳನ್ನ ಬಲಿ ತಗೊಂಡಂತ ಅವತಿ ಅದು. ಒಂದ್ ಕಡೆ ಆಯ್ತು, ಸನ್ಮಾನ್ಯ ರಾಮೇಶ್ ಜೋಶಿ ಅಲ್ಲಿಗೆ ಹೋಗ್ತಾರೆ, ಇವನ್ನೆಲ್ಲ ನಾವು ಕಂಡಾರೆ ನೋಡ್ಬಿಟ್ಟಿದೀವಿ. ಇವನ್ನೆಲ್ಲ ನಾನು ಇವಾಗ ಮಾತನಾಡಲಿಕ್ಕೆ ಕೊಟ್ಟ. ಈಗ ಸ್ಥಳೀಯ ಒಂದು ಲೋಕಲ್ ಬಾಡೀಸ್ಗೆ ನಾವು ಸನ್ಮಾನ್ಯ ದೇವೇಗೌಡ ರಿಸರ್ವೇಷನ್ಸ್ ಕೊಟ್ಟಂತ ಸಂದರ್ಭದಲ್ಲಿ ರಾಮಜೋಶಿ ಅವರೇ ಅದನ್ನು ಪ್ರಶ್ನೆ ಮಾಡೋದಂಥದ್ದು. ಅವತ್ತು ಸಹ ಬಿಜೆಪಿಯವರು ಯಾರೂ ಸಹ ಅವರು ಇವತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನ್ಯಾಯಬದ್ಧವಾಗಿ ಕೊಡ್ತಾವ್ರೆ, ಕೊಡ್ಲಿ, ಎಷ್ಟು ದಿವಸ ಅವಕಾಶದಿಂದ ವಂಚಿತರಾಗಿದ್ದು ಅಂತಕ್ಕಂಥ ಮಾತು ಅವತ್ತು ಬರಲಿಲ್ಲ. ಬಂದಿದ್ದಿದ್ರೆ ಇವ್ರ ಬದ್ಧತೆಯನ್ನು ನಾವು ಇವತ್ತು ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ ನಂಗೆ ತಿಳಿದ ಮಟ್ಟಿಗೆ. ಆದ್ರೆ ಇವತ್ತಾಗಿರೋದು ಏನಿಲ್ಲಿ, ಮೀಸಲಾತಿಯನ್ನ ಉದ್ದೇಶಪೂರ್ವಕವಾಗಿ ಗೊಂದಲ ಯಾಕೆ ಮಾಡಿದ್ರು ಅಂದ್ರೆ 3.5 ವರ್ಷ ಇವ್ರು ಮಾಡಿದಂತ ಎಲ್ಲ 1 ವರ್ಷ ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ಬಿಟ್ಬಿಟ್ರೆ ನಂತರದ ಎಲ್ಲವೂ ಸಹ ಹೊಸ ಪ್ರಯೋಗಗಳು, ಕೋಮು ಸೌಹಾರ್ದವನ್ನು ಕದಡುವಂಥದ್ದು, ಪಠ್ಯ ಪುಸ್ತಕದಲ್ಲಿ ಮಾಡಿದಂಥ ಅವಾಂತರಗಳು, ನಮ್ಮ ನಾಡೆ ತಲೆ ತಗ್ಸುವಂಥ ಅವಾಂತರಗಳು ಮಾಡಿಟ್ಬಿಟ್ರು. ಒಂದೊಂದೇ ಪ್ರಯೋಗಗಳು ಲೆಕ್ಕ ಹಾಕೊಳ್ಳಿ, ಎಲ್ಲ ಪ್ರಯೋಗಗಳು ಸಹ ನಾಡಲ್ಲಿ ಯಾರೂ ಸಹ ಸಾಮರಸ್ಯದಿಂದ ಇರಬಾರ್ದು ಅಷ್ಟರ ಮಟ್ಟಿಗೆ ಇವರು ಯಶಸ್ವಿ ಆಗಿದ್ರು. ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಏನ್ ಮಾಡಿದ್ರು, ಮೀಸಲಾತಿ ಮುನ್ನೆಲೆಗೆ ತಗೊಂಡ್ಬಂದ್ರು. ಸರ್ ಹೇಳ್ತಿದ್ರು ಪ್ರಜ್ಞಾವಂತರು ಜನ ಅಂತ ಹೇಳಿ, ಬಹುಶಃ ಪ್ರಜ್ಞಾವಂತರು ಜನ ಇದನ್ನೆಲ್ಲ ಗಮನಿಸಿಯೇ ಹೌದು ಈ ನನಗೆ ನಾನು ಒಂದು ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದರೆ ಬಹುತಮತ ಅಭಿನಂದಿಸೋಣ. ಅವ್ರಿಗೂ ಒಂದು ಕಾಲಾವಕಾಶ ಕೊಡೋಣ, ಯಾವ ರೀತಿ ಆಡಳಿಕೆ ಕೊಡ್ತಾರೆ, ಒಳ್ಳೆ ಆಡಳಿತ ಕೊಟ್ಟರೆ ರಚನಾತ್ಮಕ ಅವರು ಸಹಕಾರ ಕೊಡೋಣ. ಒಳ್ಳೆ ಆಡಳಿತ ಕೊಡ್ಲಿಲ್ಲ ಅಂತಾರೆ ನಾವು ಖಂಡಿತವಾಗಿ ವಿರೋಧ ಪಕ್ಷವಾಗಿ ಏನು ಅಪೋಸ್ ವಿರೋಧ ಮಾಡೋಣ. ಅದು ಒಂದ್ ಕಡೆ ಇಟ್ಕೊಳ್ಳೋಣ. ಆದ್ರೆ ನಿಜವಾಗಿಯೂ ಇವ್ರು ಮಾಡಿದಂತ ಎಲ್ಲ ಪ್ರಯೋಗಗಳು ಏನಾಯ್ತು, ಖಂಡಿತವಾಗಿಯೂ ನನ್ನ ಕಾಂಗ್ರೆಸ್ಗೆ ಬೆಳ್ಳಿ ತಟ್ಟೆಯಲ್ಲಿ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯಾಗಿ ರೂಪುಗೊಂಡು ಹೊರತು ಖಂಡಿತವಾಗಿಯೂ ಅವರು ಬದ್ಧತೆಯಿಂದ ಮಾಡಿದ್ರೆ ಈ ಯಾವುದೇ ಈಗ ನಾನು ಉದಾಹರಣೆಗೆ ಹೇಳ್ತೀನಿ, ಪ್ರಯೋಗಗಳಲ್ಲೇ ಕಾಣ್ತಿದ್ಯಲ್ಲ, ಅಲ್ಲಿ 28 ಸೀಟು ಇದ್ದಂತ MLA ಕೈ ತಪ್ಪಿಸಿ ಹೊಸಬ್ರಿಗೆ ಕೊಟ್ರು. ಅಂದ್ರೆ ಏನಂತ, ನಾವು ಪಕ್ಷ ಕಾರ್ಯಕರ್ತ ಬೇಸ್ಟ್, ಕೇಡರ್ ಬೇಸ್ಟ್. ಪ್ರಯೋಗದ ಪರಿಣಾಮ ಏನಾಯ್ತು, 27 ಸೀಟ್ ಕಳ್ಕೊಂಡ್ರು. ನಾನು ಅದನ್ನ ಲಾಸ್ಟ್ ಟೈಮ್ ನಿಮ್ಮಲ್ಲೇ ಚರ್ಚೆ ಮಾಡಿದೆ. ಯಾವುದೇ ವಿಷಯದಲ್ಲೂ ನೈತಿಕತೆಯನ್ನು ಇವ್ರು ಇಟ್ಕೊಂಡು ರಾಜ್ಯಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಈಗೇನು ಏಜ್ ವೈಸ್ ಏನಾರ ಕೊಟ್ರ ಆಗಲಿಲ್ಲ. ಇಷ್ಟು ಸಲ ನಿಂತವರು ಕೊಡಲ್ಲ ಅನ್ನೋ ವಿಷಯದಲ್ಲಿ ಒಂದು ನೈತಿಕತೆಯಿಂದ ಮಾತನಾಡೋ ಒಂದು ಗಟ್ಟಿತನವನ್ನು ಏನಾರ ಇಟ್ಕೊಂಡಿದ್ರ, ಅದರಲ್ಲೂ ಮತ್ತೆ ಫೇಲ್ಯೂರ್ ಆದ್ರು. ಮತ್ತೆ ಏನು ಕುಟುಂಬ ರಾಜಕಾರಣ ಅಂತ ಬೇರೆಯವ್ರಿಗೆ ಹೇಳ್ತಿದ್ರು, ಇವರಲ್ಲಿ 42 ಜನ ಕೊಟ್ಟಿದ್ರು.
ನಮ್ಮಲ್ಲಿ 7 ಜನ ಇದ್ರೆ ನಮ್ದನ್ನ ಮಾತಾಡ್ತಾ ಇದ್ರು, ಅವ್ರದನ್ನ ಮಾತ್ರ ಅಪ್ಪಿತಪ್ಪಿ ಮಾತಾಡ್ತಿರ್ಲಿಲ್ಲ. ಈ ತರದ್ದು ದ್ವಂದ್ವಗಳಿದೆಯಲ್ಲ, ದ್ವಂದ್ವಗಳನ್ನ ನಮ್ಮ ಕರ್ನಾಟಕದ ಜನ ಸಾರಾಸಟ್ಟಾಗಿ ನಾವು ಫೂಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ನಾವು ಫೂಲ್ ಆಗ್ತಿದ್ವಿ ಅಷ್ಟೇ. ಇದು ಒಂದ್ ಕಡೆ ಆಯ್ತು. ಈಗ ನನಗೇನಾಗ್ತದೆ ನಿಖಿಲ್, ಇದನ್ನ ಒಂದ್ ಕಡೆ ನಾವು ಇಟ್ಕೊಳ್ಳೋಣ. ಇದು ನನಗೆ ಎಲ್ಲಾ ತರದ್ದು ಈ ಗೊಂದಲಗಳೇನಾಗ್ತಿದೆ, ಮುಂದಿನ ಸರ್ಕಾರದ ತಲೆ ಮೇಲೆ ಅನಾವಶ್ಯಕ ಬಂದು ಕೂರುತ್ತೆ. ಒಂದು ಕೂರುವಂಥ ವ್ಯವಸ್ಥೆ ಆಗೋಯ್ತು ಇವತ್ತಿಗೆ. ಇವತ್ತು ನಾನು ಕೇಳ್ತಕ್ಕಂಥದ್ದೇನು, ಎಲ್ಲರೂ ಯಾವುದೇ ಸರ್ಕಾರ ಆಗಿರಲಿ, ಇವತ್ತು ನನ್ನ ನಾಡು ಮತ್ತು ಜನಗಳ ಬಗ್ಗೆ ನಾನು ಮೊದಲೇ ಆದ್ಯತೆ ಕೊಟ್ಟು ನಾನು ಮಾತನಾಡಬೇಕಾಗತ್ತೆ, ನೋಡಬೇಕಾಗತ್ತೆ. ಮಾಡಬೇಕಾಗಿರ್ತಕ್ಕಂಥದ್ದೇನು, ಆಯೋಗದ ಒಂದು ಶಾಶ್ವತವಾದ ವರದಿಯನ್ನು ವೈಜ್ಞಾನಿಕ ಅಂಕಿಅಂಶಗಳ ಆಧಾರದ ಮೇಲೆ, ಜನಗಣತಿಯನ್ನು ಮೊದಲು ಮಾಡಿಸಿ ಅದರ ಅಂಕಿಅಂಶಗಳ ಆಧಾರದ ಮೇಲೆ ಯಾವ್ಯಾವ ಸಮುದಾಯಕ್ಕೆ ಏನೇನು ನ್ಯಾಯಬದ್ಧವಾಗಿ ಕೊಡಬೇಕಾಗಿದೆಯೋ ಕೊಡೋಣ. ಎಲ್ಲ ಸಮುದಾಯಗಳು ರಾಷ್ಟ್ರ ಮಟ್ಟದಲ್ಲೇ ಜಾತಿ ಮತ್ತೆ ಜನ ಗಣತಿ ಆಗ್ಲಿ ಅನ್ನೋ ಬೇಡಿಕೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ನಾವು ಒತ್ತಾಯ ಮಾಡ್ತೀವಿ. ಆಲ್ರೆಡಿ 2011ರಲ್ಲಿ ಸೆನ್ಸಸ್ ಆಗುವಾಗ ಜಾತಿ ಕೂಡ ಸೇರಿಸೇ ಮಾಡಿದ್ದಾರೆ. ಆದ್ರೆ ರಿಲೀಸ್ ಮಾಡಿದಾಗ ಅದನ್ನೇ ಮೊನ್ನೆ ರಾಹುಲ್ ಗಾಂಧಿ ಆಗ್ಬೇಕು ಅಲ್ಲ, ಅದು ಆಗಿದೆ. ಅಲ್ಲಿ ಜಾತಿಯನ್ನ ಹೊರಗಿಟ್ಟು ಉಳಿದ ಡಾಟಾವನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನೇ ರಾಹುಲ್ ಗಾಂಧಿ ಡಿಮಾಂಡ್ ಮಾಡಿದ್ದು ಕೋಲಾರದಲ್ಲಿ. ಅದು ಅಧಿಕೃತವಾಗಿ ನಮಗೆ ಜಾತಿ ಗಣತಿ ಏನಾಯ್ತು, ನಮಗೆ ಅಧಿಕೃತವಾಗಿ 10 ವರ್ಷಕ್ಕೊಂದ್ಸಲ ಮಾಡ್ಬೇಕಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ. ಅದನ್ನ ಒಂದ್ ರೀತಿ ಪಾರ್ಷಿಯಲ್ ಆಗಿ ಯಾವ್ಯಾವ್ದೋ ಕಾರಣಕ್ಕೆ ಮಾಡಿದ್ದಾರೆ. ಚರ್ಚೆ ಆಯ್ತು ಅಂದ್ರೆ ಬಹಳಷ್ಟು ದೊಡ್ಡದಾಗ್ಬಿಡ್ತದೆ. ಈಗ ಮೀಸಲಾತಿ ಅಂತ ಇವರು ಏನೇನು ಪ್ರಯೋಗಗಳು, ನಾನು ಒಂದು ಉದಾಹರಣೆಯನ್ನು ಲಾಸ್ಟ್ ಟೈಮ್ ಸಹ ಪ್ಯಾನಲ್ ಡಿಸ್ಕಷನ್ ಇಲ್ಲೇ ಕೊಟ್ಟೆ. ಯುಗಾದಿ ಬಂದಾಗ ನೀವು ಜಟ್ಕಾ ಕಟ್ ಮಾಡಿದ್ರಪ್ಪ, ಏನು ಕಳೆದ ಯುಗಾದಿಯಲ್ಲಿ. ಈ ಯುಗಾದಿಯಲ್ಲಿ ಯಾಕೆ ಮಾಡಲಿಲ್ಲ? ಬದ್ಧತೆ ಎಲ್ಲೋಯ್ತು ನಿಮ್ದು? ಒಂದು ಯುಗಾದಿಗೆ ನೀವು ಜಟ್ಕಾ ಕಟ್ ಮಾಡ್ತೀರಿ, ಈ ಮೊನ್ನೆ ಯುಗಾದಿಗೆ ಜಟ್ಕಾ ಕಟ್ ಯಾಕೆ ಬರಲಿಲ್ಲ? ಅಂದ್ರೆ ನಿಮ್ಮ ಉದ್ದೇಶ ಏನಲ್ಲಿಗೆ? ಇವರು ಮಾಡಿದಂತಹ ಪ್ರತಿಯೊಂದು ಪ್ರಯೋಗಗಳು ಸಹ ತಳಕಳಕಾಗೋದ್ವೆಲ್ಲ. ಇದು ಉತ್ತರ ಪ್ರದೇಶದಲ್ಲಿ ಏನೇನೋ ಮಾಡಿದ್ವಿ, ಅಯ್ಯೋ ಉತ್ತರ ಪ್ರದೇಶದ ಅಲ್ಲಿಯ ಡೆಮೋಗ್ರಫಿಗೆ ಅಲ್ಲಿ ಪರಿಸ್ಥಿತಿಗೆ ಹೊಂದ್ಕೊಂತೋ ಏನೋ. ಆದ್ರೆ ಕರ್ನಾಟಕ ಏನು ಅಂತ ನೀವು ಕರ್ನಾಟಕದ ಲೀಡರ್ಗಳು ಕೇಂದ್ರದ ನಾಯಕರಿಗೆ ಹೇಳೋ ಸ್ಥಿತಿಲೇ ಇರಲಿಲ್ಲ. ಪೆಟ್ಟು 2ರಷ್ಟು ನಮಗೆ ಬಿತ್ತು. ಇವಾಗ ನಮಗೇನಾಗ್ತಿದೆ ಅಮ್ಮ, ಇವ್ರು ಮಾಡಿದಂತಹ ಉರಿಗೌಡ ಅಥವಾ ನಂಜೇಗೌಡ ಪ್ರಯೋಗಗಳು ಪ್ರತಿಯೊಂದನ್ನು ಸಹ ಒಂದು ಕಡೆ ಅಯ್ಯೋ ಬಾಡಪ್ಪ ಸಾಕಾಗಿದೆ ಇವ್ರ ಸವಾಸ್ಗಳು, ಮತ್ತೆ ಎಲ್ಲಿ ಈ ರೀತಿ ಸಮ್ಮಿಶ್ರ ಬಂತು ಅಂದ್ರೆ ಕಿತ್ಲಾಡ್ತಾರೋ ಏನೋ. ಇವಾಗ ನಮ್ಮ ಸರ್ಕಾರವನ್ನ ಕಾಂಗ್ರೆಸ್ನವರೇ ಬಿಡಿದ್ರೋ ಮತ್ತೊಬ್ಬರೇ ಬಿಡಿಸಿರೋ ಅದು ಚರ್ಚೆಯ ವಿಷಯ ಅಲ್ಲ. ಆದ್ರೆ ಈಗ ಬರ್ತಕ್ಕಂಥದ್ದೇನು, ಜನಗಳ ಮನಸ್ಸಿಗೆ ಹೋಗಿದ್ದೇನು, ಒಂದು ಸ್ಥಿರ ಸರ್ಕಾರ ಬೇಕು ಅನ್ನೋ ನಿಟ್ಟಲ್ಲಿ ಯೋಚನೆ ಮಾಡಿದಾಗ ನಾನು ಕಾಣಿಸ್ತಾ ಇದೆ ಇಲ್ಲಿ. ಅದನ್ನು ನಾನು ಇವತ್ತು ನಾನು JDS ಪಕ್ಷದವನ್ನ ಆಗಿರ್ಬೋದು, ಅದು ನಂತರ. ಆದ್ರೆ ಅಲ್ಲಿರ್ತಕ್ಕಂಥ ಚಿತ್ರಣ ಏನ್ ಕೊಡ್ತಾ ಇದೆ ನನಗೆ, ಒಂದು ಕಡೆ ಸತ್ಯವಾಗಿ ಕಾಣಿಸ್ತಾ ಇದೆ. ಅದು ಸತ್ಯವಾಗಿ ಕಾಣಿಸ್ದಾಗ ಯಾಕೆ ಕಾಂಗ್ರೆಸ್ ಪರವಾಗಿ ಯಾಕೆ ಹೋಗ್ತಿದೆ ಅಂತಂದ್ರೆ ಇದು ಪ್ರಶ್ನೆಗಳು. ಇವಾಗ ಇನ್ನೊಂದು ರಾಷ್ಟ್ರೀಯ ಪಕ್ಷ ಏನ್ ಮಾಡ್ತು, ಮಾಡಿದಂತ ಎಲ್ಲ ಅವಾಂತರಗಳು ಇದಿಷ್ಟು ಸಹ ರಾಜ್ಯದ ಅಭಿವೃದ್ಧಿ ಪರವಾದ ಯಾವುದೇ ಕಾರ್ಯಕ್ರಮಗಳಲ್ಲ. ಇದನ್ನು ಒಪ್ಪುವಂಥದ್ದು. ನಾನಿಲ್ಲೇ ಹೇಳಿದೆ ಪಂಡೋರ ಬಾಕ್ಸ್ ಅಂತ ಹೇಳಿದ್ದೆ. ಕಚ್ಚಿಸ್ಕೊಂಡವ್ರು ನೀವು, ಜೇನ್ ತುಪ್ಪ ಸಿಕ್ಕಿರೋದು ಕಾಂಗ್ರೆಸ್. ಇವತ್ತು ನಾವು ಇಬ್ರು ನೋಡೋ ಸ್ಥಿತಿಯಲ್ಲಿ ನಾವಿದ್ದೀವಿ ಇವಾಗ. ಈಗೇನಾಗಿದೆ, ನನಗೆ ಪಂಡೋರ ಬಾಕ್ಸ್ ಕೈ ಹಿಡಿಬೇಡಿ ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ. ಪಂಡೋರ ಬಾಕ್ಸ್ ಇದು ತರಾತುರಿಯಲ್ಲಿ ಮಾಡೋ ಕೆಲಸ ಅಲ್ಲ. ಬಹಳಷ್ಟು ಕಾಲವನ್ನು ತಕೊಂಡು, ಬಹಳಷ್ಟು ಅಧ್ಯಯನವನ್ನು ತಕೊಂಡು, ಅಂಕಿಅಂಶಗಳ ಆಧಾರದಲ್ಲಿ ವೈಜ್ಞಾನಿಕವಾಗಿ ಮಾಡಿ, ಇಲ್ಲ ಅಂದ್ರೆ ನೀವು ಯಾರಿಗೋ ಓಲೈಸೋಕ್ ಹೋಗಿ ಮತ್ತೆ ಯಾರಿಗೋ ಅನ್ಯಾಯ ಮಾಡ್ತೀರಿ. ಇದು ಬೇಡ. ಮತ್ತೆ ಅದನ್ನ ಸರಿಪಡಿಸೋಕೆ ಇನ್ನೊಂದು ಸರ್ಕಾರ ಬರ್ಬೇಕಾ? ಮಧು ಈಗ ಆಮೇಲೆ ಒಂದೇ ಒಂದು ವಿಷಯ ನಾನು ನಿಲ್ಲಿಸ್ಬಿಡ್ತೀನಿ. ಇದು ಎಲ್ಲರ ಎಷ್ಟರ ಮಟ್ಟಿಗೆ ಹೋಯ್ತು ಅಂತಂದ್ರೆ ಮೀಸಲಾತಿಯ ಪರಿಕಲ್ಪನೆಯನ್ನೇ ಇದು ಬುಡಮೇಲ್ ಮಾಡ್ಬಿಡ್ತಿದ್ದು. ಇವ್ರು ಮಾಡಿದಂತ ಕ್ರಿಯೆ ಇದೆಯಲ್ಲ, ಮೀಸಲಾತಿ ಹೆಸರಲ್ಲಿ ಕರ್ನಾಟಕದಲ್ಲಿ ಎಂತಹ ದೊಡ್ಡ ಷಡ್ಯಂತ್ರ ನಡೆದಿತ್ತು ಅಂತಂದ್ರೆ ಈ ಕುರುಬ ಸಮಾಜದವ್ರು ಎತ್ಕಟ್ಬಿಟ್ರು. ಎಸ್ಟಿ ಮೀಸಲಾತಿ ಅಂತ ಹೇಳಿ ಕುರುಬರನ್ನ ಎಸ್ಟಿಗಳ ವಿರುದ್ಧ ಎತ್ಕಟ್ಟೋ ಪ್ರಯತ್ನ ಮಾಡಿದ್ರು. ಯಾರ ನೇತೃತ್ವ? ಸನ್ಮಾನ್ಯ ಈಶ್ವರಪ್ಪನವ್ರ ನೇತೃತ್ವ. ಏನ್ ಇಡೀ ರಾಜ್ಯ ತುಂಬಾ ನಾವು ಲಕ್ಷಾಂತರ ಜನ ಸೇರಿಸ್ಬಿಟ್ಟು ಸಮಾವೇಶ ಮಾಡ್ತೀವಿ ಅಂತ ಮಾಡಿಸಿ ಕುರುಬರನ್ನು ಹೊಡೆಯೋ ಪ್ರಯತ್ನ ಮಾಡಿದ್ರು. ಕುರುಬರನ್ನ ವಾಲ್ಮೀಕಿಗಳ ವಿರುದ್ಧ ಎತ್ಕಟ್ಟೋ ಪ್ರಯತ್ನ ಮಾಡಿದ್ರು. ವಾಲ್ಮೀಕಿ ಸಮುದಾಯದವ್ರನ್ನ ಎತ್ಕಟ್ಟಿದ್ರು. ಆನ್ ಗ್ರೌಂಡ್ ಏನ್ ಗೊತ್ತಾ ನಿಕೇತ್, ನಾನು ಸ್ವಲ್ಪ ಅನುಭವ ಇರೋದ್ರಿಂದ ವಾಲ್ಮೀಕಿಗಳು ಕುರುಬರು ದೇ ಆರ್ ಆಲ್ರೆಡಿ ಅಗೇನ್ಸ್ಟ್ ಈಚ್ ಅದರ್. ಅದನ್ನ ಪ್ರಯತ್ನ ಒಂದು ಏನ್ ಗೊತ್ತಾ, ಹಿಂದುಳಿದ ಜಾತಿಗಳು ಎನ್ನುವುದು ಅದು ಒಂದು ಗುಂಪು ಅಲ್ಲ. ಅದು ಪರಸ್ಪರ ವಿರೋಧಗಳು ಪರಸ್ಪರ ಇದ್ದೇ ಇರುತ್ತೆ. ಅದೇ ರೀತಿ ಈಗ ಕರಾವಳಿಯಲ್ಲಿ ಈ ಸರಿ ಹಿಂದೂ ಮುಸ್ಲಿಂ ಇರ್ಲಿಲ್ಲ, ಬಂಟ ಬಿಲ್ಲವ ಇತ್ತು. ಅದರಿಂದ ಅಂತದ್ ಇದ್ದೇ ಇರುತ್ತೆ, ಅದು ಇರುತ್ತೆ. ನಾನ್ ಹೇಳ್ತಾ ಇರೋದು ಈಗ ಅಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇನ್ನೊಂದು ಹೇಳ್ಬೇಕು ನಾವೇನು ಅಂತಂದ್ರೆ, ಇದು ಕೇವಲ ಕುರುಬರನ್ನ ವಾಲ್ಮೀಕಿಗಳ ವಿರುದ್ಧ, ವಾಲ್ಮೀಕಿಯವರನ್ನ ಕುರುಬರ ವಿರುದ್ಧ ಮಾತ್ರ ಎತ್ಕಟ್ಟೋ ಪ್ರಯತ್ನ ಆಗಿರ್ಲಿಲ್ಲ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ವ್ಯಕ್ತಿ ಏನಿದ್ರು ಅವರಿಂದ ಕುರುಬರನ್ನ ಕಿತ್ಕೊಂಡು ಅವರನ್ನ ಷಡ್ಯಂತ್ರ ರೂಪಿಸಿದ್ರು. ಮಾತ್ರ ಅಲ್ಲ, ವಾಲ್ಮೀಕಿ ಸಮುದಾಯವನ್ನ ರಾಮುಲು ನೇತೃತ್ವದಲ್ಲಿ ಸಮುದಾಯವನ್ನ ಸರ್ ಅಲ್ಲಿ ಕೂಡ
ಅಲ್ಲೆರಡು ಗುಂಪು ಮಾಡಿದ್ರು, ಒಂದು ಯತ್ನಾಳ್ ಗುಂಪು, ಇನ್ನೊಂದು ನೀರಾಣಿ ಗುಂಪು. ಅಲ್ಲಿ ಕೂಡ 2 ಗುಂಪು ಮಾಡಿ ಒಡೆದಾಡಿಸುವಂತ ಕೆಲಸ ಮಾಡಿದ್ರು. ಎಲ್ಲದರ ಹಿಂದೆ ಇರುವ ಫೋರ್ಸ್ ಒಂದೇ RSS. ನಾನು ಒಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ನೀವು ಬದ್ಧತೆ ಮತ್ತು ಪ್ರಾಮಾಣಿಕತೆ ಸಾಮಾಜಿಕ ಯಾವುದು ಗೊತ್ತಾ? ಇಡೀ ಸಮುದಾಯ ಅಂದ್ರೆ ಕುರುಬ ಸಮುದಾಯ ಒಂದು ದೊಡ್ಡ ಸಮಾವೇಶ ಮಾಡುತ್ತೆ ST ಕೊಡ್ಬೇಕಂತ. ಸಿದ್ದರಾಮಯ್ಯ ಅವರು ಒಬ್ಬರೇ ಅದಕ್ಕೆ ಹೋಗದೆ ಕೂತಿದ್ರು. ಜೋಡಿ ಅಲ್ಲಿ ಹೈಯೆಸ್ಟ್ ಕ್ಲಾಪ್ ಬಿದ್ದದ್ದು ಸಿದ್ದರಾಮಯ್ಯನವರಿಗೆ. ಇಟ್ ಶೋಸ್ ಅದು ಸುಲಭ ಅಲ್ಲ. ಇವತ್ತಿನ ಈ ಜಾತಿಗ್ರಸ್ತ ರಾಜಕಾರಣದಲ್ಲಿ ಇಡೀ ಸಮುದಾಯ ಒಂದು ಸಮಾವೇಶ ಮಾಡುತ್ತೆ, ನೀವು ಮಾಡಿದ್ದು ತಪ್ಪು ಅಂತ ಒಬ್ಬ ವ್ಯಕ್ತಿ ಮನೆಯಲ್ಲಿ ಕೂರುದಿದೆ ಅಲ್ಲ, ಬಹಳ ರಿಸ್ಕಿ ಅದು. ಸಿದ್ದರಾಮಯ್ಯನವರು ಮಾತ್ರ ಮಾಡಿದ್ದಾರೆ ಅದು ನಾನು ಅವ್ರ ಜೊತೆ ಇದ್ದೇನೆ ಅಂತ ಹೇಳ್ತಾ ಇಲ್ಲ. ಇದು ಇಂಥ ಒಂದು ಬದ್ಧತೆ ಪ್ರಾಮಾಣಿಕತೆ ಬೇಕಾಗುತ್ತೆ. ರೈಟ್ ಮಧು, ಬದ್ಧತೆ ಪ್ರಾಮಾಣಿಕತೆ, ನಿರ್ಧಾರದಲ್ಲಿ ಮುಂದಾಲೋಚನೆಯ ಕೊರತೆ, ಕಾನೂನಾತ್ಮಕ ಅಡೆತಡೆಗಳನ್ನ ಲೆಕ್ಕಿಸದೆ ಕೇವಲ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಾಡಿದಂತ ನಿರ್ಧಾರ ಅಂತ ಇವತ್ತು ಯಾಕೆ ನೀವು ಮೇಲೆ ಆರೋಪ ಮಾಡಬಾರ್ದು? ಈ ಆರೋಪಕ್ಕೆ ಈ ಫಲಿತಾಂಶನೇ ಪೂರಕವಾಗಿದೆಯಾ ಅಂತ. ಮೊದಲನೇದಾಗಿ ಜನಾದೇಶ ಬಂದಿದೆ, ಅದನ್ನ ನಾವು ಒಪ್ಕೋತೀವಿ. ದಿಸ್ ನೋ ಡೌಟ್ ಅಬೌಟ್ ಇಟ್. ವಿ ಕಂಗ್ರಾಚುಲೇಟ್ ದಿ ಕಾಂಗ್ರೆಸ್ ಇಸ್ ಅ ವೆರಿ ಹ್ಯಾಪಿ ಮೋಡ್. ಪ್ಲೀಸ್ ಕ್ಯಾರಿ ಆನ್ ವಿತ್ ದಿ ಗುಡ್ ವರ್ಕ್. ನಾವು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡೆಮೋಕ್ರಸಿ ಈಸ್ ನಾಟ್ ಇನ್ ಡೇಂಜರ್ ಅಂತ ಬಹುಶಃ ರಾಹುಲ್ ಗಾಂಧಿ ಅವ್ರಿಗೆ ಹೇಳಬೇಕಾಗತ್ತೆ. ಎರಡನೇದು, ಸದ್ಯ EVMCಗೆ ಅವ್ರ ದಿನ ಪೂಜೆ ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟು ದಿವಸ EVMs ಮೇಲೆ ದೇ ಯೂಸ್ ಟು ಬ್ಲೇಮ್ ದಿ EVMs ಎಲ್ಲ ಆಗುವ ಏನೋ ಮೋಸ ಆಗ್ಬಿಟ್ಟಿದೆ ಅಂತ. ಪರ್ಹ್ಯಾಪ್ಸ್ ದೇ ನೀಡ್ ಟು ರೀಥಿಂಕ್ ಆನ್ ದಟ್. ಇಷ್ಟು ಹೇಳ್ತಾ, ಇವಾಗ ರಿಸರ್ವೇಷನ್ ಬಗ್ಗೆ ನೀವೆಲ್ಲ ಮಾತಾಡಿದ್ರಿ. ಇವಾಗ ಮುಸ್ಲಿಂ ರಿಸರ್ವೇಷನ್ ಬಗ್ಗೆ ಸರ್ ಮಾತಾಡಿದ್ರು, ನಮ್ಮ ಗುಡ್ ಫ್ರೆಂಡ್ ಮೌರ್ಯ ಮಾತಾಡಿದ್ರು. ಸರ್, ಈವನ್ ನೋ ವಿ ಆರ್ ಟೆಲಿಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ನೀವು ಹೇಗೆ ಅದನ್ನ ಚಿನ್ನಪ್ಪರೆಡ್ಡಿ ಕಮಿಷನ್ ಅವ್ರು ಯಾವಾಗ ತೊಗೊಂಬಂದ್ರು ಮತ್ತು ಇವ್ರು ಯಾವಾಗ ಗವರ್ಮೆಂಟ್ ಆರ್ಡರ್ ಕೊಟ್ಟರು 1995ನಲ್ಲಿ, ಇಟ್ ಈಸ್ ಕ್ವೆಶ್ಚನಬಲ್, ಇಟ್ ವಿಲ್ ಬಿ ಕ್ವೆಶ್ಚನ್, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ನಾವು ಇಷ್ಟೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಆ ರಿಸರ್ವೇಷನ್ ಬಗ್ಗೆ ಅಂತ ಹೇಳ್ತಿರಲ್ಲ. 26th May 1949 ವೆನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಆದಾಗ, ನನ್ ಅದರ್ ದ್ಯಾನ್ ತಜಮಲ್ ಹುಸೇನ್ ಹೂ ವಾಸ್ ಆಲ್ಸೋ ಮುಸ್ಲಿಂ ಮೆಂಬರ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂಡ್ ಎಜಾಜ್ ಬೇಗಂ ರೆಸೂಲ್ ಅವ್ರು ಹೇಳಿದ್ದಾರೆ, ವಿ ಡು ನಾಟ್ ನೀಡ್ ಮುಸ್ಲಿಂ ರಿಸರ್ವೇಷನ್ ಅಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅವ್ರು ಹೇಳಿರುವಂತದ್ದು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅನ್ಬಿಟ್ಟು ಅದನ್ನ ಆದ್ಮೇಲೆ ಕಾನ್ಸ್ಟಿಟ್ಯೂಷನ್ ಮಾಡಿರುವಂತದ್ದು. ಹಂಗಿದ್ಮೇಲೆ ಅವ್ರಿಗಷ್ಟು ಜ್ಞಾನ ಇರಲಿಲ್ಲ, ನಮಗಷ್ಟು ಜ್ಞಾನ ಇದೆ ಅಂತ ಲೆಕ್ಕನಾ? ಹೌ ವಾಸ್ ಇಟ್ ಡನ್? 1921ನಲ್ಲಿ ಮಿಲ್ಲರ್ಸ್ ಕಮಿಷನ್ ಮಾಡಿದ್ರು, ಆಮೇಲೆ ನಾಗನಗೌಡ ಕಮಿಷನ್ ಮಾಡಿದ್ರು, ಅದಾದ್ಮೇಲೆ ಸರ್ ಹೇಳ್ತಿದ್ದಂಗೆ ದೇವರಾಜ್ ಅರಸ್ ಕಮಿಷನ್ ಮಾಡಿದ್ರು, ದೇವರಾಜ್ ಅರಸ್ ಕಮಿಷನ್ ಹಾವನೂರ್ ಕಮಿಷನ್ ಮಾಡಿದ್ರು, ಹೈಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು? ವಾಪಸ್ ತಗೊಳ್ಳಿ, ತಿರ್ಗಾ ಇನ್ನೊಂದ್ಸರಿ ರೀಕನ್ಸಿಡರ್ ಮಾಡಿ ಅಂತ ಹೇಳಿದ್ರು. ಸೊ ದೇರ್ಫೋರ್ ಇಟ್ ಇಸ್ ನಾಟ್ ಅ ಸೆಟಲ್ಡ್ ಇಶ್ಯೂ ಟಿಲ್ ನೌ. ಅದಾದ್ಮೇಲೆ ವೆಂಕಟಸ್ವಾಮಿ ಕಮಿಷನ್ ಬಂತು. ಸೊ ದೇರ್ಫೋರ್ ಅದಾದ್ಮೇಲೆ ಚಿನ್ನಪ್ಪರೆಡ್ಡಿ ಕಮಿಷನ್ ಬಂತು. ಇಟ್ ಇಸ್ ನಾಟ್ ಅ ಸೆಟಲ್ಡ್ ಡಿಸಿಷನ್ ಟಿಲ್ ಡೇಟ್. ಸುಪ್ರೀಂ ಕೋರ್ಟ್ ಹ್ಯಾಸ್ ನಾಟ್ ಕಮ್ ಟು ಅ ಡಿಸಿಷನ್ ಟಿಲ್ ಡೇಟ್. ದೇರ್ಫೋರ್ ವಿ ಆರ್ ಟೆಲಿಂಗ್ ನೋ, ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಯಾಕಂದ್ರೆ 2B ಅಂತ ತಗೊಂಡು ಹಾಕಿದಾಗ 1995ನಲ್ಲಿ ಗವರ್ಮೆಂಟ್ ಆರ್ಡರ್ ಮಾಡಿದಾಗ, ದೇವೇಗೌಡರ ಸರ್ಕಾರ ಇದ್ದಾಗ, ಇಟ್ ವಾಸ್ ಇನ್ 6%, ಇದನ್ನ 4% ಮಾಡಿದ್ರು. ನಾನು ಕ್ವಶನ್ ಮಾಡ್ತಾ ಇದೀವಿ, ಯು ಪ್ಲೀಸ್ ಟೆಲ್ ಅಸ್ ಅನ್ಬಿಟ್ಟು. ತಪ್ಪೇನಿಲ್ಲ ಅದರಲ್ಲಿ. ನಿಮಗದು ಸೈದ್ಧಾಂತಿಕವಾಗಿ ಅದು ನಿಮ್ಗೆ ಅಗೇನ್ಸ್ಟ್ ಆಗಿರ್ಬೋದು. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಲ್ಲ ನೀವು. ಅಲ್ಲ ಸರ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಒಂದ್ ನಿಮಿಷ ಹೇಳ್ತೀನಿ. ವಾಟ್ ಯು ಆರ್ ಟಾಕಿಂಗ್ ಇಸ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಹೇಳ್ತಾ ಇದ್ದೀರಾ? Kindly see Article 16(4) and 15(4). It is not economically backward. ಇಲ್ಲ. Socially, educationally backward. Socially educational ಅಲ್ಲ ಇದು. No. Please try to socially educational ಇದೆ. Socially and educational ಸರ್, ಒಂದ್ ಹೇಳ್ತೀನಿ ಮೌರ್ಯ, ಪ್ಲೀಸ್ ಲಿಸನ್ ಟು ಮೀ. ನಾವಿಲ್ಲಿ ಮಾತಾಡ್ತಾ ಇರುವಂತದ್ದು ಪ್ರಥಮತಃ ಮುಸ್ಲಿಂ ರಿಸರ್ವೇಷನ್ ಬಗ್ಗೆ. ನೀವು ಹೇಳ್ತಿರೋಂಥದ್ದು ಆರ್ಟಿಕಲ್ 16(4), ಆರ್ಟಿಕಲ್ 15(4) ಅಲ್ಲಿ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇರುವಂತದ್ದು. ಟೇಕ್ ಎನಿ ಜಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ರೈಟ್ ಫ್ರಮ್ ಸ್ಟೇಟ್ ಆಫ್ ಮೆಡ್ರಾಸ್ ವೆಂಕಟರಮಣ ಅಂತ ತಗೊಂಡ್ಬಂದ್ರು ಕೂಡ, ವಾಟ್ ದ ಸುಪ್ರೀಂ ಕೋರ್ಟ್ ಹಸ್ ಟೋಲ್ಡ್ ಇಸ್ caste is a dominant factor for determination of caste. That's what we are telling. Exactly, that's what we are telling. Where is the question of Muslim reservation coming into picture as a religion? We are talking about EWS, EBS. ನಿಖಿಲ್,
ಸೊ ದೇರ್ ಫೋರ್ ಅದನ್ನ ಇಂದಿರಾ ಸಾಹನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲೂ ಹೇಳಿದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಡಾಮಿನೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆ ಇರುವಂತದ್ದು, ಆಲ್ ಆಫ್ ಅ ಸಡನ್ how did Muslim reservation come into picture? Is it been decided by the Supreme Court of India? No. ನೀವು ಅವಾಗ ಏನಾಯ್ತು ಅಂದ್ರೆ ನಿಮ್ಮ ಒಂದು ಪೊಲಿಟಿಕಲ್ ಅಪೀಸ್ಮೆಂಟ್ ಗೋಸ್ಕರ ನೀವು ಮಾಡಿದ್ದು. ಹಾಗಾಗಿ ದೇರ್ ಫೋರ್ ಅದಿನ್ನು ಕ್ವಶನಬಲ್ ಆಗಿದೆ. ಆಂಧ್ರ ಪ್ರದೇಶ ಆಂಧ್ರ ವರ್ಷದಿಂದ ಇದೆ. ಆಂಧ್ರ ಪ್ರದೇಶದು ಬಿಫೋರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಫಿನಿಶ್ ಅಲ್ಲ ಈವನ್ ಅದು ಅರ್ಚನಾ ರೆಡ್ಡಿ ವರ್ಸಸ್ ಇದು ಇಟ್ ಇಸ್ ಸ್ಟಿಲ್ ಒಂದ್ ನಿಮಿಷ ಪ್ಲೀಸ್ ನೀವು ಮಾಡಿದಾಗ 2 ಕೇಸ್ ಇದೆಯಪ್ಪ ಆಂಧ್ರನಲ್ಲಿ. ಒಂದು ಪ್ರಯಾರಿಟಿ ಅಪ್ಲಿಕೇಶನ್ ಅದು ನಿಲ್ಲಿಲ್ಲ, ಇಂಟರ್ನಲ್ ರಿಸರ್ವೇಶನ್ ಕೊಡ್ಲಿಕ್ಕೆ ಹೋದ್ರು, ಇಂಟರ್ನಲ್ ರಿಸರ್ವೇಶನ್ ಆಗ್ಲಿಲ್ಲ ಅಂದಾಗ ಪ್ರಯಾರಿಟಿ ಅಪ್ಲಿಕೇಶನ್ ಹೋದ್ರು. ಪಂಜಾಬ್ನಲ್ಲಿ ಸ್ಟ್ರೈಕ್ ಡೌನ್, ಆಂಧ್ರ ಅದು ಸ್ಟ್ರೈಕ್ ಡೌನ್. ಅವರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ನಿಮಗೆ ವ್ಯಕ್ತ ಮಾಡುವ ಅಧಿಕಾರ ಇದೆ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದ್ರೆ, ನೀವು ಆ ರಿಸರ್ವೇಶನ್ ಕಿತ್ತಾಕುವಾಗ ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಒಂದು ಅಧ್ಯಯನ, ಒಂದು ಆಯೋಗದ ವರದಿ ಏನಾದ್ರೆ ಇದೆಯಾ ಅಂತ. ಮಧು ಒಂದೇ ಒಂದು ನಿಮಿಷ ಹೋಲ್ಡ್ ಆನ್ ಟು ಯುವರ್ ಥಾಟ್ ಮಧು. ನಾನು ಒಂದು ಬ್ರೇಕ್ ತಗೊಳ್ಳೇಬೇಕು. ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಮೇಲೆ ಮೀಸಲಾತಿ, ಜಾತಿ ಸಮುದಾಯಗಳ ಮತದಾನ, ಇದರ ಪ್ರಭಾವ ಪರಿಣಾಮ ನಮ್ ಕಣ್ಮುಂದೆ. ಇನ್ನ ಮುಂದೆ ಏನಾಗಬೇಕು, ಸಿಎಂ ರೇಸ್ ನಲ್ಲಿ ಯಾರು ಹೇಗೆ, ಕೊಟ್ಟಂತ ಗ್ಯಾರಂಟಿ ಬಗ್ಗೆ ಕ್ಲಾರಿಟಿ ಕೊಡೋ ಅಂತ ಟೈಮ್ ಬಂತ. ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಕೈ ಹಿಡಿದ ಕರ್ನಾಟಕ ಮುಂದುವರಿತಿದೆ. ಕೈ ಈಗ ಹಿಡಿದಿದೆ, ಈ ಕೈ ಬಿಡಬಾರ್ದು ಅಂದ್ರೆ ಒಂದಷ್ಟು ವಿಷಯಗಳ ಬಗ್ಗೆ ಸ್ಪಷ್ಟನೆ ಬೇಕಾಗಿದೆ. ಯಾವ ವಿಷಯಗಳು? ಇನ್ನು ಕೆಲವೇ ನಿಮಿಷಗಳಲ್ಲಿ. ಜಾತಿ ಮೀಸಲಾತಿ ನಿರ್ಧಾರದ ಪ್ರಭಾವ ಮತದಾನದ ಮೇಲೆ ಆಗ್ಲಿಲ್ಲ, ಆಗಿದ್ರೂ ಕೂಡ ವ್ಯತಿರಿಕ್ತವಾಗಿ ಆಗಿದೆ ಬಿಟ್ರೆ ಸಕಾರಾತ್ಮಕವಾಗಿ ಬಿಜೆಪಿಗೆ ಅನುಕೂಲ ಆಗ್ಲಿಲ್ಲ. ಇದರಿಂದ ಪ್ರಯೋಗ ಎಕ್ಸ್ಪರಿಮೆಂಟು ಲ್ಯಾಬ್ ಮಧು, ಈ ಎಕ್ಸ್ಪರಿಮೆಂಟ್ ಒಂದ್ ಸ್ವಲ್ಪ ರಿಯಾಕ್ಟ್ ಆಗಿದ್ದು ಬೇರೆ ತರ ಅಂತ ಅಲ್ಲ ಇರ್ಬೋದೇನೋ. ಕಾನೂನಾತ್ಮಕವಾಗಿ ನೋಡಪ್ಪ, ನೀವೆಲ್ಲರೂ ಇಲ್ಲಿ ತಿಳಿದವ್ರು ಇದ್ದೀರಿ, ನೀವೆಲ್ಲರೂ ಇನ್ನ 1 ಅವರ್ ಅಲ್ಲ 1 ದಿನ ಬಿಟ್ಟರು ಚರ್ಚೆ ಮಾಡ್ತೀರಿ, ಅದು ಪ್ರಶ್ನೆ ಬೇರೆ. ಸಾಮಾನ್ಯರಿಗೆ ನಮ್ಮಂತವ್ರಿಗೆ ತಿಳಿಸಿ ಹೇಳ್ಬೇಕಲ್ಲ. ಇಲ್ಲ, ನಮ್ಮಂತವ್ರಲ್ಲಿ ಏನ್ ಸಂಶಯ ಇದ್ದಿದ್ದು? ಚುನಾವಣೆಗೂ 1 ವಾರದ ಮುಂಚೆ ಇವ್ರು ನಿರ್ಧಾರ ಮಾಡಿದ್ದಾರೆ, ಇವ್ರು ಮಾಡ್ತಾರ ಇಲ್ವೋ ಗೊತ್ತಿಲ್ಲ, ಇವ್ರ ಉದ್ದೇಶ ಏನು ನಮಗೆ ಗೊತ್ತಿಲ್ಲ. ನೀವು 2B ಅಂತಿದ್ರಿ. 2008ರಿಂದ 13 ತನಕ ನಿಮ್ದೇ ಸರ್ಕಾರ ಆಯ್ತು. ಅವತ್ತು ಇತ್ತಲ್ಲ 95 ನಲ್ಲಿ ಇದು ಆರ್ಡರ್ ಆಗಿದ್ದು. ಯು ಡಿಡ್ಂಟ್ ಥಿಂಕ್ ಆಫ್ ಇಟ್ ದೆನ್, ಬಿಕಾಸ್ ಕೇಂದ್ರದಲ್ಲಿ ನೀವು ಇರ್ಲಿಲ್ಲ ಅವತ್ತು. ಮಾಡಬಹುದಾಗಿತ್ತು. ಇಫ್ ಅಟ್ ಆಲ್ ಇದು ಸಾಂವಿಧಾನಿಕವಾಗಿ ಇರೋದೇ ಅಂತ ಆದ್ರೆ ಅವತ್ತೇ ಮಾಡಬಹುದಾಗಿತ್ತು. ನಿಖಿಲ್, ನೀವು ಈ ಪ್ರಶ್ನೆ ಕೇಳಿದಾಗ ನನಗೂ ಒಂದು ಪ್ರಶ್ನೆ ಬರುತ್ತೆ, ಯಾಕೆ 94ರಲ್ಲಿ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ, ಯಾಕೆ ಮಿಕ್ಕಿದ್ದೆಲ್ಲ 72ರಲ್ಲೇ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಆದ್ರೆ ಎಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಗೂ ಅವ್ರದೇ ಆದ ಒಂದು ಸ್ಟ್ರಾಟಜಿ ಅಂತ ಇರುತ್ತೆ. ಬಹುಶಃ ಸ್ಟ್ರಾಟಜಿ ಮೇಲೆ ಮಾಡಿರುವಂಥದ್ದು. ಹಾಗನ್ ಮಾತ್ರಕ್ಕೇನೆ ನಾವು ತಪ್ಪು ಅಂತ ಏನಲ್ಲ, ಅದು ಕಾನೂನಾತ್ಮಕವಾಗಿದೆ, ನಡಿಲಿ. ಆಮೇಲೆ ಇನ್ನೊಂದು ವಿಷಯ, ಐ ವಾಸ್ ಆಲ್ಸೋ ಕನ್ಫ್ರಂಟೆಡ್. ಇವಾಗ ಇವರು ಪೋಲರೈಸೇಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, we never went to this election based on polarization. ಒಗ್ಗಟ್ಟಿನ ಪ್ರದರ್ಶನ ಅಂದ್ರೆ ಕಾಂಗ್ರೆಸ್ ಹೀಗಿರ್ಬೋದಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಒಂದೇ ಕಾರ್ನಲ್ಲಿ ಕೆಪಿಸಿಸಿ ಆಫೀಸಿಗೆ ಒಟ್ಟಾಗಿ ಈಗ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಏನು ಉದ್ದೇಶಿಸಿ ಮಾತನಾಡೋರಿದ್ದಾರೆ ಅಲ್ಲಿಗೆ ಹೊರಟಿದ್ದಾರೆ. ಒಗ್ಗಟ್ಟಿನ ಪ್ರದರ್ಶನ ಇಲ್ಲಿಂದ ಶುರು ಆಯ್ತಾ ಅಂತ. ಅದನ್ನು ಫ್ರಂಟ್ ಸೀಟ್ ಅಲ್ಲಿ ಕೂತಿರೋದು ಖರ್ಗೆ ಅವರು, ಹಿಂದೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್. ಬಹಳ ಸಾಂಕೇತಿಕವಾಗಿದೆ, ಅರ್ಥೈಸ್ಕೊಳ್ಳೋದಿಕ್ಕೆ ಇಲ್ಲಿ ಆಸ್ಪದಗಳು 10. ಆದ್ರೆ ಸಂದೇಶ ಮಾತ್ರ ಒಂದು ಬಹಳ ಸ್ಪಷ್ಟ ಇದೆ ಅಂತ. ಮಧು, ಬ್ಯಾಕ್ ಟು ಯು ಪ್ಲೀಸ್. ಆಮೇಲೆ ಇನ್ನೊಂದು, ಇದನ್ನ ಯಾಕೆ ಇವತ್ತೇ ಮಾಡಿದ್ರು ಅಂತ, ಹೀಗೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರು. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ACB ರಚನೆ ಮಾಡಿದ್ವಲ್ಲ 14/3/2015 ಅದು ಹೇಗೆ ಮಾಡಿದ್ರು? ಅವಾಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಲಿಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ? ಏನಂತ ಹೇಳಿದರೆ, ಪ್ಯಾರಾ ನಂಬರ್ 175 ಚೀಮಾರಿ ಹಾಕಿದ್ರೆ ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಅಂದ್ಬಿಟ್ಟು. ಹಾಗಾಗಿ every government perhaps will take its own decision based on its political observation. ಎಲ್ಲಾ ಪಕ್ಷಗಳು, ಸರ್ಕಾರಗಳು ಅವಕಾಶವಾದವನ್ನ ಅನುಸರಿಸುತ್ತವೆ. ಅವಕಾಶವಾದ ಅಲ್ಲ ಸರ್, ನನ್ನ ಒಂದು ಇಂಟೆನ್ಷನ್ ಅದನ್ನ ಹೇಗೆ ತೋರ್ಪಡಿಸ್ತೀನಿ ಅಂತ ಒಂದು. ನಾವೇನ್ ಹೇಳ್ತಿರೋದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ, ದೇರ್ಫೋರ್ ಅದನ್ನ ಅಂತ ನಾವು ಹೇಳ್ತಾ ಇರುವಂತದ್ದು. ಆದ್ರೆ ACB ಮಾಡಬೇಕಾದಾಗ ಅವ್ರು ಗೊತ್ತಿರ್ಲಿಲ್ವ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ಬಿಟ್ಟು. ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಹಂಗಿದ್ರೆ ನಾವು ಹೇಳ್ಬೋದಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅನ್ಬಿಟ್ಟು. ಬಿಜೆಪಿ ಅಧಿಕಾರದಿಲ್ಲೋ ಎಷ್ಟು ರಾಜ್ಯಗಳಲ್ಲಿ ACB ಇದೆ? ಗುಜರಾತ್ ಅಲ್ಲಿ ACB ಇಲ್ವಾ ಸರ್? ಪ್ರಶ್ನೆ ಇರುವಂತದ್ದು
ನೀವು ಇದನ್ನ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೇಳಲಿಲ್ಲ ಆಗಿದ್ರೆ ಯಾರು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ ನವರು ನಾನು document ಕೊಡ್ತೇನಲ್ಲ, ಹೇಳಿದ್ದಾರೆ. ನೀವು ನಮಗ್ ಕೊಟ್ಟ ಉಪಯೋಗ ಏನ್ ಸರ್? ಅಲ್ಲ, ಕೊಟ್ಟಿದ್ದಾರೆ ಸ್ವಾಮಿ. ನಾವೇ ಮಾಡಿದ್ರೆ ನಾನು ಮಾತಾಡ್ತಿದ್ದೀನಿ ಪ್ಲೀಸ್ ಕೈಂಡ್ಲಿ. ಮಾರಲ್ಲಿ ACB ತಂದು ಲೋಕಾಯುಕ್ತ ಮುಚ್ಚಿದ್ದನ್ನ ಜಸ್ಟಿಫೈ ಮಾಡ್ಕೊಳ್ಳೋದು ಬೇಡ. ಅಲ್ಲ ನಾನು ಅದೆಲ್ಲ ಹೇಳಿದ್ದು. ಲೋಕಾಯುಕ್ತ ಮತ್ತು ACB 12 ರಾಜ್ಯಗಳ ಡಿಫರೆಂಟ್ ಇಶ್ಯೂ. ಲೋಕಾಯುಕ್ತನ ಅಲ್ಲಿಲ್ದಂಗ್ ಮಾಡಿ ಸಾರಿ ನೀವು ಜಸ್ಟಿಫಿಕೇಶನ್ ನಿಮ್ಮ ಮುಂದೆ ಕೊಡೋದಲ್ಲ. ಉದ್ದೇಶಪೂರ್ವಕವಾಗಿ ಹಲ್ಲು ಕಿತ್ತಾಕಿದ್ರಿ, ಅದು ಸತ್ಯ. ಅದು ಸುಳ್ಳನ್ನು ಹರಡಿಸ್ತಾ ಅಲ್ಲ, ಉದ್ದೇಶಪೂರ್ವಕವಾಗಿ ಹಲ್ಲು ಕಿತ್ತಾಕಿದ್ರಿ ನೀವು. ಸಾರಿ ಹಲ್ಲು ಕಿತ್ತಾಕಿದ್ರಿ. ಲೋಕಾಯುಕ್ತವನ್ನ ಬಲಹೀನವನ್ನು ಮಾಡಿದ್ರಿ. ಲೋಕಾಯುಕ್ತ ಮಾಡಿ ಒಂದಿಬ್ರು ಅಧಿಕಾರಿಗಳನ್ನ ನೇಮಿಸೋದಲ್ಲ, ಪೊಲೀಸಿಂಗ್ ಪವರ್ಸ್ ಪೊಲೀಸಿಂಗ್ ಪವರ್ಸ್ ಕೊಡ್ಲಿಲ್ಲ. ಲೋಕಾಯುಕ್ತ ಇಟ್ಟೆ ಪ್ರಯೋಜನ. ಸಾರಿ, ಒಂದ್ ಸೆಕೆಂಡ್, ಗುಜರಾತ್ ಅಲ್ಲೂ ಅದೇ ಕತೆ. ನೀವು ಲೋಕಾಯುಕ್ತ ನೀವು ಮಾಡಿದ್ರಿ. ಅರೆ ನಿಮಗೆ ಗೊತ್ತಿಲ್ಲ ಸರ್. ಸರ್ ಅಧಿಕಾರಿಗಳಿರಲಿಲ್ಲ, ಸುಮ್ಮನಿರಿ ಸರ್. ನೀವೇನ್ ಹೇಳ್ತಿದ್ದೀರಾ? ಅದೇ ಹೇಳ್ತಾ ಇರೋದು. ಇನ್ವೆಸ್ಟಿಗೇಷನ್ ಇಲ್ಲ, ಪೊಲೀಸ್ ಅಧಿಕಾರ. ಅರೆ ಅಲ್ಲ, ಒಂದ್ ನಿಮಿಷ ಇರಿಯಪ್ಪ. ಇಲ್ಲ ನಿಖೇತ್ ಅವ್ರಿಗೆ ಕನ್ಫ್ಯೂಷನ್ ಇದೆ ಸರ್. ಲೋಕಾಯುಕ್ತ ಅಂದ್ರೆ ಒಂದ್ ಬಿಲ್ಡಿಂಗ್ ಅಲ್ಲಿ ಒಬ್ರು ರಿಟೈರ್ಡ್ ಜಡ್ಜು ಅಥವಾ ಜಡ್ಜು ಸರ್ವಿಂಗ್ ಮಾಡ್ತಾ ಇರೋದು, ಒಂದ್ 3 ಜನ ಕಾನ್ಸ್ಟೇಬಲ್ ಗಳನ್ನ ನಿಲ್ಸಿ ಲೋಕಾಯುಕ್ತ ಅಂದ್ರೆ ಅಲ್ಲ. ಪೊಲೀಸಿಂಗ್ ಪವರ್ಸ್ ಎಲ್ಲಿತ್ತು? ಲೋಕಾಯುಕ್ತಕ್ಕೆ ಪೊಲೀಸಿಂಗ್ ಪವರ್ ಯಾವತ್ತೂ ಇರ್ಲಿಲ್ಲ ಸರ್. ಇವಾಗ ಆಕ್ಚುಲಿ ಅವ್ರು ರೈಡ್ ಮಾಡ್ತಾ ಇದ್ರಲ್ಲ, ರೈಡ್ ಮಾಡುವ ಅಧಿಕಾರ ಅವ್ರಿಗೆ ಇರ್ಲಿಲ್ಲ. ಅವರು ಪೊಲೀಸರೇ ಮಾಡ್ಬೇಕಿತ್ತು ಸರ್. ಓಕೆ, ಆ ಪ್ರಾವಿಷನ್ ಆಯ್ತಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಆ ಪ್ರಾವಿಷನ್ ತೆಗೆದ್ಬಿಟ್ರೆ, ಆ ಪ್ರಾವಿಷನ್ ತೆಗೆದ್ರೆ ಮತ್ತೆ ಏನ್ ಪ್ರಯೋಜನ ಲೋಕಾಯುಕ್ತ? we need to go to International Court of Justice to make this argument ಅಂತ ಅನ್ಸುತ್ತೆ. Anyway, that's a different issue. ಈ ಪಾಯಿಂಟ್ ಬಗ್ಗೆ ನಂಗೆ ಡಿಫರೆನ್ಸ್ ಇದೆ. ಯಾಕೆಂತಂದ್ರೆ ವೆಂಕಟಾಚಲ ಅವ್ರನ್ನು ನಾವು ನೋಡಿದ್ವಿ, ನಾವು ಸಹ ನಾನು ಒಬ್ಬ ಅಧಿಕಾರಿಗೆ ವರ್ಕ್ ಮಾಡಿದನು. ದಯವಿಟ್ಟು ಕೇಳಿ ಇದು, ಯಾಕೆಂದ್ರೆ ನೀವು ಪೊಲೀಸ್ ಅಧಿಕಾರ ಲೋಕಾಯುಕ್ತಕ್ಕಿತ್ತು, ಇಲ್ದೇನೆ ಯಾರು ಇಷ್ಟು ಜನದ ಮೇಲೆ ಚಾರ್ಜ್ ಮಾಡಿದ್ರು. ಇಲ್ಲ ತಪ್ಪು ತಿಳ್ಕೊಬೇಡಿ. ನಾನು ಹೇಳ್ತಾ ಇರೋದು, ಸಂತೋಷ್ ಹೆಗಡೆ ಅವರಷ್ಟಕ್ಕೆ ಹೋಗಿ ಎಲ್ಲೂ ರೈಡ್ ಮಾಡಿಲ್ಲ, ಅದನ್ನು ವೆಂಕಟಾಚಲಯ ಮಾಡಿರೋದು. ನಾನು ಹೇಳ್ತಾ ಇರೋದು, ಲೋಕಾಯುಕ್ತಕ್ಕೆ ಡೈರೆಕ್ಟ್ ಹೋಗಿ ಆ ರೀತಿ ದಾಳಿ ಮಾಡುವ ಅಧಿಕಾರ ಇರ್ಲಿಲ್ಲ. ಅದನ್ನ ಹೇಳ್ತಾ ಇರೋದು. 4 ಜನ IAS ಅಧಿಕಾರಿಗಳು ಮಾಡಿದ್ರಲ್ಲ ಸರ್ ಅವಾಗ. ಅವ್ರು ಮಾಡ್ಲಿಲ್ಲ ಸರ್. ಸರ್ ಅದು ಅವರೇ ಹೋಗ್ಲಿ, ದೂರಿನ ಆಧಾರದ ಮೇಲೆ ಹೋಗ್ಲಿ ಸರ್. ಅಟ್ಲೀಸ್ಟ್ ಹೋಗ್ಲಿಕ್ಕಾದ್ರೂ ಒಂದು ಅವಕಾಶ ಇರಬೇಕಲ್ಲ. ಹೋಗ್ತಾರೆ. ನಾನು ಹೇಳಕೊಟ್ಟಿರುವಂತದ್ದು ಸರ್, ಒಂದ್ ನಿಮಿಷ ನೋಡಿ, ನಾನು ಹೇಳಕೊಟ್ಟಿರುವಂತದ್ದು ನಾನು ಮುಗಿಸ್ಬಿಡ್ತೀನಿ, ಮಾತಾಡಿದ್ದೀನಿ. ನಾನು ಹೇಳಕೊಟ್ಟಿರುವಂತದ್ದು ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರಲ್ಲ, ACB ಬಗ್ಗೆ ಇವ್ರೇನ್ ಮಾತಾಡಿದ್ರು ಅನ್ನೋದಕ್ಕೆ ನಾನು ಜಸ್ಟ್ ಅನಾಲಜಿ ಎಕ್ಸಾಂಪಲ್ ಕೊಡ್ತಿರೋಂಥದ್ದು. ಡೈವರ್ಟ್ ಆಗ್ಬಿಡುತ್ತೆ. ರಿಸರ್ವೇಶನ್ ವಾಪಸ್ ಬನ್ನಿ. ನಿಮ್ಮ ಅಸ್ತ್ರ ST ನೋಡಿಯಪ್ಪ, ಅಲ್ಲಿ ST ಕ್ಷೇತ್ರದಲ್ಲಿ ಕಂಪ್ಲೀಟ್ ಸ್ವೀಪ್ ಅಪ್ಪ. ST ಕ್ಷೇತ್ರದಲ್ಲಿ ಕಂಪ್ಲೀಟ್ ಸ್ವೀಪ್. 15ರಲ್ಲಿ 14 2018 ನಲ್ಲಿ ರಿಸರ್ವೇಶನ್ ವಿಷಯದಲ್ಲಿ ನಮ್ಮ ಬಿಜೆಪಿ ಮಿತ್ರರು ಈಗ ಟೈ ಸುಡ್ಲಿಕ್ಕೆ ಹೋಗಿ ಬೆಂಕಿ ನಾನೇ ಹಚ್ಕೊಂಡಂಗೆ. ನಾನು ಟೈರ್ ಬೆಂಕಿ ಹಚ್ಚಕ್ ಹೋದೆ, ಆ ಬೆಂಕಿ ನನ್ನನ್ನೇ ಆವರಿಸ್ಕೊಂತು ನಂಗೆ ಆಯ್ತು. ಇವಾಗ ಇಲ್ಲ ನೋಡಿ, ಕೆಲವಾರು ಪೊಲಿಟಿಕಲ್ ಸಮುದಾಯ ಯಾಕೆ ಬಿಜೆಪಿಯನ್ನು ನಂಬಲಿಲ್ಲ ಅನ್ನೋದು ನನ್ನೊಂದು ಅಭಿಪ್ರಾಯ ಇದೆ. ಕಳೆದ ಸಾರ್ತಿ ಅವರು ಸಿದ್ದರಾಮಯ್ಯನ ವಿರುದ್ಧ ವಾಲ್ಮೀಕಿ ಸಮುದಾಯದ ಹಿರಿಯ ದೊಡ್ಡ ನಾಯಕ ಅಂತ ಕರೆಸ್ಕೊಳ್ಳುವಂತ ರಾಮುಲು ಅಂದ್ಬಿಟ್ರು. ನಿಲ್ಸಿ ಹೇಳಿದ್ರು, ರಾಮುಲು ಅವ್ರನ್ನ ಗೆಲ್ಸಿ ರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತಂದ್ರು. ಆದ್ರೆ ದೊಡ್ಡ ಪ್ರಚಾರ ಮಾಡಿದ್ರು. ರಾಜ್ಯದ ತುಂಬಾ ಸರ್ಕಾರ ಬಂದ್ರೆ ವಾಲ್ಮೀಕಿ ಸಮುದಾಯದ ರಾಮುಲು ಅವರು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಸರ್ಕಾರ ಬಂದ ದಿವಸ ರಾಮುಲು ಅವ್ರನ್ನ ನಾವು ಊಟ ಮಾಡ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಪಕ್ಕಕ್ಕೆ ಇಡ್ತೀವಲ್ಲ, ಹಂಗ ಪಕ್ಕಕ್ಕೆ ಇಟ್ಬಿಟ್ರು. ಕಬಾಬೆ ಅಡ್ಡಿ ಅನ್ನೋ ತರ ತೆಗೆದು ಪಕ್ಕಕ್ಕೆ ಇಟ್ಟು ಚುನಾವಣೆಯಲ್ಲಿ ಸೋತಿದ್ದಂತ ಸೌದಿ ಅವರನ್ನು ಕರ್ಕೊಂಡ್ಬಂದು ಒಬ್ಬ ಲಿಂಗಾಯತ ಸಮುದಾಯದ ಲೈಟರ್ ನೋಟ್ ನಿಖೇತ್ ಅವರ ಅಲ್ಲಿ ದೃಶ್ಯಗಳಿಗೆ ಹೋಗೋದಕ್ಕೂ ಮುಂಚೆ ಕರ್ಬೇವು ಕಣ್ಣಿಗೆ ಕೂದಲಿಗೆ ಬಹಳ ಒಳ್ಳೇದು ಗೊತ್ತಾ. ಇಡಬಾರ್ದು, ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೇಳ್ತಾ ಇರೋದ. ಜಸ್ಟ್ ಜನರಲಿ ಹೇಳಿದೆ. ಕಾಂಗ್ರೆಸ್ ಕಚೇರಿ ಎದುರುಗಡೆ ಅಬ್ಬರದ ಸಂಭ್ರಮ, ಪಟಾಕಿ ಸಿಡಿಸಿ ಜಯಭೇರಿಯನ್ನ ಹಾಡ್ತಿದ್ದಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಅಲ್ಲಿಗೆ ಈ ಸಂದರ್ಭದಲ್ಲಿ ಆಗಮಿಸಿರುವಂತದ್ದು ಒಂದೇ ಕಾರ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು. ಬಹಳ ಸಾಂಕೇತಿಕವಾಗಿದೆ, ಇವರು 3 ಜನ ಒಟ್ಟಿಗೆ ಬರ್ತಿರುವಂತದ್ದು. ಅದಕ್ಕಿಂತ ಸಾಂಕೇತಿಕವಾಗಿದೆ, ಒಂದು ಸಂದೇಶವನ್ನೇ ಕೊಡ್ತಿದೆ. ಖರ್ಗೆ ಅವರು ಮುಂದಿನ ಸೀಟಲ್ಲಿ ಕೂತಿದ್ದಾರೆ,
ಈಕೆ ಮತ್ತೆ ಸಿದ್ದರಾಮಯ್ಯನವರು ಹಿಂದ್ಗಡೆ ಕೂತಿರುವಂತದ್ದು, ಇಬ್ರು ಒಟ್ಟಾಗಿ ಕೂತಿರುವಂತದ್ದು. ಇದನ್ನ ಅರ್ಥ ಕಲ್ಪಿಸ್ತಾ ಹೋದ್ರೆ ಸಾಕಷ್ಟು ಆಯಾಮಗಳಿದೆ. ವೆರಿ ಕ್ವಿಕ್ಲಿ ಆ ಪ್ರೆಸ್ ಕಾನ್ಫರೆನ್ಸ್ ಶುರು ಆಗೋದಕ್ಕೂ ಮುಂಚೆ ಗ್ಯಾರಂಟಿ ಕ್ಲಾರಿಟಿ ಸರ್, ಲಕ್ಷ್ಮಿ ಭಂಡಾರ್ ಅಂತ ಒಂದು ಸ್ಕ್ರೀಮ್ ಮಾಡಿದ್ದಾರೆ ಸರ್ ಬೆಂಗಾಲ್ನಲ್ಲಿ. ಲಕ್ಷ್ಮಿ ಭಂಡಾರ್, ಕನ್ಯಾಶ್ರೀ ಅಂತ ಇನ್ನೊಂದು ಯುವತಿಯರಿಗೆ. ಲಕ್ಷ್ಮಿ ಭಂಡಾರ್ನಲ್ಲಿ 1.6 crore ವಿಮೆನ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ. 500 ರೂಪಾಯಿ ಕೊಡ್ತಾರೆ, ನೋ ಕಂಡೀಷನ್. ಆರ್ಥಿಕವಾಗಿ ಅದು ಹೊರೆ ಆಗಿದೆ, ಆಯ್ತಾ. ಅಟ್ ದ ಸೇಮ್ ಟೈಮ್ ಕನ್ಯಾಶ್ರೀ ಮಾಡ್ಲಿಕ್ಕೆ ಹೋಗಿದ್ದಾರೆ ಯುವತಿಯರಿಗೆ, ಅವ್ರಿಗೆ ಒಂದು 1000 ರೂಪಾಯಿ, ಎಸ್ಪೆಷಲಿ ಫಾರ್ ಟ್ರೈಬಲ್ ವಿಮೆನ್ ಫ್ರಮ್ ದ ಟ್ರೈಬಲ್ ಕಮ್ಯುನಿಟಿ, ಅವರಿಗೆ 1000 ರೂಪಾಯಿ. ಅದು ಕೂಡ ಆರ್ಥಿಕ ಹೊರೆಗೆ ಮತ್ತಷ್ಟು ಹೊರೆಯನ್ನ ಸೇರಿಸಿದೆ. ನೀವಿಲ್ಲಿ ಮಾಡ್ಲಿಕ್ಕೆ ಹೋಗಿದ್ದೀರಿ, ಈಗ್ಲಿಂದ ಶುರು ಆಗತ್ತೆ ಪ್ರಶ್ನೆಗಳು. ಇಲ್ಲಿವರೆಗೂ ಜನ ಕೇಳಲಿಲ್ಲ. 2000 ಕೊಡ್ತೀನಿ ಅಂದ್ರೆ ನೀವು, ಜನ ಅದರಲ್ಲೇನೆ ಮುಳುಗ್ ಹೋಗಿ ಕಳೆದು ಹೋದ್ರು. ಈಗ ಪ್ರಶ್ನೆ ಕೇಳ್ತಾರೆ, ಯಾರ್ಯಾರಿಗೆ ಕೊಡ್ತೀರಿ? ಗೃಹಿಣಿ ಅಂದ್ರೆ ಟಿಪಿಕಲ್ ಡೆಫಿನಿಷನ್ ಏನು? ಅವ್ರಿಗೆ ಕೆಲಸ ಇರಬಾರ್ದು, ಅಂದ್ರೆ ಉದ್ಯೋಗ ಇರಬಾರ್ದು, ಮನೆಯಲ್ಲಿ ಇರ್ತಾರವರು. ಅಂದ್ರೆ ಮನೆಯಲ್ಲಿರೋದೇನು ಕಡಿಮೆ ಕೆಲಸ ಅಂತಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಮನೆಯಲ್ಲಿರೋರ್ಗೆ ಇರ್ತದೆ. ಐ ಅಪ್ರಿಷಿಯೇಟ್ ದಟ್. ಓಕೆ, ಯಾರಿಗೆ ಕೊಡ್ತೀರಿ? ಕ್ಲಾರಿಟಿ ಬೇಕು. ಇಲ್ಲಿಂದ ಫೈನಲ್ ಡೀಟೇಲ್ಸ್, ದ ಡೆವಿಲ್ ಇಸ್ ಇನ್ ದ ಡೀಟೇಲ್ಸ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸಾಲಿದೆಯಲ್ಲ, ಹಾಗೆ ಪ್ಲೀಸ್. ಫಸ್ಟ್ ಆಫ್ ಆಲ್ ಈ ಸ್ಕೀಮ್ ನಾವು ಯಾಕೆ ತರ್ತೀವಿ? ಹೊರೆ ಅಂತ ನೀವೇನ್ ಮಾತಾಡಿದ್ರಲ್ಲ, ಆರ್ಥಿಕ ಹೊರೆ. ಹೊರೆ ಅಂದ್ರೆ ಏನು? ಇಟ್ ಇಸ್ ಆಡೆಡ್ ಬರ್ಡನ್ ಅಂತ ಹೇಳೋದಿಲ್ಲ, ರೆಸ್ಪಾನ್ಸಿಬಿಲಿಟಿ. ಹಂಗಲ್ಲ ಸರ್, ಈ ರಾಜ್ಯದ ಬಜೆಟ್ ಹೆಂಗೆ ನಿರ್ಮಾಣ ಆಗುತ್ತೆ? ಟ್ಯಾಕ್ಸ್ ಮೂಲಕ ಬಜೆಟ್ ಬರುತ್ತೆ. ಟ್ಯಾಕ್ಸ್ ಯಾವಾಗ ಕಲೆಕ್ಟ್ ಆಗುತ್ತೆ? ನಮ್ಮಲ್ಲಿರುವ ಜನರ ಹತ್ರ ಹೋಗಿ ಸಾಮಾನು ಖರೀದಿ ಮಾಡುವ ಶಕ್ತಿ ಇದ್ರೆ ಅವಾಗ ಟ್ಯಾಕ್ಸು ಇದಕ್ಕೆ ಬಜೆಟ್ ಅಂತ ಬಂದು ಸೇರ್ಕೊಳ್ಳುತ್ತೆ, ಖಜಾನೆಗೆ ದುಡ್ಡು ಬರುತ್ತೆ. ಜನರಿಗೆ ಪರ್ಚೇಸಿಂಗ್ ಪವರೇ ಇಲ್ಲದೆ ಹೋದ್ರೆ ನಾವು ಖಜಾನೆಗೆ ಹಣ ಬರಲ್ಲ. ಆದ್ರಿಂದ ಜನರ ಪರ್ಚೇಸಿಂಗ್ ಪವರ್ನ ಹೆಚ್ಚು ಮಾಡಬೇಕು. ಸರ್ಕಾರಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಜನ ಕಟ್ಟೋ ಟ್ಯಾಕ್ಸ್ ಇಂದ ಬರುತ್ತೆ. ಸೊ ಆದ್ರೆ ಜನರ ಹತ್ರ ಇವತ್ತು ಕಳೆದ 4.5 ವರ್ಷದಿಂದ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಒಂದ್ ಕಡೆ 40% ಲೂಟು, ಇನ್ನೊಂದು ಕಡೆಯಿಂದ ಬೆಲೆ ಏರಿಕೆ, ಜನರ ಹತ್ರ ದುಡ್ಡಿಲ್ಲ. ಹಿಂಗಾಗಿ ಜನ ದುಡ್ಡು ಖರ್ಚು ಮಾಡಲಿಲ್ಲ ಅಂತಂದ್ರೆ ನಮಗೆ ಖಜಾನೆ ತುಂಬಲ್ಲ. ಸೊ ಮೊದಲು ಜನರಿಗೆ ಹಣವನ್ನ ಕೊಟ್ಟು ಮಾರ್ಕೆಟ್ ಎಕಾನಮಿ. ಹೌದು, ಮಾರ್ಕೆಟ್ ಎಕಾನಮಿ. ಈ ಗ್ಯಾರಂಟಿಗಳಲ್ಲಿ 4 ಲೆಕ್ಕ ತಗೊಂಡ್ರು ಒಂದ್ ಫ್ಯಾಮಿಲಿಗೆ 7,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು ಆನ್ ಅನ್ ಆವರೇಜ್. ಅಲ್ಲಿ ಎಲ್ರು ಇದ್ರೆ ನಿರುದ್ಯೋಗಿಗಳು ಇರ್ಬೇಕಲ್ಲ. ಅದ್ರಲ್ಲಿ ಕೇಳಿ, ಅದ್ರಲ್ಲಿ ಒಂದು ಹೇಳ್ತೀನಿ ಕೇಳಿ. ಅದರಲ್ಲಿ ಆಯ್ತು, ಇವಾಗ ನೀವು ಹೇಳಿದ್ದೀರಿ ನಾವು ಗೃಹಿಣಿಯರಿಗೆ ಕೊಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಲೋವರ್ ಇನ್ಕಮ್ ಗ್ರೂಪ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಮಹಿಳೆ, ಅವ್ರು ಹೇಳ್ಕೊಳ್ಳೋದೇ ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂತ. ಯಾಕೆ ಗೊತ್ತಾ? ಅವ್ರಿಗೆ ಅಕೌಂಟಿಗೆ ದುಡ್ಡು ಬರೋದಿಲ್ಲ. ಶಿ ಇಸ್ ನಾಟ್ ಇನ್ ದ ಟ್ಯಾಕ್ಸ್ ಬ್ರಾಕೆಟ್. ಶಿ ಇಸ್ ಗೃಹಿಣಿ ತೋರ್ಸೋದಿಕ್ಕೆ, ಆದ್ರೂ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಸೋರಿಕೆ ಆಯ್ತು. ಈ ತರದ ಎಷ್ಟು ಆಗ್ಬಹುದು ಅಂತ ನಾನು ಜಸ್ಟ್ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ಇಲ್ಲಿಂದ ಡೀಟೇಲ್ಸ್ ಬಗ್ಗೆ ಗಮನ ಜಾಸ್ತಿ ಆಗುತ್ತೆ. ನಾನು ಮಟ್ಟವರೆಗೂ ಕೇಳ್ತೀನಿ ಸರ್, ಈ ಗ್ಯಾರಂಟಿಗಳ ಬಗ್ಗೆ ಕ್ಲಾರಿಟಿ ಕೊಡುವಂತ ಸವಾಲು ಕಾಂಗ್ರೆಸ್ ಮುಂದೆ ಎಷ್ಟು ದೊಡ್ಡದಾಗಿ ನಿಂತಿದೆ ಅಂತ ಪ್ಲೀಸ್. ಅಲ್ಲ, ಖಂಡಿತ ಇದೆ. ಆದ್ರೆ ಅದನ್ನೆಲ್ಲ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ನನಗೇನು ಅದು ಆ ಡಿಸ್ಕಷನ್ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಆದ್ರೆ ನಾನು ಮೊದಲಿಂದ ಅದನ್ನು ಹೇಳ್ತಾ ಇದ್ದೇನೆ. ಈಗ ನೀವು ಗ್ಯಾಸಿಗೆ 400 ರೂಪಾಯಿ ಇತ್ತು, ಇವತ್ತು 1,150 ರೂಪಾಯಿ ಆಗಿದೆ ಅಲ್ವಾ? ದ ಪೆಟ್ರೋಲಿಗೆ 65 ರೂಪಾಯಿ ಇದ್ದದ್ದು ಡೀಸೆಲ್ಗೆ 100 ರೂಪಾಯಿ ಆಗಿದೆ. ನೀವು ಪೆಟ್ರೋಲ್ನ 540% ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ದು 920% ರೇಟ್ ಜಾಸ್ತಿ ಆಗಿದೆ. ಇದು ಅವರ ಪಾಕೆಟ್ಗೆ ಬರ್ಡನ್. ಇವರ ಒಂದು ಆರ್ಗ್ಯುಮೆಂಟ್ ಅದು ಇದೆ. ಸೊ ಈಗ ಅಷ್ಟು ಜಾಸ್ತಿ ಒಂದು ಮನೆಯಲ್ಲಿ ಕೊಡಬೇಕಾದ್ರೆ ತಕ್ಷಣಕ್ಕೆ ನೀವು ಅವರಿಗೆ ಏನಾದರೂ ಕಾಂಪೆನ್ಸೇಟ್ ಮಾಡಬೇಕಾಗುತ್ತೆ, ಆ ದುಡ್ಡನ್ನು ಕೈಗೆ ಕೊಡಬೇಕಾಗುತ್ತೆ. ಸೊ ಅದು ಒಂದು ಆರ್ಗ್ಯುಮೆಂಟ್. ಇನ್ನೊಂದು, ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ, 3 ಲಕ್ಷ ಕೋಟಿದ್ದು ಬಜೆಟಲ್ಲಿ 1 ಲಕ್ಷ ಕೋಟಿಯಲ್ಲಿ 50,000 ಕೋಟಿ ಅದು ಆಪರೇಷನ್ ಅಂಡ್ ಮೇಂಟೆನೆನ್ಸ್ಗೆ ಹೋಗುತ್ತೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು. ಉಳಿದ 50,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಹೋಗುತ್ತೆ. ನೀವು ಎಲ್ಲಾದರೂ ಈಗ ಸೋರಿಕೆ ಎನ್ನುವುದು ಇದೆಯಲ್ಲ 40%, 3 ಲಕ್ಷ ಕೋಟಿಯ ಬಜೆಟಿನ 40% ಸೋರಿಕೆ ಆಗುದಿಲ್ಲ. ಈಗ ನೀವು ಸಂಬಳ ಕೊಡ್ತೀರಿ, ಅದರಲ್ಲಿ ಸೋರಿಕೆ ಆಗುದಿಲ್ಲ. ನೀವು ಸಾಲ ತಗೊಳ್ತೀರಿ, ಬಡ್ಡಿ ಕಟ್ತೀರಿ, ಅದರಲ್ಲಿ ಸೋರಿಕೆ ಆಗುದಿಲ್ಲ. ಸೋರಿಕೆ ಆಗುದು ಎಲ್ಲಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೇಂಟೆನೆನ್ಸ್. ಸುಮ್ಮನೆ ರೋಡ್ಗೆ ಈಗ ಇಲ್ಲಿ ನಿಮ್ಮ ಬೆಂಗಳೂರಿನ ಗುಂಡಿಗೆ ಮುಚ್ಚಿದಕ್ಕೆ ತೋರಿಸಿದ್ರ ಲೆಕ್ಕ, ಅದರಲ್ಲೇ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ 40% ಎಷ್ಟು ಹೋಗಿದೆ ಅಂತ. 100 ಕಿಲೋಮೀಟರ್ ನಿಲ್ದಾಣ ಮಾಡಿದ್ರೆ ಅದನ್ನು ಹೋಗುತ್ತೆ. ನೀವು ಬಹಳ, ನಾನು ಹೇಳಿದ್ದು, ನಾನು ಕಾಂಗ್ರೆಸ್ ಪಕ್ಷ ಅದನ್ನು ಮಾಡುತ್ತಾ ಇಲ್ವಾ ಅದು ಬೇರೆ ವಿಚಾರ. ಆದ್ರೆ ಸಾಧ್ಯತೆ ಇಲ್ಲೇ ಅಸಾಧ್ಯ ಎನ್ನುವುದು ಇದೆಯಲ್ಲ, ಅಸಾಧ್ಯ ಎನ್ನುವುದು ನಾನು ಒಪ್ಪುದಿಲ್ಲ. ನೀವು 40% ಅದರಲ್ಲಿ ಸೋರಿಕೆಯನ್ನು ನಿಲ್ಲಿಸಿದ್ರೆ ಅದು ಸಾಧ್ಯನಾ ಅಂತ ನೀವು ನಗ್ಬೋದು, ನನಗೆ ಗೊತ್ತಿಲ್ಲ. ಅದು ಬೇರೆ ವಿಚಾರ. ಅಲ್ಲ, 40% ಬಾಚಿದವರಲ್ಲ, 1 ಲಕ್ಷ ಕೋಟಿ 1,20,000 ಕೋಟಿ ಸಾಮಾನ್ಯವಾಗಿ
ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಬರುತ್ತೆ. ಅದರಲ್ಲಿ 40% ನೀವು ಉಳಿಸಿದರೆ ಒಂದು 50,000 ಕೋಟಿ ಬರುತ್ತೆ ನಿಮಗೆ. ಇದಕ್ಕೆ ಖರ್ಚಾಗುವುದು 40ರಿಂದ 45,000 ಕೋಟಿ ರೂಪಾಯಿ. ಅದರಿಂದ ಕ್ಲಿಯರ್ ಆಗಿ ಬರುತ್ತೆ. ಉಳಿದದ್ದು ಬೆನಿಫಿಟ್ಗೆ ನಿಯರ್ಲಿ 75,000 ಇಲ್ಲ 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 ನಾವು ಲೆಕ್ಕ ಹಾಕಿ ಅಲ್ಲ, ನೀವು ಲೆಕ್ಕ ಹಾಕಿರ್ಬೋದು. ನಾನು ಅದನ್ನು ಕಂಪ್ಲೀಟ್ ಅವ್ರ ಹತ್ರ ಕೇಳಿದ್ರೆ 40ರಿಂದ 45,000 ಆ ಲೆಕ್ಕ ಅದು ಮುಂದೆ ನೋಡೋಣ ಸರ್. ಈಗ ಫೈನಲ್ ಡೀಟೇಲ್ಸ್ ಬರುತ್ತೆ ಸರ್. ಈಗ ನಾನು ಬರುತ್ತೆ, ಕೇಳೋದು ಬರ್ಲೇಬೇಕು. ನಿರುದ್ಯೋಗಿ ನೋಡಿ, ಪದವೀಧರ ಇನ್ನೊಂದು ಪ್ರಶ್ನೆ ಇದೆ. ಐ ವಿಲ್ ಗಿವ್ ಯು ದ ಚಾನ್ಸ್, ಯು ವಿಲ್ ಹ್ಯಾವ್ ದ ವರ್ಡ್. ಲಾಸ್ಟ್ ಇನ್ನೊಂದು ಹೇಳ್ತೇನೆ ಸರ್, ಒಂದೊಂದು ಕೇಳ್ಬಿಡಿ, ಇದನ್ನೊಂದು ಕೇಳಿ ಹೇಳಿ. ಈ ಯುವ ನಿಧಿ ಅಂತ ಒಂದು ಮಾಡಿದ್ರಲ್ಲ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಪ್ರತಿ ತಿಂಗಳು. ನಿರುದ್ಯೋಗಿ ಪದವೀಧರರು ಅಂದ್ರೆ ಕೆಲಸ ಸಿಕ್ಕಿ ಕೆಲಸ ಕಳ್ಕೊಂಡವರು ಕ್ವಾಲಿಫೈ ಆಗ್ತಾರಾ, ಅಥವಾ ಫ್ರೆಶ್ ಗ್ರಾಜುಯೇಟ್ಸ್ ಕೆಲಸ ಸಿಗದೆ ಇರೋರು ಅವ್ರು ಮಾತ್ರ ಕ್ವಾಲಿಫೈ ಬಹಳ ಆಗ್ತಾರಾ? ಟ್ರಿಕ್ಕಿ ಕ್ವಶನ್. ಈಗ ಫ್ರೆಶ್ ಗ್ರಾಜುಯೇಟ್ಸ್ ಕೆಲಸ ಸಿಗದೇ ಇದ್ದವರು ಅಲ್ವಾ? ಟ್ರಿಕ್ಕಿ ಅಂತ ಹೇಳಿದ್ರು ಅದು ಗಂಭೀರವಾಗಿದೆ ಅಂತ. ಈಗ ನೀವು ಒಂದು ಪ್ರೈವೇಟ್ ಆಫೀಸಲ್ಲಿ ಕೆಲಸಕ್ಕಿರ್ತೀರಿ, ಹೌದು, ನೀವು ನಿರುದ್ಯೋಗಿ ಅಂತ ಕ್ಲೈಮ್ ಮಾಡ್ಬೋದು. ಅದನ್ನೇ ಹೇಳ್ತಾ ಇರೋದು. ಅದ್ರಲ್ಲಿ ಕಷ್ಟಗಳಿದೆ. ಅಲ್ಲ, ಅದಕ್ಕೆ ನೀವು ಕೇಳ್ಬೋದು, ಪಕ್ಷ ಆನ್ ಇಟ್ಸ್ ಪಾರ್ಟ್ ವೆರಿಫೈ ಮಾಡೋದಕ್ಕೆ ನಿಮ್ಮ ಪ್ಯಾನ್ ಡೀಟೇಲ್ಸ್ ಕೊಡಿ, ಪ್ಯಾನಿನಲ್ಲಿ ಸ್ಯಾಲರಿ ಡೆಪಾಸಿಟ್ಸ್ ಆಗ್ತಾ ಇದೆಯಾ ಅಂತ. ಇವತ್ತು ಯಾರು ಕೂಡ ಬೇರೆ ಬೇರೆ ಲೆಟರ್ ಹೆಡ್ ಅಲ್ಲಿ ಕೆಲಸ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಸೋರಿಕೆಗೆ ಇಲ್ಲಿ ದೊಡ್ಡ ಅವಕಾಶ ಇದೆ. ನಾನು ಅದನ್ನು ಇಂಪ್ಲಿಮೆಂಟ್ ಮಾಡುವ ಕಷ್ಟಗಳಿದೆ. ನೀವು ರಿಸೋರ್ಸಸ್ ಕೇಳಿದ್ದು ನನ್ನ ಪ್ರಕಾರ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಗವರ್ಮೆಂಟ್ ಲ್ಯಾಂಡ್ ಎಷ್ಟಿದೆ ನೋಡಿ. ಇಂದಿನ ಬೆಂಗಳೂರು DC ಅದನ್ನು ಮಾಡಿದ್ರು, ಲೆಕ್ಕ ಮಾಡಿದ್ರು. ನಾವೇ ಕಮಿಷನ್ ಮಾಡಿದ್ವಲ್ಲ ಸರ್. ಅದನ್ನ ಮಾರಾಟ ಮಾಡಿದ್ರೆ ಇವತ್ತು ಸುಮಾರು ಒಂದು 10 ಲಕ್ಷ ಕೋಟಿ ಅಷ್ಟು ಏನೋ ಇದೆ ಅಂತೆ ಬೆಂಗಳೂರು ಸುತ್ತಮುತ್ತ. ನಾವೇ ಕೊಟ್ಟಿದ್ದಾವ ವರದಿನ ಇದೆಲ್ಲ ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ. ಈಗ ರೈಲ್ವೆ ಗೊತ್ತಲ್ಲ, ನಮ್ಮ ಪಂಚರತ್ನಕ್ಕೆ ಅದನ್ನೇ ನಾವು ಮೂಲ ಸೋರ್ಸ್. ನೋಡಿ ನಿಮಗೆ ಸೋರ್ಸಸ್ ಬೇಕಲ್ಲ, ಅದನ್ನೇ ತೋರಿಸಿ. ಅದನ್ನು ಯಾವುದೋ ಸಂಘ ಸಂಸ್ಥೆಗೆ ಫಂಡ್ ಜನರೇಷನ್ ಗೆ ಸೋರ್ಸ್ ಅಂತಿದಿರಿ. ನಾನು ಹೇಳ್ತಿರೋದು ಇದ್ರ ಅನುಷ್ಠಾನದಲ್ಲಿ ಸೋರ್ಸ್ ಅಲ್ಲ, ಸೋರೋಗ್ತಿದೆ ಅಂತ. ಎರಡು ಕಷ್ಟ ಇದೆ, ಸೋರೋಗ ಸಾಧ್ಯತೆಗಳಿದೆ. ಒಂದು ಯಾವುದೇ ಯೋಜನೆ ತಗೊಂಬನ್ನಿ, ಅದರೊಳಗಡೆ ಒಂದು ಸ್ವಲ್ಪ ಸೋರಿಕೆನೂ ಇರುತ್ತೆ, ಬಳಕೆನೂ ಇರುತ್ತೆ. ಅದನ್ನ ನೀವು ಪ್ರಮಾಣ ಮ್ಯಾಟರ್ ಆಗುತ್ತೆ. ಬಳಕೆ ಕಡಿಮೆ ಆಗ್ಲಿ ಒಪ್ಪಿಬಿಡೋಣ, ಸಾಮಾಜಿಕ ನ್ಯಾಯಕ್ಕಾಗಿ. ಪ್ರಮಾಣ ಕಡಿಮೆ ಮಾಡೋದಕ್ಕೋಸ್ಕರ ಬಿಗಿಯಾದಂತ ಕ್ರಮಗಳನ್ನು ತಗೊಳ್ಬೇಕಷ್ಟೇ. ನೀವು ಒಬ್ಬ ಮೀಡಿಯಾ ಪರ್ಸನ್ ಆಗಿ ಇದನ್ನು ನೀವು ಕ್ವಶನ್ ಮಾಡ್ತಾನೆ ಇರಬೇಕು. ನಾನು ವೆಲ್ಕಮ್ ಮಾಡ್ತೇನೆ, ಯಾಕೆಂದ್ರೆ ಇದನ್ನು ಮಾಡ್ತಾನೆ ಇರಬೇಕು. ಇದರಲ್ಲಿ ನೀವು ಹೇಳಿದಾಗೆ ರಿಸೋರ್ಸ್ ಅನ್ನು ಮೊಬಿಲೈಸ್ ಮಾಡುವುದು ಒಂದು ಚಾಲೆಂಜ್ ಇದೆ, ಅದನ್ನು ಅನುಷ್ಠಾನ ಮಾಡುವುದು ಇನ್ನೊಂದು ದೊಡ್ಡ ಚಾಲೆಂಜ್ ಇದೆ. ಮಧು ಅಲ್ಲ, ಈಗ ನಿಮ್ಗೆ ಗೊತ್ತಿದೆ ಇಲ್ಲಿ, ಆಯ್ತಾ, ಪುಟ್ ಇಟ್ ಇನ್ ಫ್ರಂಟ್ ಆಫ್ ಯು ಆಸ್ ದಿ ಆಪೋಸಿಷನ್. ಇದು ಆಗಬೇಕು, ಅದನ್ನ ಆಗಿಸೋದ್ರಲ್ಲಿ ನಿಮ್ಮ ಪಾತ್ರ ಏನು? ಮಾಡಬೇಡಿ, ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಬಿಡೋದಿಲ್ವಾ ಅಂತ ಅದಕ್ಕೆ ಕೇಳಿದ್ವಿ. We will be very happy if they implement it in true. Exactly, I welcome it. Point number 2. ಇವಾಗ ನೋಡಿ, ದಿ ಟೇಬಲ್ಸ್ ಹ್ಯಾವ್ ಚೇಂಜ್ಡ್. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಬಹುಶಃ ನಾನು ಮತ್ತೆ ಮೌರ್ಯ ಅವರೇ ಇದ್ದಾಗ ಯಾವಾಗಲೂ ಪರಸ್ಪರ ವಾಗ್ವಾದ ನಡೀತಿರ್ಬೇಕಾದಾಗ ನಾವು ಹೇಳ್ತಾ ಇದ್ವಿ 2.1% ಇದೆ ಅಂತ, ಅವ್ರು ಹೇಳ್ತಾ ಇದ್ರು 21% ಇದೆ ಅಂತ. ದಯವಿಟ್ಟು 21% ಗಣತಿಯಾಗಿ ತಗೊಂಡು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ, ಆಯ್ತಾ? ಒಂದು. ಎರಡನೇ 21% ಅಂತ ಹೇಳ್ತಾರೆ. ಅಲ್ಲ, ನಿಮ್ಮವರೇ ಹೇಳಿದ್ದಾರೆ. ನಿಮ್ಮ if you go back to the discussions, if you go back to the 45 ವರ್ಷಗಳಲ್ಲಿ ನಿರುದ್ಯೋಗ ತುದಿ ಮುಟ್ಟಿದೆ. ಎಷ್ಟಿರ್ಬೋದು? This is what I'm calling as flip flop, because the Congress used to always say the unemployment rate is the highest. Yes. ಇವಾಗ ನಾವು ಹೇಳಿದ್ರೆ ಕರ್ನಾಟಕದಲ್ಲ ಅವ್ರು ಹೇಳ್ತಿದ್ದು ಸೆಕೆಂಡ್ ಲೋಯೆಸ್ಟ್ ಅಪ್ 21% ಅಲ್ಲ, % ಇದೆ. ಲೆಕ್ಕ ಹಾಕೋರಿ. We told 2.1%, but the Congress used to always say it is not 2.1%, it is very high ಅಂತ ಹೇಳರು. In fact, some of the ನಂಬರ್ ಇರಬೇಕಲ್ಲ, 21% ಅಂತ ಹೇಳಿದ್ದಾರೆ. My only point is let them take that and give that benefit. One second, ಇವರು ರಾಜಸ್ಥಾನಲ್ಲಿ ನಿರುದ್ಯೋಗಗಳಿಗೆ ಮಧು ಸಾರಿ ಟು ಇಂಟರಪ್ಟ್. ಅಲ್ಲಿ ಏನ್ ಗೊತ್ತಾ, ಇವ್ರದ್ದು ಕಂಡೀಷನ್ ಕೇಳಿಸ್ಕೊಳ್ಳಿ ನೀವು. ನಿರುದ್ಯೋಗ ಅಂದ್ರೆ ಸಾರ್ವತ್ರಿಕವಾಗಲ್ಲ, ಫ್ರೆಶ್ ಗ್ರಾಜುಯೇಟ್ಸ್. ಅವ್ರಿಗೆ ಮಾತ್ರ ನೀವು ಫ್ರೆಶ್ ಗ್ರಾಜುಯೇಟ್ಸ್ ಪದವಿ ಇರ್ಬೋದು. This is called as devil is in the fine print ಅಂತ. ಇವಾಗೆಲ್ಲ ಚೇಂಜ್ ಮಾಡಕ್ ನೋಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೋ ಯಾವತ್ತೂ ಹೇಳಿಲ್ಲ. ಶಿವಕುಮಾರ್ ಅವರು ಮಾತಾಡಕ್ ಶುರು ಮಾಡ್ತಾರೆ, ಮುಗಿಸ್ಮೇಲೆ. ಈಗ ನಾವು ಇದನ್ನ ಸನ್ಮಾನ್ಯ HK ಪಾಟೀಲ್ರನ್ನ ಇದೇ ಪ್ರಶ್ನೆಯನ್ನು ನಿಮ್ಮ ವಾಹಿನಿಯಲ್ಲೇ ನಾನು ಕೇಳಿದ್ದೆ. ಸರ್, ನೀವು ಇಷ್ಟು ಅನುಭವ ಇರ್ತಕ್ಕಂಥವ್ರು, ನುರಿತ ಸಚಿವರು, ನೀವು ಇದ್ದುಕೊಂಡು ಇವತ್ತಿನ ದಿವಸ ಗ್ರಾಜುಯೇಟ್ಸ್ಗೆ 3,000 ಕೊಡ್ತೀನಿ ಅಂತ ಹೇಳೋ ಬದಲು ಉದ್ಯೋಗಗಳನ್ನು ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಸಂತೋಷ ಪಡ್ತಿದ್ದೆ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು ಅವತ್ತು.
ಅವತ್ತು ನಾವು ಮತ್ತೆ ನಾನು ಅವ್ರಿಗೆ ಅದನ್ನು ಕೇಳಿದಲ್ಲ ಸರ್, 3,000 ಮನೆಯಲ್ಲಿರೋ ಪದವೀಧರರಿಗೆ 2,000 ಅವನ ಹೆಂಡತಿಗೆ 10 kg ಅಕ್ಕಿ, ಸಾಮಾಜಿಕವಾಗಿ ಇದ್ರ ಪರಿಣಾಮ ಏನು? ಸೋಷಿಯಲಿ ವಾಟ್ ಆರ್ ಯು ಡೂಯಿಂಗ್? ಫೈನಾನ್ಷಿಯಲಿ ಇಟ್ಸ್ ಅನ್ ಅದರ್ ಸ್ಟೋರಿ. ಬಲ ಪ್ರದರ್ಶನ, ಕೈ ಪಡೆ ಹೊತ್ತು ಒಬ್ಬರು ಕೈ ಒಬ್ರು ಹಿಡಿದು ಎಲ್ರು ಕೈ ಎತ್ತೋದ್ರ ಮೂಲಕ ಬಲ ಪ್ರದರ್ಶನ. ಅಲ್ಲಿ ರಾಷ್ಟ್ರೀಯ ನಾಯಕರು ಇದ್ದಾರೆ, ರಾಜ್ಯ ನಾಯಕರು ಇದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರಿದ್ದಾರೆ, ಪ್ರೊಫೆಸರ್ ಗೌರವ್ ವಲ್ಲಭ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯ, ಆ ಕಡೆ ಈ ಕಡೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು. ಮುಂದಿನ ದಿನಗಳಲ್ಲೂ ಇದೇ ರೀತಿ ಆಗುತ್ತಾ ಅಂತ, ಈ ಕಡೆ ಒಬ್ರು ಆ ಕಡೆ ಒಬ್ರು, ಅನಿವಾರ್ಯ ಕೂಡ ಅಂತ ಬ್ಯಾಲೆನ್ಸ್ ಮಾಡುವಂತ ದೊಡ್ಡ ಸವಾಲು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ. ನನ್ನ ಜೊತೆ ಸ್ಟುಡಿಯೋನಲ್ಲಿ ಇರುವಂತ ಅತಿಥಿಗಳಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತಿದ್ದೇನೆ. ಒಂದ್ಸತಿ मैं सबसे पहले कांग्रेस अध्यक्ष श्री मल्लिकार्जुन खड़गे ಸರ್, ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಾವು ನೋಡ್ಲೇಬೇಕಾಗಿರೋದ್ರಿಂದ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ಬಟ್ ಈ ಚರ್ಚೆ ಇಲ್ಲಿಗೆ ನಿಲ್ಲಿಲ್ಲ ಅಂತ. ಥ್ಯಾಂಕ್ ಯು ನಿಖೇತ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. Thank you. ಆಲ್ ದ ಬೆಸ್ಟ್, ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದಿನೇಶ್ ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ದೇವರಾಜ್ ಅವರೇ, Okay, sir. ಬೆಸ್ಟ್ ಆಫ್ ಲಕ್ ಫಾರ್ ದ ಫ್ಯೂಚರ್. ಮಧುರಾವ್, ವೆಲ್ ಡನ್, ವೆಲ್ ಪ್ಲೇಡ್. ಬಿ ಅ ಸ್ಪೋರ್ಟ್ಸ್ ಮ್ಯಾನ್, ಅಕ್ಸೆಪ್ಟ್ ಡಿಫೀಟ್. ಮುಂದಕ್ಕೆ ಹೋಗಿ ಜವಾಬ್ದಾರಿಯುತ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ, ನನ್ನ ಅತಿಥಿಗಳಿಗೆ. लग